ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಎಲ್ಲ ಏನು ಆಗ್ತಾ ಇದೆ ಮತ್ತು ಅವರು ಪಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡಿದಂಥದ್ದು, ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯಿತು. ಇನ್ನೂ ಕೂಡ ನಮಗೆ ಈ GPR ಅಂತ ಗೊತ್ತಿಲ್ಲ. ನೀವು ಕಸದ ಬುಟ್ಟಿಯಲ್ಲಿ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ತಲೆ ಹಾಳಾಗಿ ಹೋಗದೆ ಹೊರತು ಬೇರೆ ಏನು ಕೂಡ ಆಗಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು ಸರ್? ಮತ್ತು ಈ ಒಂದು ಜನಗಳಿಗೆ ಏನು ಹೇಳ್ತೀರಾ ನೀವು? ಈ ಪವಿತ್ರವಾದ ಕುರಾನ್ ತೆಗೆದು ಅದನ್ನು ಕಂಪ್ಲೀಟ್ ಅರ್ಥ ಮಾಡಿಕೊಂಡ್ರೆ ಒಂದೇ ಒಂದು ಶಬ್ದ ಇನ್ನೊಂದು ಧರ್ಮದವರನ್ನು ದ್ವೇಷಿಸುವುದಿಲ್ಲ. ಮಹಾಭಾರತದಲ್ಲಿ ಧರ್ಮಗಳ ಮಧ್ಯೆಯಲ್ಲಿ ಗಲಾಟೆ ಆಗಿದೆ. ಕೆಲವೊಂದು ಜಿಲ್ಲೆಯಲ್ಲಿ ಈಗಲೂ ಕೂಡ ಕಲಬೆರಕೆ ಫುಡ್ ಸಿಗ್ತಾ ಇರುವಂಥದ್ದು ಅಥವಾ ಸರಿಯಾಗಿ ಅವರಿಗೆ ಆಹಾರ ಸಿಗದೇ ಇರುವಂಥದ್ದು. ಸೊ ಈ ರೀತಿ ಸಿಚುವೇಶನ್ ಇರುತ್ತೆ. ಸೊ ಅವ್ರು ಏನು ಮಾಡ್ಬೇಕು ಸರ್? ಸಾರ್ವಜನಿಕರು ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು? ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು? ಅಂಗಡಿಯವನು ಓಪನ್ ಸಿಕ್ಕರೆ ಬರಲ್ಲ ಮರ ನೀವು ಹೋಗಿ ಅಂತೇಳಿ ಧರ್ಮಕ್ಕೆ ಕೊಟ್ಟಾಗೆ ಇವನು ಮಾಡ್ತಾ ಇದ್ದು. ಪಾಪ ಅವರು ಒಂದು ಸಲ ಹೋಗ್ತಾರೆ, 2 ಸಲ ಹೋಗ್ತಾರೆ, 3ನೇ ಸಲ ಬರುವುದಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ತಾರೆ. ಇವನು ಬಂದ ಅಂಗಡಿಯನ್ನು ಅಕ್ಕಿಯನ್ನು ಬೇರೆಯವರಿಗೆ ಪ್ರೈವೇಟ್ ಅವರಿಗೆ ಮಾರ್ತಾನೆ. ಊರಿಡೀ ಸರ್ವ ಸರಿ ಇದೆ, ಇವನ ರೇಷನ್ ಅಂಗಡಿ ಮಾತ್ರ ಸರ್ವ ಸರಿ ಇಲ್ಲ. ಅದು ಹೇಗೆ? ನಾನು ಮಂತ್ರಿ ಆದಾಗ ನೀವು ನಂಬಲಿಕ್ಕಿಲ್ಲ, ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ 150 ಬೋಗಸ್ ಕಾರ್ಡ್ ಇತ್ತು. ನಾನು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಅವರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಎಲ್ಲ ದೇಶದ ಗೊತ್ತಿದೆ, ಭಾರತ ದೇಶದ ಒಗ್ಗಟ್ಟೇ ಭಾರತ ದೇಶದ ಶಕ್ತಿ. ಈಗ ಮನೆ ಮುಂದೆ ನೀರು ನಿಂತರೆ ಇವನಿಗೆ ಪಂಚಾಯತ್ದ ಹಾರೇ ಬರಬೇಕು, ಇಲ್ಲದ ಪಂಚಾಯತ್ ಮೆಂಬರ್ 4 ಬೈಯೋದು ಇವರು ಸರಿ ಇಲ್ಲ ಅಂತೇಳಿ. ಇವ್ರದ್ದು ಹಾರೆ ಹೊರಗೆ ಹೋಗಿ ಕೆಲಸ ಮಾಡೋದು ಭಾವನೆ ಎಲ್ಲಿ ಕುಡಿಯೋತ್ತಿಲ್ಲ. ನಾವು ಬೆಳಿಗ್ಗೆದು ನಾನು ನೋಡ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಅವನು ಹಾಗೆ ಇವನು ಹೀಗೆ ಇವನು ಹಾಗೆ ಇದೇ ದೂರಲಿಕ್ಕೆ ಪ್ರಾರಂಭ ಆಗೋದಲ್ಲದೆ ಇವನು ಬೆಳಿಗ್ಗೆದ್ದು ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದರೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಎಲ್ಲ ಕೂಡ ಸರಿ ಇರ್ತದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಕೂಡ ಆಗುತ್ತೆ, ಅಂದರೆ ಕೊಲೆ ಕೂಡ ಆಗುತ್ತೆ. ಈ ಪ್ರಕರಣ ಆದ ನಂತರ ನೀವು ಕೂಡ ಬಹಳಷ್ಟು ಟೀಕೆಗಳನ್ನು ಎದುರಿಸ್ತೀರಾ. ನಂತರ ನೀವು ಇನ್ಸ್ಟಾ ಖಾತೆಯಲ್ಲೂ ಕೂಡ ಒಂದು ಪೋಸ್ಟನ್ನು ಹಾಕ್ತೀರಾ, ಕ್ಲಾರಿಟಿಯನ್ನು ಕೂಡ ಕೊಡ್ತೀರಾ. ಹಿಂದೆ ಇವರೊಬ್ಬರನ್ನು ಕೊಲೆ ಮಾಡಿದ್ರು, 4-5 ಕೇಸ್ಗಳಿದೆ. ಇದು ರೌಡಿ ಶೀಟರ್ ಆಗಿದ್ದರು, ತಿರಿಯೋದವರು. ಇವರು ಕೂಡ ಬೇರೆ ಒಂದು ಕೊಲೆ ಮಾಡಿದ್ರು, ಅದಕ್ಕೆ ಪ್ರತೀಕಾರವಾಗಿ ಮಾಡಿ ಬರಬೇಕು, ಈ ರೀತಿಯಲ್ಲಿ ಚರ್ಚೆ ಇತ್ತು. ಈ ಆರ್ಥಿಕವಾಗಿ ಒಂದು ಸಲ ದುಡ್ಡು ಕೊಟ್ಟಿದ್ದಾನೆ. ಅವನ ತಂದೆ ನನಗೆ ಮುಂದೆ ಫೋನ್ ಮಾಡಿ, ನಾವು ಈ ವಿಚಾರದಲ್ಲಿ ಯಾವುದೂ ಇಲ್ಲ, ನಮ್ಮನ್ನಂಥ ಸಬ್ಜೆಕ್ಟ್ ನಮ್ಗೆ ಗೊತ್ತಿಲ್ಲ, ನಾವು ಅದನ್ನು ಅವತ್ತೇ ಬಿಟ್ಟಿದ್ದೇವೆ, ನಮ್ಮ ಮಗನ ಕಲ್ಕೊಂಡು ಕೂಡ ನಾವು ಸಾಮೆ ಕೆಲಸ ಮಾಡಿಕೊಂಡು ನಾವು ದೇವರು ಕೊಟ್ಟಂತ ಇದ್ದೇವೆ, ಹಾಗೆ ಅಂತ ತುಂಬ ಹೇಳಿದರು. ಎಲ್ಲ ಕೂಡ ನೋಡಿ, ಈ ಆರೋಪಿಗಳನ್ನು ಸರಿಯಾಗಿ ಮಾಡಬೇಕಾದ್ರೆ ಪೊಲೀಸ್ ಜೊತೆಯಲ್ಲಿ ಅಡ್ವೊಕೇಟ್ಗಳು ಯಾಕೆ ಇವತ್ತು ವಾದ ಮಾಡಬೇಕು? ಮತ್ತು ಈ ಸಿಗರೇಟ್ ಇತ್ತು, ಅದನ್ನು ಕೂಡ ಬ್ಯಾನ್ ಮಾಡಿ. ಯಾಕೆ? ಸ್ಟಾರ್ಟಿಂಗ್ ಅದು ಮಕ್ಕಳಿಗೆ ಈ ಸಿಗರೇಟ್ ತೆಗಿತಾರೆ, ಮತ್ತು ಅದಕ್ಕೆ ಬೇರೆ ಬೇರೆ ಆಗ್ತಾರೆ, ಒಂದು ಅವ್ರಿಗೆ ರೂಟ್ ಕೊಟ್ಟಂಗೆ ಆಗ್ತದೆ. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಸರಿ, ನೀವು ಮಾತನಾಡ್ತಾ ಇದ್ವಿ, ಹೇಳಿದ್ರಿ 18 ಶಾಸಕರನ್ನ ತೆಗೆದಿರೋ ಕಾರಣನೂ ಕೂಡ ಹೇಳಿದ್ರಿ. ಇದಾದ ನಂತರ ಬಹಳಷ್ಟು ಟೀಕೆಗಳು ಬರುತ್ತೆ, ಏಕಪಕ್ಷೀಯವಾಗಿ ಮಾಡಿದ್ರು, ಅದಕ್ಕೆ ತೆಗೆದಿದ್ದಾರೆ. ಸೊ ಈ ರೀತಿಯಾಗಿ ರಾಜಕೀಯದಲ್ಲಿ ಬಹಳಷ್ಟು ಟೀಕೆಗಳನ್ನು ನೀವು ಎದುರಿಸ್ತೀರಾ. ಇದು ಸಾರ್ವಜನಿಕರಿಗೆ ಮಾಡಿರುವಂಥದ್ದು ಅಥವಾ ಒಂದು ಪಾಠ ಆಗಬೇಕಂತ, ಅಥವಾ ಏಕಪಕ್ಷೀಯವಾಗಿ ಮಾಡಿದ್ದ ಅಂದರೆ ಬಹಳಷ್ಟು ಈ ಟೀಕೆಗಳು ಕೇಳಿ ಬರ್ತಿದೆಯಲ್ಲ? ಇದು ಏಕಪಕ್ಷವೂ ಅಲ್ಲ, ಸಾರ್ವಜನಿಕವಾಗಿಯೂ ಅಲ್ಲ. ಆ ಒಂದು ಕಾಲಘಟ್ಟದಲ್ಲಿ ಆ ಅಗೌರವ ತೋರಿಸಿದ್ರು. ಆ ಪೀಠದ ಗೌರವ ಉಳಿಸಬೇಕಾದ್ರೆ ಒಂದು ತೀರ್ಮಾನ ತಗೊಳ್ಬೇಕು, ಮತ್ತು ಇನ್ನು ಮುಂದಕ್ಕೆ ರೀತಿ ಕೂಡ ಆಗಬಾರ್ದು. ಅದಕ್ಕೆ ತಗೊಂಡ ತೀರ್ಮಾನ, ಟೀಕೆ ಟಿಪ್ಪಣಿಗೆ ಅದು ಸ್ವಾಭಾವಿಕವಾಗಿ ಎಲ್ಲ ರೀತಿಯೂ ಇದೆ. ಅದಕ್ಕಾಗಿ ನಾವು ರಾಜ್ಯಕ್ಕೆ ಬರುವವರು ನಮ್ಮ ವೆಹಿಕಲಲ್ಲಿ ಶಾಕ್ ಅಬ್ಸರ್ವರ್ಸ್ ಇರ್ತಾರೆ. ನಿಮ್ಮ ವಾಹನದಲ್ಲಿ ಹೋಗುವಾಗ ನಿಮಗೆ ಶಾಕ್ ಅಬ್ಸರ್ವರ್ ಅಂತ ಬರ್ತದೆ. ಯಾವ ವೆಹಿಕಲ್ ಚೆನ್ನಾಗಿರೋ ಶಾಕ್ ಅಬ್ಸರ್ವರ್ ಇರ್ತದೆ, ಅದು ಭಯಂಕರ ಕಾಸ್ಟ್ಲಿ ಇರ್ತದೆ. ಯಾಕೆ? ನೀವು ಹೋದಾಗ ಅದು ದೊಡ್ಡ ಒಂದು ಅಲ್ಲಕ್ಕೆ ಬಿದ್ದರೂ ಕೂಡ ಅದು ಸ್ಲೋ ಆ್ಯಕ್ಷನ್, ನಿಮ್ಗೆ ಏನು ಗೊತ್ತಾಗೋದಿಲ್ಲ ಕೂತ್ಕೊಂಡಾಗ ಕಂಫರ್ಟಬಲ್ ಆಗಿ. ನೀವು ಇಲ್ಲದಿದ್ದು ಏನಾಗ್ತದೆ, ದಡ ಅಂದ್ರೆ ನಿಮಗೆ ಸರಿ ಕನ್ಫರ್ಟ್ ಅದಕ್ಕೆ ಯಾವ ಶಾಕ್ ಅಬ್ಸರ್ವರ್ ಬೆಸ್ಟ್, ಆ ವೆಹಿಕಲ್ ಕಾಸ್ಟ್ ಕೂಡ ಚೆನ್ನಾಗಿದೆ.
ಅದು ರಾಜ್ಯಕ್ಕೆ ಬರುವವರು ಕೂಡ ಶಾಕ್ ಅಬ್ಸರ್ವ್ ಥರ ಇರಬೇಕು ಅವ್ರ ಹೃದಯ. ಏನೇ ಹೇಳಿದ್ರು ಕೂಡ ಅದೊಮ್ಮೆ ಕೆಳಗೆ ಹೋಗಿ ಮತ್ತೆ ಮೇಲೆ ಹೋಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ. ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಸಕಾರಾತ್ಮಕ ಸ್ವೀಕರಿಸುವಂತಹ ಮನೋಭಾವ ನಾವು ಫಸ್ಟ್ ಹಮ್ಮಿಕೊಂಡು ಬರಬೇಕು. ನಾವೇನಾದರೂ ಯಾರು ಅವನು ಸರಿ ಇದ್ದಂತ ಹೇಳುವಾಗ ನನಗೆ ಖುಷಿ ಆಗೋದು, ಸರಿ ಇಲ್ಲ ಅಂತ ಹೇಳಿದಾಗ ನನಗೆ ಬೇಸರ ಆದರೆ ಅದರ ಅರ್ಥ ಏನು? ನಾನು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಅವರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ನಮ್ಮನ್ನು ನಾವು ಕಂಟ್ರೋಲ್ ಮಾಡಬೇಕು. ಇನ್ನೊಬ್ಬ ನಮ್ಮನ್ನು ಹೊಗಲ್ಲಿ ಇನ್ನೊಬ್ಬರು ತೆಗಲ್ಲಿ ನಾವು ನಮ್ಮಷ್ಟಕ್ಕೆ ಇದ್ದುಕೊಂಡು ಸೀಮಿತವಾಗಿದ್ದರೆ ಈ ಟೀಕೆ ಟಿಪ್ಪಣಿಗಳೇನಕ್ಕೂ ನಾವು ತಲೆಗೆ ಹಂಚಿಕೊಂಡು ಹೋಗುವುದಿಲ್ಲ. ಈ ರಾಜಕೀಯ ಟೀಕೆಗಳ ಮಧ್ಯೆ ಈ ಆ ಮೌಲ್ಯವನ್ನು ಕಾಪಾಡ್ಕೊಳ್ಳುವಂಥದ್ದೇ ಒಂದು ಟಾಸ್ಕ್ ಆಗ್ಬಿಟ್ಟಿದೆ. ಖಂಡಿತ ಕಷ್ಟದ ಕೆಲಸ ಇದೆ. 100ಕ್ಕೂ 100 ಎಲ್ಲ ಮೌಲ್ಯತೆ ಕಾಪಾಡಲಿಕ್ಕೆ ಕೂಡ ಆಗೋದಿಲ್ಲ ಇದರಲ್ಲಿ. ಅದಕ್ಕೆ ಟೀಕೆ ಟಿಪ್ಪಣಿಗೆ ಏನಿದೆಯಲ್ಲ ಅದನ್ನು ಯಾವಾಗಲೂ ರಾಜಕೀಯದವರಿಗಂತಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನಿಮ್ಮ ತಲೆಯಲ್ಲಿ ಏನಿಡಬೇಕು ಅದನ್ನು ಮಾತ್ರ ಇಡಬೇಕು. ಕಸದ ಬುಟ್ಟಿಯಲ್ಲಿ ಏನಿಡಬೇಕು ಅದನ್ನು ಅಲ್ಲೇ ಇಡಬೇಕು. ನೀವು ಕಸದ ಬುಟ್ಟಿಯಲ್ಲಿ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ತಲೆ ಹಾಳಾಗಿ ಹೋಗದೆ ಹೊರತು ಬೇರೆ ಏನು ಕೂಡ ಆಗಲಿಕ್ಕೆ ಆಗೋದಿಲ್ಲ. ಕಸದ ಬುಟ್ಟಿ ಕಸ ಹಾಕಿದರೆ ಅದು ಕ್ಲೀನ್ ಮಾಡಿದ್ರೆ ಏನಾಗ್ತದೆ? ಕಸದ ಬುಟ್ಟಿ ಇಡೀ ವಾಸನ ಗಲೀಜ. ಅದೇ ನಮ್ಮ ತಲೆಯಲ್ಲಿ ಇದನ್ನು ಇಟ್ಟುಕೊಂಡ್ರೆ ನಾವೇ ನಮ್ಮ ಟೆನ್ಷನ್ ನಮ್ಮ ಹಾಳಾಗ್ತೇವೆ, ಬೇರೆಯವ್ರಿಗೆ ಏನಾಗೋದಿಲ್ಲ. ಅದಕ್ಕಾಗಿ ಏನು ಬೇಕು ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋದು, ಏನು ಬೇಡ ಅದನ್ನಲ್ಲಿ ಕಸದ ಬುಟ್ಟಿಯಲ್ಲಿ ಬಿಟ್ಟು ಹೋಗೋದು. ಅದು ಆಗುವ ವಿಚಾರ ಆಗುವಂಥದ್ದಲ್ಲ. ಆದ ಕಾರಣ ಈ ಟೀಕೆ ಟಿಪ್ಪಿದ ರಾಜ್ಯಗಳ ಸ್ವಾಭಾವಿಕ. ನಾವು ಎರಡನ್ನೂ ಕೂಡ ನಾವು ತಗೊಳ್ಬೇಕು. ಸಕಾರಾತ್ಮಕ ತಗೊಳ್ಳುವಂತಹ ಆ ಮನೋಭಾವ ನಾವು ಅದನ್ನು ಅಭ್ಯಾಸ ಮಾಡಿಸ್ಕೊಂಡು ಬರಬೇಕು. ಅಷ್ಟು ಸುಲಭ ಇಲ್ಲ, ಅದು ಬಹಳ ಕಷ್ಟದ ಕೆಲಸ. ಒಂದಲ್ಲ ಒಂದು ರೀತಿ ಕೆಲವೊಮ್ಮೆ ಕೋಪ ಆಗ್ತದೆ, ಬೇಸರ ಆಗ್ತದೆ, ವಿಚಾರ ಆಗ್ತದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ವಿಚಾರ ಆಗಬಾರ್ದು. ಸೊ ನಾನು ಸಾಧಾರಣಾಗೆ ಸರ್, ಇನ್ನು ಈಗ ಪ್ರಸ್ತುತವಾಗಿ ಮಾತನಾಡೋದಾದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಎಲ್ಲ ಏನಾಗ್ತಾ ಇದೆ, ಮತ್ತು ಅವರು ಪಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡಿರೋವಂಥದ್ದು, ಅಥವಾ ನಾವು ಪ್ರತ್ಯುತ್ತರವಾಗಿ ಸಿಂಧೂರ್ ಆಪರೇಷನ್ ಕೂಡ ಮಾಡಿರೋವಂಥದ್ದು. ಸೊ ಈ ಒಂದು ಏನು ಬೆಳವಣಿಗೆ ಅಥವಾ ಈ ರೀತಿಯಾಗಿ ಏನು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಭಾರತ ದೇಶದ ಹಿತ ಕಾಪಾಡಬೇಕು ಮತ್ತು ದೇಶದ ರಕ್ಷಣೆ ಆಗುವುದು ನಮ್ಮ ಮೊದಲ ಆದ್ಯತೆ, ಫಸ್ಟ್ ಪಾಯಿಂಟ್. ಆ ಕೆಲಸ ಏನಾಗಬೇಕಾ? ಆ ಕೆಲಸ ಈಗ ಆಗಿದೆ. ಅದಕ್ಕೆ ಇಡೀ ದೇಶ ಜನರು ಇವತ್ತು ಒಗ್ಗಟ್ಟಿನಿಂದ ಇವತ್ತು ಆ ಸೈನಿಕರ ಜೊತೆ ಆ ಸರ್ಕಾರ ಜೊತೆ ಇವತ್ತು ಇದೆ. ಯಾಕಂತ ಹೇಳಿದರೆ ಚರ್ಚೆಗಳು ಭಾಳಷ್ಟು ಇರ್ತದೆ, ಅದು ನಷ್ಟ ಆಗ್ತದೆ. ಹಾಗೆ ಅದೇ ನಮಗೆ ನಮ್ಮ ರಕ್ಷಣೆ ಅತ್ಯಗತ್ಯ ಅಲ್ವಾ? ಈ ರೀತಿ ಪ್ರತಿ ಸಲವೂ ಕೂಡ ಜನಸಾಮಾನ್ಯರನ್ನು ಇವತ್ತು ಹಲ್ಲೆ ಮಾಡುವಂಥದ್ದು, ಜನಸಾಮಾನ್ಯರನ್ನು ಕೊಲ್ಲುವಂಥದ್ದು, ನಮ್ಮ ದೇಶದಲ್ಲಿ ಬಂದು ಒಂದು ಸಮಾಜದಲ್ಲಿ ಒಗ್ಗಟ್ಟಿರಬಾರ್ದು, ನಾಗರಿಕವಾದ ಒಂದು ಹಿಂಸೆ ಪ್ರಾರಂಭವಾಗಬೇಕೆಂಬ ದುರಾಲೋಚನೆ ಇಟ್ಟುಕೊಂಡು ಯಾರು ಇವತ್ತು ಅಟ್ಯಾಕ್ ಮಾಡ್ತಾರೆ ಅಂಥವ್ರಿಗೊಂದು ತಕ್ಕ ಪಾಠ ಕಲಿಸಬೇಕು. ಮತ್ತು ಅವ್ರಿಗೆ ಯಾರು ಬೆಂಬಲಿಸ್ತಾರೆ ಅವ್ರಿಗೆ ಕೂಡ ಇವತ್ತು ಪಾಠವಾಗಬೇಕು. ಆದ ಕಾರಣ ಇವತ್ತು ಯಾರ ಪಹಲ್ಗಾಮಲ್ಲಿ ಬಂದು ಇವತ್ತು ಶೂಟ್ ಮಾಡಿದ್ದಾರೆ, ನಾವು ಒಂದು ವಾರ್ ಮಾಡಿಕೊಂಡು ಪಾಕಿಸ್ತಾನಿಗೆ ಪಾಠ ಮಾಡೋದು ಮೊದಲ ಆದ್ಯತೆ. ಅದರಲ್ಲೂ ಆದ್ಯತೆ ಇವರು ಹಿಡಿಬೇಕೀಗ. ಯಾರು ಬಂದಿದ್ದಾರೆ ಅವ್ರು ಯಾರಂತ ಗೊತ್ತಾಗಬೇಕಲ್ಲ, ಅವ್ರು ತಪ್ಪಿಸೋಕೆ ಬಿಡಬಾರ್ದು. ಯಾಕಂತ ಹೇಳಿ ನಾವು ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯಿತು, ಇನ್ನೂ ಕೂಡ ನಮಗೆ ಈ GP ಯಾರ್ದಂತ ಗೊತ್ತಿಲ್ಲ. 300 ಕಿಲೋಮೀಟ್ರ್, ಈ 200 ಕಿಲೋಮೀಟ್ರ್ 200 kg 300 kg RDX ಅನ್ನು ಇಟ್ಟುಕೊಂಡು ಅವರು ಇಷ್ಟೆಲ್ಲ ಈ ಕೋಸ್ಟಲ್ ಇದು ಸೆಕ್ಯೂರಿಟಿಯನ್ನು ಕ್ರಾಸ್ ಮಾಡಿ ಹೇಗೆ ಬಂದು ಅಲ್ಲಿ ತನಕ ಬಂದು ಮುಟ್ಟಿತ್ತು ಅಂತ ಗೊತ್ತಾಗಬೇಕು. ಈ RDX ಎಲ್ಲಿಂದಿತ್ತು? ಅದು ಬೇರೆ ದೇಶದಿಂದ ಬಂತ ಅಥವಾ ನಮ್ಮ ದೇಶದಲ್ಲಿ ಯಾರ ಮನೆಯಲ್ಲಿತ್ತ? ಯಾರ ಮನೆ? ಯಾರಲ್ಲಿ ಆ ವೆಹಿಕಲಲ್ಲಿ ಎಷ್ಟು ಜನ ಬಂದರು? ಈ ವೆಹಿಕಲಲ್ಲಿ ಅದರಲ್ಲಿ ಯಾರೆಲ್ಲ ಇದ್ದರು? ಅವರು ಇಷ್ಟು ಗೇಟನ್ನು ಪಾಸ್ ಮಾಡಿ ಇಷ್ಟು RDX ಅನ್ನು ಬೊಲೆರೋ ಜೀಪಲ್ಲಿ ಇಟ್ಟುಕೊಂಡು ಇಷ್ಟು RDX ಅನ್ನು ಇಟ್ಟುಕೊಂಡು ಹೇಗೆ ಇಷ್ಟೆಲ್ಲ ಚೆಕ್ಕಿಂಗನ್ನು ಪಾಸ್ ಮಾಡಿ ಆ ಬಸ್ ಬರುವ ಕರೆಕ್ಟ್ ಬಂದು ಹೊಡೆದ್ರು? ಇದೆಲ್ಲ ಕೂಡ ದೇಶ ಜನತೆಗೆ ಗೊತ್ತಾಗಬೇಕಲ್ಲ. ಆಗೇನಾಗ್ತದೆ, ಬೇರೆ ಮಾಡುವವರಿಗೆ ನಮ್ಮ ಕಣ್ಣು ಹಿಡಿತಾರೆ ಎಂಬ ಹೆದರಿಕೆ ಬರ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ಯಾರದನ್ನು GP ಯಾರಿದೆ ಅವನಿನ್ನು ಗೊತ್ತಿಲ್ಲ, ಆಡಿಗೆ ಯಾರು ಕೊಡ್ತಿಲ್ಲ, ಅವನ್ನೆಲ್ಲ ತಪ್ಪಿ ನಾಳೆ ಅದೇ ಕೆಲಸ ಮತ್ತೆ ಮಾಡ್ತಾರೆ. ಈಗ ಪಹಲ್ಗಾಮಲ್ಲಿ ಯಾರು ಬಂದಿದ್ದಾರೆ, ನಮಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋ ಜೊತೆಯಲ್ಲಿ ಈ ಬಂದ ಯಾರಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ 5 ಜನ 6 ಜನ ಬಂದಿದ್ದರು, ಅವರನ್ನು ಯಾವುದೇ ಕಾರಣದ ಪತ್ತೆ ಹಚ್ಚಬೇಕು.
ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಅದೇ ರೀತಿಯ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು. ಆಗ ಆ ರೀತಿ ಯಾರು ಕೂಡ ಜವಾಬ್ದಾರಿ ವಹಿಸ್ಕೊಂಡು ಬರೋದಿಲ್ಲ. ಇಲ್ಲದ್ರೆ ಬೇರೆಯವರು ಪ್ರೇರಣೆ ಮಾಡಲಿಕ್ಕೆ, ದುಡ್ಡು ಕೊಡಲಿಕ್ಕೆ ವಿಷ ತುಂಬಿಸಲಿಕ್ಕೆ ಇದ್ದಾರೆ. ಇವರು ಬರ್ತಾರೆ, ಇವತ್ತು ಹೋಗಿ ಈಗ ಎಲ್ಲಿ ತಪ್ಪಿಸಿಕೊಂಡು ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. 5, 3, 4 ವರ್ಷ ನಂತರ ಮತ್ತೆ ಏನಾದ್ರು ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಬರ್ತಾರೆ. ಬಂದವರಿಗೆ ಮತ್ತೆ ಅವ್ರು ರಿಟರ್ನ್ ಜೀವಂತವಾಗಿ ಇಲ್ಲಿಂದ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಭಾವನೆ ಬಂದುಬಿಟ್ರೆ ಮತ್ತೆ ಯಾರು ಕೂಡ ಬರಲಿಕ್ಕೆ ಅವರಿಗೆ ಹೆದರಿಕೆ ಆಗ್ತದೆ. ಸೊ ಈ ಕೆಲಸ ಕೂಡ ಇವತ್ತು ಆಗಬೇಕಾಗ್ತದೆ. ಸೊ ಆದ ಕಾರಣ ಇವತ್ತು ಈ ವಾರ ಇವತ್ತೇನು ನಡೀತಾ ಇದೆ, ಯಾರು ಕೂಡ ಅದನ್ನು ಇಷ್ಟ ಇಲ್ಲದಿದ್ದರೂ ಕೂಡ ಈ ವಾರಗಳು ಗೆದ್ದುಕೊಡು ಈಗಿನ ಕಾಲದಲ್ಲಿ ಅಗತ್ಯ ಇತ್ತು. ಅದು ಜನಕ್ಕೆ ಒಂದು ಭಾವನೆ ಇತ್ತು, ನಮ್ಮ ಈ ರೀತಿ ಕಷ್ಟಗಳ ಪಟ್ಟು ಬೆಂಬಲಿಸುವಾಗ ತಕ್ಕವಾದ ಪಾಠವನ್ನು ಕಲಿಸಬೇಕಂತೇಳಿ ತಕ್ಕವಾದ ಪಾಠ ಕಲಿಸಿದ್ದಾರೆ. ಇನ್ನೂ ಕೂಡ ಸ್ಟ್ರಿಕ್ಟಾಗಿ ಅದನ್ನು ಆ್ಯಕ್ಷನ್ ನಾವು ಇವತ್ತು ಮಾಡಬೇಕಾಗ್ತದೆ. ಜನಸಾಮಾನ್ಯರಿಗೆಲ್ಲ ಕೂಡ ಸಹಕಾರ ಕೊಡ್ತಾ ಇದ್ದಾರೆ, ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾರು ಬಂದು ಭಯೋತ್ಪಾದನೆ ಕೆಲಸ ಇವತ್ತು ಮಾಡ್ತಾರೆ, ಅದು ಅದರ ಉದ್ದೇಶ ಏನು? ಅವರನ್ನು ಕೊಲ್ಲೋದು ಮಾತ್ರ ಅಲ್ಲ, ಅವ್ರ ಉದ್ದೇಶ ಅಂತ ಹೇಳಿದರೆ ಇಲ್ಲಿ ಅಹಿಂಸೆ ಪ್ರಾರಂಭ ಆಗಬೇಕು, ನಾಗರಿಕವಾಗಿ ಅಲ್ಲಿ ಸಿವಿಲ್ ವಾರ್ ಆಗಬೇಕು, ಧರ್ಮಾಧಾರಿತವಾಗಿ ಜನ ವಿಭಜನೆ ಆಗಬೇಕು, ನಮ್ಮ ದೇಶದಲ್ಲಿ ಒಗ್ಗಟ್ಟು ಇರಬಾರ್ದು. ಅದರ ಮುಖ್ಯ ಉದ್ದೇಶ ಅದು ಅವ್ರದ್ದು. ಮುಖ್ಯ ಉದ್ದೇಶ ಪರ್ಸನಲ್ ಆಗಿ ಇವರೇನು ಪಾಪ ಅವರು ಟೂರಿಸ್ಟ್ ಅವ್ರಿಗೆ ಏನು ಮಾಡಿದ್ದಾರೆ, ಏನು ಮಾಡಲಿಲ್ಲ, ಯಾರೋ ಗೊತ್ತೂ ಇಲ್ಲ, ಏನಂತ ಗೊತ್ತಿರೋದಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್ ಏನು ಈ ರೀತಿ ಮಾಡಿಕೊಂಡು ಸಂದೇಶವನ್ನು ದೇಶದಲ್ಲಿ ಕೊಟ್ಟು ಅಲ್ಲಿ ಜಾತಿ ಮತ್ತು ಧರ್ಮ ಆಧಾರದಲ್ಲಿ ಈ ದೇಶವನ್ನು ವಿಭಜನೆ ಮಾಡಬೇಕಂತೇಳಿ ಮುಖ್ಯ ಉದ್ದೇಶ. ಯಾಕೆ ಬೇರೆ ಎಲ್ಲ ದೇಶದ ಗೊತ್ತಿದೆ, ಭಾರತ ದೇಶದ ಒಗ್ಗಟ್ಟೇ ಭಾರತ ದೇಶ ಶಕ್ತಿ. ಭಾರತ ದೇಶದ ವೈವಿಧ್ಯತೆಯಲ್ಲಿ ಏಕತೆ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಕುಲಗಳು ಇವರೆಲ್ಲರೂ ಕೂಡ ಇದ್ದು ಒಗ್ಗಟ್ಟಿಂದ ಇರುವುದೇ ನಮ್ಮ ಇವತ್ತು ಶಕ್ತಿಯಾಗಿದೆ. ಸೊ ಭಾರತ ದೇಶವನ್ನು ಇವತ್ತು ದುರ್ಬಲಗೊಳಿಸಬೇಕಾದ್ರೆ ಈ ಮಧ್ಯದಲ್ಲಿ ವಿಷ ಬೀಜ ಬಿತ್ತಿ ಸಮಸ್ಯೆ ಉಂಟು ಮಾಡಿದರೆ ಆಟೋಮೆಟಿಕ್ ದುರ್ಬಲ ಆಗ್ತದೆ. ಸೊ ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ಏನು ಉದ್ದೇಶದಿಂದ ಇವತ್ತು ಭಯೋತ್ಪಾದಕರನ್ನು ದಾಳಿ ಮಾಡ್ತಾರೆ, ಆ ಉದ್ದೇಶ ಅವ್ರಿಗೆ ಈಡೇರೋದು ಯಾವಾಗ? ನಾವು ಬೇರೆ ಬೇರೆ ಆದ್ರೆ. ಆದರೆ ನಾವು ಈ ದೇಶದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಹಿಡಿದು ತಕ್ಕವಾದ ಪಾಠವನ್ನು ಕಲಿಸಿದಾಗ ನಾವು ಏನೇ ಮಾಡಿದ್ರು ಕೂಡ ಇಲ್ಲಿ ಒಗ್ಗಟ್ಟು ಮುರಿಯುವುದಿಲ್ಲ ಎಂಬ ಸಂದೇಶವನ್ನು ನಾವು ವಿಶ್ವಕ್ಕೆ ನಾವು ಇವತ್ತು ಕೊಡಬೇಕಾಗ್ತದೆ. ಅದು ನಮ್ಮೆಲ್ಲರ ದೊಡ್ಡ ಮಟ್ಟದ ಜವಾಬ್ದಾರಿ. ಅದು ಬರೀ ರಾಜ್ಯಕ್ಕದವರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಈ ರಾಜ್ಯದ ಮತ್ತು ಈ ದೇಶದ ಪ್ರತಿಯೊಂದು ಮನೆಯವರು ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ಆ ರೀತಿಯ ಸಮಾಜನ ಕಟ್ಟುವಂಥ ವಿಶ್ವಾಸ ಬರ್ತಂಥ ಕೆಲಸಕ್ಕೆ ಅವರವರು ನಮ್ಮ ಒಂದು ಜವಾಬ್ದಾರಿ ಇವತ್ತು ಹಮ್ಮಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾನು ಹೇಳಿದ್ದೆ, ಪಬ್ಲಿಕ್ ಮತ್ತು ಸೋಷಿಯಲ್ ಕಾಸಲ್ಲಿ ಹೆಚ್ಚಿನ ರೀತಿಯಲ್ಲಿ ಬರಬೇಕು. ನೀವು ಹೇಳಿದ್ರಿ ಹಿಂದೆ ಹೇಗಿತ್ತು ಈಗ ಹೇಗಿತ್ತು ಅಂತೇಳಿ. ಹಿಂದೆ ಸಮಾಜ ಹೇಗಿತ್ತು, ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಹಾರ ಅಂತ ಇತ್ತು, ಪ್ರತಿಯೊಬ್ಬರ ಮನೆಯಲ್ಲಿ ಅಲ್ವಾ? ಯಾಕೆ? ಏನು ನಮ್ಮ ಮನೆ ಮುಂದೆ ನೀರು ನಿಂತರೆ ಅಥವಾ ಅಲ್ಲಿ ಸ್ವಲ್ಪ ಇದಿದ್ರೆ ಅದನ್ನು ಹೋಗಿ ಬಿಡಿಸಿ ಕೊಡ್ತಾ ಇದ್ರು. ಸಂಘ ಸಂಸ್ಥೆಯವರು ಶ್ರಮದಾನ ಅಂತ ಹೇಳಿಕೊಂಡು ಒಂದೆಲ್ಲ ಕ್ಲೀನೆಲ್ಲ ಮಾಡ್ತಿದ್ರು. ಈಗ ಯಾರ ಮನೆಯಲ್ಲಿ ಹಾರ ಇದೆ ನೋಡುವ? ಕಮ್ಮಿ, ಭಾಳಷ್ಟು ಕಮ್ಮಿ, ಭಾಳ ರೇರ್. ಯಾರಿಗಾದ ಮಕ್ಕಳಿಗೆ ಹಾರ ಏನಾದರೂ ತೋರಿಸ್ಬೇಕಾದ್ರೆ ಈ ಫೋಟೋದಲ್ಲಿ ತೋರಿಸ್ಬೇಕು ಹೊರತು ಮನೆಯಿಂದ ತಗೊಂಡು ಬಂದು ಇದು ಹಾರ, ಇದು ಈಗ ಕೆಲಸ ಮಾಡ್ಲಿಕ್ಕೆ ಅಂತೇಳಿ ಒಂದು ಗಿಡ ನಡುವುದಾ ಅಥವಾ ಇನ್ನೊಂದು ಮನೆಯಲ್ಲಿ ತೆಗೆಯುವುದಾ, ಮನೆ ಹೊರಗೆ ನೀರು ನಿಂತು ಬಿಡಿಸಿಕೊಡುವಂಥ ಭಾವನೆ ಇಲ್ಲ. ಈಗ ಮನೆ ಮುಂದೆ ನೀರು ನಿಂತರೆ ಇವನಿಗೆ ಪಂಚಾಯತ್ದ ಹಾರೇ ಬರಬೇಕು, ಇಲ್ಲದ ಪಂಚಾಯತ್ ಮೆಂಬರ್ 4 ಬೈಯೋದು ಇವರು ಸರಿ ಇಲ್ಲ ಅಂತೇಳಿ. ಇವ್ರದ್ದು ಹಾರ ಹೊರಗೆ ಹೋಗಿ ಕೆಲಸ ಮಾಡೋದು ಭಾವನೆ ಎಲ್ಲಿಯೂ ಕೂಡ ಇವತ್ತಿಲ್ಲ. ಮುಂಚೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟ ಟಾರ್ಚ್ ಇತ್ತು. ಎಂತಕ್ಕೆ ಟಾರ್ಚ್? ಕರೆಂಟ್ ಹೋಗ್ತದೆ ಗೊತ್ತಾಗ್ತದೆ. ಕರೆಂಟ್ ಹೋದರೆ ನಮಗೆ ಟಾರ್ಚ್ ಬೇಕಾಗ್ತದೆ. ಯಾರ ಮನೆಯಲ್ಲಿ ಜಾಸ್ತಿ ಬ್ಯಾಟ್ರಿ ಟಾರ್ಚ್ ಇದೆ ಅವನು ಬಾರಿ ದೊಡ್ಡ ಜನ. ಆವಾಗ ದೊಡ್ಡದು ಹೀಗಾಗಿ ದೊಡ್ಡ ಟಾರ್ಚ್ ಇದ್ದರೆ ದೊಡ್ಡ ವಿಷಯ, 5 ಬ್ಯಾಟ್ರಿ 10 ಬ್ಯಾಟ್ರಿ ಟಾರ್ಚ್ ಅಂದರೆ. ಈಗ ಯಾರ ಮನೇಲಿ ಟಾರ್ಚ್ ಇದೆ? ಎಲ್ಲರೂ ಕೂಡ ಮೊಬೈಲ್ ಟಾರ್ಚಲ್ಲಿ ಸುಧಾರಿಸೋದಲ್ಲದೆ ಈ ಟಾರ್ಚ್ ಅಂತ. ಯಾಕೆ ಕರೆಂಟ್ ಹೋದ ತಕ್ಷಣ ಇವನಿಗೆ KEB ಕರೆಂಟೇ ಬರಬೇಕು, ಇಲ್ಲ 4 ಬೈಗಳು, ಸರ್ಕಾರ ಸರಿ ಇಲ್ಲ, KEB ಸರಿ ಇಲ್ಲ ಅಂತೇಳಿ. ಸೊ ಜನ ಪ್ರತಿಯೊಂದನ್ನು ಕೂಡ ಅವರವರು ಏನು ಮಾಡಬೇಕು ಆಲೋಚನೆ ಕಡಿಮೆ ಆಗಿದೆ. ಸೆಲ್ಫ್ ಸೆಂಟರ್ಡ್ ಆಗಿದ್ದುಕೊಂಡು ಪ್ರತಿಯೊಬ್ಬ ಇನ್ನೊಬ್ಬನ ದೂರದಲ್ಲದೆ, ನಾವು ಬೆಳಿಗ್ಗೆ ನಾನು ನೋಡ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಅವನು ಹಾಗೆ ಇವನು ಹೀಗೆ ಇವನು ಹಾಗೆ ಇದೇ ದೂರಲಿಕ್ಕೆ ಪ್ರಾರಂಭ ಆಗೋದಲ್ಲದೆ, ಇವನು ಬೆಳಿಗ್ಗೆದ್ದು ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದರೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಎಲ್ಲವೂ ಕೂಡ ಸರಿ ಇರ್ತದೆ. ಈ ರೀತಿ ಅವತ್ತಿನ ಕಾಲದ ವ್ಯವಸ್ಥೆನೇ ಬೇರೆ, ಈಗಿನ ಕಾಲದ ವ್ಯವಸ್ಥೆನೇ ಬೇರೆ. ನಮ್ಮ ಕಷ್ಟ ಏನಿದೆ, ನಮ್ಮ ತಂದೆಯವರೆಲ್ಲ ಶಾಸಕರಾಗಿದ್ದರು,
ಈಗ ನಾವಿದ್ದೇವೆ. ನಾವೇನಾದರೂ ಈಗಿನ ರಾಜ್ಯಕ್ಕೆ ಪ್ರಕಾರ ಹೋದರೆ ನಮ್ಮ ತಂದೆ ತಾಯಂದಿರ ಮಾನ ಮರ್ಯಾದೆ ಹೋಗ್ತದೆ, ಅವರ ಗೌರವ ಹೋಗ್ತದೆ. ಹಾಗೆ ಹೇಳ್ತಾರೆ ಅವರ ಮಗನಾಗಿ ಇವನು ಹೀಗೆ ಮಾಡ್ತಿದ್ದಾನಂತೇಳಿ. ಇನ್ನು ಅವರ ಪ್ರಕಾರ ಕರೆಕ್ಟಾಗಿ ಹೋದರೆ ಇಲ್ಲಿ ಬದುಕಲಿಕ್ಕೆ ಸಾಯಬೇಕು ಚಾನ್ಸ್ ಇಲ್ಲ, ಇಲ್ಲಿ ನಾವು ಸಾಯುವಂಥ ಪರಿಸ್ಥಿತಿ. ಸೊ ನಾವು ಅಲ್ಲಿಯೂ ಬ್ಯಾಲೆನ್ಸ್ ಮಾಡಬೇಕು, ಇಲ್ಲಿಯೂ ಬ್ಯಾಲೆನ್ಸ್ ಮಾಡಿ ಹೋಗುವಂಥ ಪರಿಸ್ಥಿತಿ ನಮಗೆ ಆಗಿ ಬಿಟ್ಟಿದೆ ರಾಜಕಾರಣಿಗಳ ಮಕ್ಕಳಿಗೆ ಇದರಲ್ಲಿ. ಸೊ ಈ ಕಾಲ ಬದಲಾವಣೆ ಇದನ್ನು ಯಾರು ನಿಲ್ಲಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಬದಲಾವಣೆ ಆಗುವಾಗ. ಅದಕ್ಕಾಗಿ ನೀವು ಅಲೆಯ ವಿರುದ್ಧ ಈಜಬೇಕಾದ್ರೆ ಭಾಳ ಕಷ್ಟ ಇದೆ. ಈಜಿ ನೀವು ಬದುಕಿದ ಸಾಯ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲೆ ಒಟ್ಟಿಗೆ ಹೋಗೋದಾದರೆ ಒಂದು ಕಡ್ಡು ಹಿಡ್ಕೊಂಡು ಕೂಡ ಅದು ನಿಮ್ಮನ್ನು ತೆಗೆದು ಇದು ಈಗ ಅಂತ ವಿಚಾರ ಇವತ್ತು ಇದು ಮತ್ತೆ ಇದು ಫ್ಯಾಕ್ಟ್. ಸಾದ ಕಾರಣ ಹಿಂದಿದ್ದ ಪರಿಸ್ಥಿತಿ ಹೀಗಿತ್ತು, ನೀವು ಯಾಕೆ ಹೀಗೆ ಅಂತ ಕೇಳಿದೆ, ಸಮಾಜ ಹೀಗಿದೆ ಅಲ್ಲ, ಎಂತ ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ. ಸೊ ಈ ಎಲ್ಲ ಪರಿಸ್ಥಿತಿ ಈಗ ನಾ ಇಷ್ಟಾದ್ರೂ ಇದೆ, ಇನ್ನು 20 ವರ್ಷದ ಎಂಥ ಪರಿಸ್ಥಿತಿ ಯಾರಿಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಇದೆಲ್ಲವೂ ಕೂಡ ನಾವು ಹೊಂದಿಕೊಂಡು ಹೋಗಬೇಕಾಗ್ತದೆ. ಸರ್, ಇದು ನನ್ನ ಒಂದು ಪ್ರಶ್ನೆ. ಅಂದರೆ ಇವಾಗ ವಾರ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಈ ಧರ್ಮದ ಹೆಸರಲ್ಲಿ ಸಾಯಿಸುವಂಥದ್ದು ಅಥವಾ ಧರ್ಮ ಈ ರೀತಿ ಹೋರಾಡೋರು, ಸೊ ಈ ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು ಸರ್? ಮತ್ತು ಈ ಒಂದು ಜನಗಳಿಗೆ ಏನು ಹೇಳ್ತೀರಾ ನೀವು? ನೋಡಿ, ನಾವು ಪ್ರತಿಯೊಂದು ಧರ್ಮದ ಉದ್ದೇಶ ಏನಿದೆ, ನಾವು ಒಬ್ಬರಿಗೆ ಉಪಕಾರ ಮಾಡಬೇಕು, ನಾವು ಚೆನ್ನಾಗಿ ಇರಬೇಕು, ಮನುಷ್ಯತ್ವ ನಮ್ಮಲ್ಲಿ ಮುಖ್ಯವಾಗಿರಬೇಕು. ಅದು ಪ್ರತಿಯೊಂದು ಧರ್ಮದ ಮುಖ್ಯ ಉದ್ದೇಶ. ಬೇರೆ ಬೇರೆ ಧರ್ಮದಲ್ಲಿ ನಾವು ಹುಟ್ಟಿರ್ತೇವೆ, ಆ ಧರ್ಮಕ್ಕೆ ಅನುಗುಣವಾಗಿ ನಾವು ಜೀವನವನ್ನು ಸಾಗಿಸಿ ಇಟ್ಸ್ ಅ ವೇ ಆಫ್ ಲೈಫ್. ಅಂದರೆ ನಾನು ಹೇಗೆ ಚೆನ್ನಾಗಿರಬೇಕು, ನನಗೆ ಇದನ್ನು ಗೌರವಿಸಬೇಕು, ತಂದೆ ತಾನು ಹೇಗೆ ನೋಡಬೇಕು, ನಾನು ಸಮಾಜದಲ್ಲಿ ಹೇಗೆ ಬದುಕಬೇಕು, ನಾವು ಯಾರಿಗೂ ತೊಂದರೆ ಮಾಡಬಾರ್ದು, ಎಲ್ಲ ನಾವು ಹೇಗೆ ಖುಷಿ ಮಾಡಬೇಕು, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ಇದು ಪ್ರತಿಯೊಂದು ಧರ್ಮ ಕೂಡ ನಮ್ಗೆ ಇದನ್ನು ತೋರಿಸಿ ನಾವು ಕೊಡ್ತೇವೆ. ಎಲ್ಲಿ ಕೂಡ ದ್ವೇಷ ಅಥವಾ ಕೋಪ ಎಲ್ಲಿ ಕೂಡ ಮಾಡಲಿಕ್ಕೆ ಯಾವ ಧರ್ಮದಲ್ಲಿ ಕೂಡ ಇವತ್ತು ಹೇಳಿಲ್ಲ. ನೀವು ಪವಿತ್ರವಾದ ಕುರಾನ್ ತೆಗೆದು ಅದನ್ನು ಕಂಪ್ಲೀಟ್ ಅರ್ಥ ಮಾಡಿಕೊಂಡ್ರೆ ಒಂದೇ ಒಂದು ಶಬ್ದ ಇನ್ನೊಂದು ಧರ್ಮದವರನ್ನು ದ್ವೇಷಿಸುವುದಿಲ್ಲ. ಒಂದೇ ಒಂದು ಶಬ್ದ ಎಲ್ಲವೂ ಕೂಡ ಮನುಷ್ಯತ್ವ, ಮನುಷ್ಯರಿಗಾಗಿ ಒಳ್ಳೆಯ ಕೆಲಸ ಮಾಡಿ ನೀವು ಸದ್ಬುದ್ಧಿಯಿಂದ ನಡೀರಿ, ದುಷ್ಟ ದೂರ ಇದ್ದು. ನೀವು ಪವಿತ್ರವಾದ ಭಗವದ್ಗೀತೆ ತೆಗೆದ್ರೆ ಒಂದೇ ಒಂದು ಇನ್ನೊಂದು ಧರ್ಮ ದೋಷಿಸುವಂಥ ಒಂದೇ ಒಂದು ಶಬ್ದ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಪವಿತ್ರವಾದ ಬೈಬಲ್ ತೆಕ್ಕೊಂಡು ಓದಿದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಒಂದೇ ಒಂದು ಶಬ್ದ ಕೂಡ ಇನ್ನೊಂದು ಧರ್ಮ ದೋಷಿಸುವಂತಹ ಒಂದೇ ಒಂದು ಶಬ್ದ ಕೂಡ ಇಲ್ಲ. ಎಲ್ಲ ಕೂಡ ಏನು ಹೇಳ್ತದೆ, ಜೀವನವನ್ನು ಈ ರೀತಿ ಮಾಡಿ ಸದ್ಬುದ್ಧಿಯಿಂದ ಪ್ರಯೋಜನ ಮಾಡಿಕೊಂಡು ದೇವರ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳುವಂಥ ಸ್ಪಷ್ಟವಾದ ಸಂದೇಶ ಕೊಡ್ತದೆ ಇದರಲ್ಲಿ. ಅದಕ್ಕಾಗಿ ನಾವೇ ಇವತ್ತೇನಾಗಿದೆ ಅಂತ ಹೇಳಿದರೆ, ನಾನೊಂದು ಮಾತು ಹೇಳ್ತಾ ಇದ್ದೇನೆ ಕ್ಷೇತ್ರದಲ್ಲಿ. ನೋಡಿ, ದೇವರು ಒಬ್ಬನಂತೆ ಎಲ್ಲರಿಗೂ ಕೂಡ ಗೊತ್ತಿದೆ, ಇಲ್ಲ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾಮಹಲ ಒಂದು. ಮತ್ತು ಮನುಷ್ಯನ ಜೀವ ಸಂಬಂಧದಲ್ಲಿ ದೇವರು ಯಾವುದೇ ತಾರತಮ್ಯ ಎಲ್ಲಿ ಕೂಡ ಯಾರಿಗೂ ಕೂಡ ಮಾಡಲಿಲ್ಲ. ನೀವು ಮಗು ಹುಟ್ಟುವಾಗ ನೋಡಿ, 1 ಪಾಯಿಂಟ್ ಪ್ರೋಗ್ರಾಮ್, ತಾಯಿ ಬದುಕಬೇಕು, ಮಗು ಬದುಕಬೇಕು. ಅದು ಯಾವ ಆಸ್ಪತ್ರೆಯಲ್ಲಿ, ಯಾವ ಧರ್ಮದವನಿರಲಿ, ಯಾವ ಜಾತಿಯನಿರಲಿ, ಯಾರಿಗೂ ನೋಡೋದಿಲ್ಲ. ಎಲ್ಲ ಕೂಡ ತಾಯಿ ಬದುಕಬೇಕು, ಮಗು ಬದುಕಬೇಕು. ಮಗು ಹುಟ್ಟಿದ ತಕ್ಷಣ ಎಲ್ಲ ಮಗು ಕೂಡ ಕೂಗುವುದಲ್ಲದೆ ಯಾವ ಮಗು ಕೂಡ ಬೇರೆ ಬೇರೆ ಶಬ್ದ ಮಾಡೋದಿಲ್ಲ. ಬೇರೆ ಬೇರೆ ದೇವರಿದ್ದಿದ್ರೆ ಒಂದು ಕೂಗ್ತಿತ್ತು, ಒಂದು ನೆಗಡ್ತಿತ್ತು, ಒಂದು ಇನ್ನೊಂದು ಕಿರುಚಾಡ್ತಿತ್ತು, ಬೇರೆ ಬೇರೆ ಶಬ್ದ ಮಾಡ್ತಿತ್ತು ಅಲ್ಲ. ಎಲ್ಲ ಮಗು ಕೂಡ ಒಂದೇ ಕೂಗುವುದಲ್ಲದೆ ಬೇರೆ ಯಾವುದು. ದೇವರು ಹುಟ್ಟುವಾಗ ಕೂಡ ಮಕ್ಕಳಿಗೆ ಒಂದೇ ರೀತಿಯ ಸಮಾನತೆ ಎಲ್ಲ ಜಾತಿ ಧರ್ಮದವರಿಗೆ ಕೊಟ್ಟಿದ್ದಾರೆ. ಇನ್ನು ಮನುಷ್ಯನ ಆಕಾರದಲ್ಲಿ ನಮಗೆಲ್ಲ ಕೂಡ 2 ಕಣ್ಣು, 2 ಕಿವಿ ಸೈಡಲ್ಲಿ, ಮೂಗು ಮುಂದೆ, ಕಣ್ಣು ಮುಂದೆ, ಬಾಯಿ ಮುಂದೆ ಕೊಡ್ತಿದ್ದಾರೆ. ಅದು ಬೇರೆ ಬೇರೆ ಎಲ್ಲ ಧರ್ಮದವರು ಒಂದೇ ರೀತಿ. ಬೇರೆ ಬೇರೆ ದೇವರು ಇರ್ತಿದ್ರೆ ಕಣ್ಣು ಹಿಂದೆ ಕೊಡ್ತಿದ್ರು, ಕಿವಿ ಮುಂದೆ ಕೊಡ್ತಿದ್ರು, ಮೂಗು ಸೈಡಲ್ಲಿ ಒಂದೊಂದು ಆಕಾರ ಕೂಡ ಮಾಡ್ತಾಯಿದ್ರು. ಸೊ ಮನುಷ್ಯನ ಜೀವನ ಆಕಾರದಲ್ಲಿ ಕೂಡ ಎಲ್ಲರಿಗೆ ಸಮಾನತೆ ದೇವರು ತೋರಿಸಿದ್ದಾರೆ. ಇನ್ನು ಭಾವನಾತ್ಮಕದ ವಿಚಾರ, ಯಾರ ಕಷ್ಟದಲ್ಲಿ ನೀವು ಅವನು ಯಾರಂತ ನೋಡೋದಿಲ್ಲ, ತಕ್ಷಣ ಉಪಕಾರ ಮಾಡ್ತೀರಿ. ನಿಮ್ಮಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಉಪಕಾರ ಮಾಡ್ತೀರಿ. ಅದು ಭಾವನಾತ್ಮಕವಾಗಿ ಕೂಡ ದೇವರು ಕೊಟ್ಟಂಥ ಒಂದು ಶಕ್ತಿ. ಅದನ್ನು ಕೂಡ ದೇವರ ಸಮಾನತೆಯಿಂದ ಕೊಟ್ಟಿದ್ದಾರೆ. ಮತ್ತು ನಾವು ಜೀವಂತವಾಗಿರುವಾಗಲೇ ನನ್ನನ್ನು ಯೂಟಿ ಕಾದರೆ ಕರೀತಾರೆ, ಇನ್ನೊಂದು ಕರೀತಾರೆ, ಬೇರೆ ಬೇರೆ ಕರೀತಾರೆ. ನನ್ನ ಉಸಿರು ನಿಂತ ತಕ್ಷಣ ನೀವು ಯೂಟಿ ಕಾದರಿಂದ ಕೇಳ್ತೀರಾ? ನೀವೆಲ್ಲ ಕೇಳಿದೇನು, ಹೆಣ ಬಂದಿದೆಯಾ, ಹೆಣ ಹೋಗಿದೆ, ಹೆಣ ಎಷ್ಟು ಗಂಟೆ ತೆಗೀತಾರೆ ಅಂತ ಹೇಳಿ ನಮ್ಮ ಹೆಸರೇ ಇರುವುದಿಲ್ಲ. 50 ವರ್ಷ ಕರೀದ್ರು, ಯಾರು ಬಂದು ನಮ್ಮ ಮನೇಲಿ ಯಾರು ಕೇಳ್ತಾರ? ಹೆಸರಿಂದ ಕರೀತಾರ?
ಮತ್ತು ಅದು ನನಗೆ ಮಾತ್ರವ, ಎಲ್ಲ ಜಾತಿ ಧರ್ಮದವರನ್ನು ಒಂದೇ ರೀತಿಯಿಂದ ಕರೆಯುವಂಥದ್ದು. ಸೊ ದೇವ್ರು ಏನು ಹೇಳ್ತಾರೆ, ಸತ್ತಾಗ ಹುಟ್ಟುವಾಗಲೂ ಕೂಡ ಸಮಾನತೆ ಒಂದೇ ರೀತಿ, ಸತ್ತಾಗಲೂ ಕೂಡ ಎಲ್ಲರೂ ಕೂಡ ಜೀರೋದಲ್ಲಿ ಬಂದು ನಿಲ್ತೇವೆ. ಎಲ್ಲರೂ ಕೂಡ ಸತ್ತ ಯಾಕೆ ಬಿಳಿ ಬಟ್ಟೆ ಹಾಕೋದು, ಬೇರೆ ಬೇರೆ ಬಟ್ಟೆ ಹಾಕ್ತಿದ್ರಲ್ಲ ಇದರಲ್ಲಿ. ಸೊ ಎಲ್ಲವೂ ಕೂಡ ಒಂದೇ ರೀತಿ ನಮಗೆ ದೇವರು ಒಬ್ಬನಂತ ಗೊತ್ತಿರ್ತದೆ. ನಾವು ನಮ್ಮ ಹುಟ್ಟಿಕೊಂಡು ಚೆನ್ನಾಗಿದ್ದುಕೊಂಡು ಎಲ್ಲರೂ ಕೂಡ ಸೇರಿಸಿಕೊಂಡು ಭಾಗವಹಿಸಿಕೊಂಡು ಹೋಗುವಂತಹವೇ ಅದು ನಿಜವಾದ ಧರ್ಮ ಮತ್ತು ಧರ್ಮದ ತತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಣ್ಣದಿರುವಾಗ ಬೇರೆ ಬೇರೆ ಆಲೋಚನೆ ಇರ್ಬೋದು, ಅಂತಿಮ ಕಾಲದಲ್ಲಿ ಅವನು ನೆಮ್ಮದಿಯಿಂದ ಇರಬೇಕಾದ್ರೆ ಈ ರೀತಿಯಿಂದ ಹೋದರೆ ಮಾತ್ರ ಸಾಧ್ಯ. ಇಲ್ಲದ ಅಂತಿಮ ಕಾಲದ ಕಣ್ಣು ಮುಚ್ಚೋ ಕಾಲದಲ್ಲಿ ಅವನು ಮಾಡಿದ ಎಲ್ಲ ಘಟನೆಗಳಿಗೆ ಅವರು ಪಶ್ಚಾತ್ತಾಪ ಪಡುವಂಥ ವಿಚಾರ ಇವತ್ತು ಆಗ್ತದೆ. ನಾವು ಇಷ್ಟೆಲ್ಲ ಚೆನ್ನಾಗಿದ್ದುಕೊಂಡು ಕಡೆಯಲ್ಲಿ ನಾವು ಟೆನ್ಷನ್ ಯಾಕೆ ಮಾಡಬೇಕು ಇದರಲ್ಲಿ, ಈಗಲೇ ಖುಷಿಯಿಂದ ಇದ್ದರೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳಿದ್ದೆ, ಯಾಕೆಂತ ಹೇಳಿದರೆ ನಾವು ಸ್ವರ್ಗ ಇದೆ ಅಂತ ನಾವೆಲ್ಲ ನೋಡಿದ್ದೇವೆ, ಸ್ವರ್ಗ ಇದೆ ಅಂತೇಳಿ ನಾವು ಕೇಳಿದ್ದೇವೆ, ನಮಗೆ ನಂಬಿಕೆ ಇದೆ. ನಾವೆಲ್ಲ ನೋಡಿದ್ದೇವೆ ಸ್ವರ್ಗ ಮತ್ತು ನರಕ ಇದೆ ಅಂತೇಳಿ ಎಲ್ಲ ಕೂಡ ನಂಬಿದ್ದೇವೆ ಮತ್ತು ಅದನ್ನು ಕೇಳಿದ್ದೇವೆ. ನಾವು ಯಾರು ಕೂಡ ನೋಡಲಿಲ್ಲ, ನೋಡಲಿಕ್ಕೆ ಯಾರು ಅರ್ಜೆಂಟ್ ಕೂಡ ಇಲ್ಲ. ಸ್ವಲ್ಪ ಇಲ್ಲಿ ಇರ್ತೇವೆ, ಸಮಸ್ಯೆ ಇದ್ರು ಅಂತೇಳಿ ಸ್ವಲ್ಪ ಇಲ್ಲಿ ಇರ್ತಾರೆ ಅಲ್ವಾ. ಒಬ್ಬ ಕವಿ ಅವನು ಬರೀತಾನೆ, ಬರಹಗಾರ, ಅವನು ಏನು ಬರೀತಾರೆ, ದೇವರು ನಮ್ಮನ್ನು ಈ ಭೂಲೋಕಕ್ಕೆ ಸ್ವರ್ಗ ಅಂತೇಳಿ ಕಲಿಸಿದ್ದಾರೆ, ಇದೇ ಸ್ವರ್ಗ ಅಂತೇಳಿ. ಮತ್ತು ನಾವೇನು ಮಾಡ್ತಿದ್ದೇವೆ, ಇಂದಿನೆಲ್ಲ ಟೆನ್ಷನ್ ಮುಂದಿನೆಲ್ಲ ಇಟ್ಕೊಂಡು ಈ ಸ್ವರ್ಗವನ್ನು ನರಕವನ್ನಾಗಿ ನಾವು ಮಾಡಿ ಜೀವಿಸ್ತಾ ಇದ್ದೇವೆ. ಸೊ ನಾವೆಲ್ಲ ಪ್ರೀತಿ ವಿಶ್ವಾಸ ಇದ್ದರೆ ಇದೇ ನಮಗೆ ಸ್ವರ್ಗ. ಏನು ನಮಗೆ ಕಡಿಮೆ, ದೇವರೇನು ಕಡಿಮೆ ಕೊಟ್ಟಿದ್ದಾನೆ? ನಾವು ನಮ್ಮನ್ನು ನಾವು ಇಲ್ಲಿ ನರಕದಲ್ಲಿ ಇರುವಂಥ ಪರಿಸ್ಥಿತಿ ನಾವೇ ಮಾಡಿಕೊಂಡು ಇರ್ತೇವೆ. ಅದಕ್ಕಾಗಿ ನಾವು ಹುಟ್ಟುವಾಗಲೇ ನಮ್ಮ ದೇವರಿಗೆ ಸ್ವರ್ಗಕ್ಕೆ ಕಲಿಸಿದ್ದಾರೆ ಅಂತ ಹೇಳಿದರೆ ನಾವು ಅದಕ್ಕೆ ಜೀವನ ಸಂತೋಷದಿದ್ದರೆ ಬರೋ ಸಂತೋಷ ನಮ್ಮ ಜೀವನ ಸಾಕಿಸ್ಬೋದು. ಅಲ್ಟಿಮೇಟ್ಲಿ ಇದು ಅದೇ ಅಲ್ವಾ, ಮತ್ತು ಏನಾಗಬೇಕು ನಮಗೆ ಇದರಲ್ಲಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನನಗೆ ಯಾವಾಗ ಸಮಾಧಾನ ಇರುವುದಿಲ್ಲ ನಾನು ರಾಜ್ಯಕ್ಕೆ ಬಿಡ್ತೇನೆ. ಅದರಲ್ಲೇ ಇರಬೇಕು, ಅದರಲ್ಲೇ ಹೋರಾಟ ಮಾಡಬೇಕು. ನಾನು ಯಾಕೆ ಮಾಡಬೇಕು? ನನ್ನ ಟೆನ್ಷನ್ ನಾನು ಯಾಕೆ ಮಾಡಿಕೊಳ್ಬೇಕು? ನನಗೆ ನಮ್ಮ ತಂದೆಯವರನ್ನು ಇನ್ನಿತರನ್ನೆಲ್ಲ ನೋಡಿದ್ದೇನೆ. ತಂದೆ ಸಾಯೋ ತನಕ ಕೂಡ ಶಾಸಕರಾಗಿದ್ದರು ಇದರಲ್ಲಿ. ಸಡನ್ನಾಗಿ ನಮ್ಮಲ್ಲಿ ಕೆಲಸಕ್ಕೆ ಬಂದಿದೆ, ಬ್ರೈನ್ ಹ್ಯಾಮ್ರೇಜ್ ಆಯಿತು. ಹೇಳುವಾಗ ನಮಗೆ ದೀರ್ಘಕಾಲದ ಶಾಸಕರು, ಸೋಲಿಲ್ಲದಂಥ ಶಾಸಕರು, ಅದೆಲ್ಲ ಕರೆಕ್ಟ್. ಅದು ನಾವು ಕೂತು ಆಲೋಚನೆ ಮಾಡುವಾಗ ಆ ಜೀವನದ ಲೈಫಿನ ವ್ಯಾಲ್ಯೂ ಏನಿದೆ? ಕೆಲಸ ಮಾಡಿ 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 ತೀರಿ ಹೋದ್ರಲ್ಲದೆ ನಾವು ಅದಕ್ಕೆಲ್ಲ ದೇಶದ ನೋಡಿದ್ದೇವೆ. ಅವರು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದದ್ದು ಕಡಿಮೆ, ಬೇರೆ ದೇಶಕ್ಕೆ ಹೋದ ಅದಕ್ಕಿಂತಲೂ ಕಡಿಮೆ, ಫ್ಯಾಮಿಲಿ ಜೊತೆ ನಮ್ಮನೇಲಿ ಕರ್ಕೊಂಡು ಹೋದದ್ದು ಕೂಡ ಒಟ್ಟಾರೆ ಲೈಫ್ನೆಲ್ಲ ವಿಚಾರಗಳು ನೋಡುವಾಗ ಅದು ಬರೀ ಇದೊಂದು ಮಾತ್ರ ಅಲ್ಲದೆ ಬೇರೆಲ್ಲ ಕೂಡ ನಮಗೆ ಅಷ್ಟು ಕಾಣುದಿಲ್ಲಲ್ಲ. ಸೊ ಈ ಭೂಲೋಕ ಬಂದ ನಂತರ ಎಲ್ಲ ಕೂಡ ಸಮಾಧಾನದಿಂದ ಆಲೋಚಿಸಿಕೊಂಡು ಹೋಗಬೇಕಾದ್ರೆ ಎಲ್ಲ ಕೂಡ ಈ ರೀತಿ ಇರಬೇಕೆಂಬ ನನ್ನ ಒಂದು ಅನಿಸಿಕೆ. ಆಲೋಚನೆ ಬೇರೆ ಬೇರೆ ಆಲೋಚನೆ ಇರ್ತದೆ. ಬಟ್ ನಾನು ಜನರಿಗೆ ಹೇಳುವಂಥ ಕೋಪ ದ್ವೇಷದಿಂದ ಏನು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಜನರನ್ನು ಮತ್ತು ದೇವರನ್ನು ಮೆಚ್ಚಿಸಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ನಾವು ಈಗ ಬೇಡದ ವಿಚಾರ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಒಬ್ಬನಿಗೆ ನೋಯಿಸಿಕೊಂಡು ಕಷ್ಟ ಕೊಟ್ಟು ಇನ್ನೊಂದು ಮಾಡಿ ನಾವು ಕಣ್ಣು ಮುಚ್ಚೋ ಟೈಮಿನಲ್ಲಿ ನಾವು ಅದಕ್ಕೆ ಪಶ್ಚಾತ್ತಾಪ ಪಡೋ ಬದಲು ಈಗಲೇ ನಾವು ಸರಿ ಇದ್ದರೆ ಆಗ ಸಂತೋಷದಿಂದ ಎಲ್ಲರಿಗೂ ಕಣ್ಣು ಮುಚ್ಚಿ ಹೋಗ್ಬೋದು ಖುಷಿಯಿಂದಲೇ. ಅದು ಮುಖ್ಯ ಆಗಿರ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎಸ್ ಸರ್, ಇನ್ನು ಇದೇ ರೀತಿಯಾಗಿ ಮಾತಾಡ್ತಾ ಇವಾಗ ಒಂದು ರೀಸೆಂಟಾಗಿ ಒಂದು ಘಟನೆ ನಡೆಯುತ್ತೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಕೂಡ ಆಗುತ್ತೆ, ಅಂದರೆ ಕೊಲೆ ಕೂಡ ಆಗುತ್ತೆ. ಈ ಪ್ರಕರಣ ಆದ ನಂತರ ನೀವು ಕೂಡ ಭಾಳಷ್ಟು ಟೀಕೆಗಳನ್ನು ಎದುರಿಸ್ತೀರಾ. ನಂತರ ನೀವು ಇನ್ಸ್ಟಾ ಖಾತೆಯಲ್ಲೂ ಕೂಡ ಒಂದು ಪೋಸ್ಟನ್ನು ಹಾಕ್ತೀರಾ, ಕ್ಲಾರಿಟಿಯನ್ನು ಕೂಡ ಕೊಡ್ತೀರಾ. ಸೊ ನಂತರ ಒಂದು ಮಾತನಾಡಬೇಕಿದ್ರು ಕೂಡ ಹೇಳ್ತೀರಾ, ಅವರ ಒಂದು ಕೇಸನ್ನು NI ತನಿಖೆಗೆ ಒಪ್ಪಿಸಲು ನಾನು ಯಾವುದೂ ಅಡ್ಡಿ ಇಲ್ಲ ಅಂತ. ಸೊ ಈ ಒಂದು ಮಾತಿನ ಉದ್ದೇಶ ಏನಾಗಿತ್ತು ಸರ್, ಮತ್ತು ಆ ಸಂದರ್ಭದಲ್ಲಿ ಏನಾಗಿತ್ತು ಸರ್? ಏನೊಂದು ಗಲಾಟೆ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ಸಮಸ್ಯೆ ಏನಿದೆ, ಏನಾದರೂ ಇನ್ಸಿಡೆಂಟ್ ಆದಾಗ ಕೆಲವರಿಗೆ ರಾಜಕೀಯ ಪ್ರೇರಿತವಾಗಿ ಅದಕ್ಕೆ ಕಲರ್ ಕೊಡಲಿಕ್ಕೆ, ಅದೊಂದು ರಾಜ್ಯಕ್ಕೆ ಲಾಭ ತೆಕ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಹಿಂದೆ ಹಲವಾರು ಘಟನೆ ನಾವು ನೋಡಿದ್ದೇವೆ. ಈ ಹಿಂದೆ ಆದಾಗಲೂ ಇದೇ ರೀತಿ ಆಯಿತು. ಈ ಕೊಲೆ ಆದ ತಕ್ಷಣ ಇದೇ ಒಂದು ವಾತಾವರಣ ಪ್ರಾರಂಭ ಆಯಿತು. ಆಗ ಎಲ್ಲರಿಗೊಂದು ಡೌಟ್ ಇತ್ತು, ಹಿಂದೆ ಇವರೊಬ್ಬರನ್ನು ಕೊಲೆ ಮಾಡಿದರು, 4-5 ಕೇಸ್ಗಳಿದೆ, ಇದು ರೌಡಿ ಶೀಟರ್ ಆಗಿದ್ದರು, ತಿರಿಯೋದವರು, ಇವರು ಕೂಡ ಬೇರೆ ಒಂದು ಕೊಲೆ ಮಾಡಿತ್ತು, ಅದಕ್ಕೆ ಪ್ರತೀಕಾರವಾಗಿ ಮಾಡಿ ಬರಬೇಕು, ಈ ರೀತಿಯಲ್ಲಿ ಚರ್ಚೆ ಇತ್ತು.
ಬೆಳಿಗ್ಗೆ ಟಿ ವಿಯಲ್ಲಿ ನೋಡುವಾಗ ಅಲ್ಲಿ ಕೆಲವು ಗಲಾಟೆಗಳು ಪರಸ್ಪರ ಗಲಾಟೆ ಆಗುವಂಥದ್ದು. ಯಾಕೆಂತ ಹೇಳಿದರೆ ಯಾವುದೇ ದೊಡ್ಡ ಮಟ್ಟದ ಗಲಾಟೆ ಒಮ್ಮೆಲೆ ಆಗೋದಿಲ್ಲ. ಈ ರೀತಿ ಸಂದಾಗಿ ಟೆನ್ಷನ್ ಕ್ರಿಯೇಟ್ ಆಗಿ ಮತ್ತೆ ಒಮ್ಮೆಲೆ ಅದು ಔಟ್ಬಸ್ಟ್ ಆಗುವಂಥದ್ದು. ಇದು ನಾನು ನೋಡಿದ ವಿಚಾರಗಳು ಸೋಷಿಯಲ್ ಇದರಲ್ಲಿ. ಈ ರೀತಿ ಸಣ್ಣ ಅಲ್ಲಿ ಹೊಡೆಯೋದು, ಇಲ್ಲಿ ಗಲಾಟೆ, ಅದು ಇದು ಟಿ ವಿಯಲ್ಲಿ ಆ ರೀತಿ ಬರೋದು, ಈ ರೀತಿ ಬರೋದು. ಏನೋ ಸಮಾಜ ಮಧ್ಯದಲ್ಲಿ ಏನೋ ಅವರವ್ರ ಗಲಾಟೆ ಇದು ಸಾಮಾಜಿಕವಾದ ಗಲಾಟೆಯಾಗಿ ಪರಿವರ್ತನೆ ಆಗುವಂಥ ಪರಿಸ್ಥಿತಿ ಬರುವಂಥ ವಿಚಾರ ಇತ್ತು. ಈ ಮಧ್ಯದಲ್ಲಿ ನನಗೆ ಯಾರು ಇದಕ್ಕೆ ಆರ್ಥಿಕವಾಗಿ ಅದು ಗುಂಪು ಗಲಾಟೆ ಆಗಿದ್ದರೂ ಕೂಡ ಅವರವರ ಇದರಲ್ಲಿ ಆರ್ಥಿಕವಾಗಿ ಒಂದು ಸಲ ದುಡ್ಡು ಕೊಟ್ಟಿದ್ದಾನೆ. ಅವನ ತಂದೆ ನನಗೆ ಮುಂದೆ ಫೋನ್ ಮಾಡಿ, ನಾವು ಈ ವಿಚಾರದಲ್ಲಿ ಯಾವುದೂ ಇಲ್ಲ, ನಮ್ಮನ್ನಂಥವೇ ಸಬ್ಜೆಕ್ಟ್ ನಮ್ಗೆ ಗೊತ್ತಿಲ್ಲ, ನಾವು ಅದನ್ನು ಅವತ್ತೇ ಬಿಟ್ಟಿದ್ದೇವೆ, ನಮ್ಮ ಮಗನ ಕಳ್ಕೊಂಡು ಕೂಡ ನಾವು ಸಾಮೂಹಿಕ ಕೆಲಸ ಮಾಡಿಕೊಂಡು ನಾವು ದೇವರು ಕೊಟ್ಟಂತ ಇದ್ದೇವೆ ಹಾಗೀಗಂತೂ ತುಂಬ ಹೇಳಿದರು. ಆ ಇದರಲ್ಲಿ ನಾನಾದರೂ ಕೂಡ ಪೊಲೀಸ್ಗೆ ಹೇಳಿದ್ದೆ, ಇವರ ಮನೆಗೆ ಪೊಲೀಸ್ ಹಾಕಿಬಿಡಿ, ಒಂದು ಲೇಡೀಸ್ ಜೆಂಟ್ಸ್ ಪೊಲೀಸ್. ಯಾಕೆ ಎಲ್ಲ ಅರೆಸ್ಟ್ ಆದ ನಂತರ ಸತ್ಯ ಗೊತ್ತಾಗೋದು ಏನಂತೇಳಿ. ಇವನು ಹೊರಗೆ ಹೋಗ್ಲಿಕ್ಕೂ ಬಿಡಬೇಡಿ, ಹೊರಗಡೆ ಬೇರೆ ಬರಲಿಕ್ಕೆ ಕೂಡ ಬಿಡಬೇಡಿ ಅಂತ ಅವ್ರು ಪೊಲೀಸ್ ಕೂಡ ಹಾಕಿದ್ರು. ಈ ಒಂದು ಇಲ್ಲೇ ಇದ್ದೆ ನಾನು. ಮಧ್ಯಾಹ್ನ ಹೊತ್ತಾಗುವಾಗ ನನಗೇನು ತಂದೆ ಹೇಳಿದ್ದು ಅದು ನನಗೆ ನೆನಪಾಯಿತು. ಇಲ್ಲ ಅಂತ ಹೇಳಿದ್ದಾರೆ. ಜನರ ಮಧ್ಯೆ ಈ ಒಂದು ಟೆನ್ಷನನ್ನು ಕಡಿಮೆ ಮಾಡೋದು ನನ್ನ ಮೊದಲ ಆದ್ಯತೆ. ನಾವು ಗಲಾಟೆ ಆದ ನಂತರ ಅಲ್ಲಿ ಗಲಾಟೆ ಆದ ನಂತರ ಮತ್ತೆ ಇದನ್ನು ಕಂಟ್ರೋಲ್ ಮಾಡಿ ನೋಡಿ, ಇದು ಸಣ್ಣದಿಂದ ಗಲಾಟೆ ಆಗ್ತದೆ, ಮತ್ತು ಅಲ್ಲಿ ಗಲಾಟೆ ಆಗ್ತದೆ, ಮತ್ತು ಗುಂಪುಗಳ ಮಧ್ಯೆ ಗಲಾಟೆ ಆಗ್ತದೆ, ಮತ್ತು ಅದು ಧರ್ಮಗಳ ಮಧ್ಯೆ ಗಲಾಟೆ ಆಗ್ತದೆ. ಮತ್ತೆ ಗಲಾಟೆ ಆಗೋದು ನಿಲ್ಲುವುದ್ಯಾಗ ಪೊಲೀಸ್ನವರು 4 ದಿವಸ ಕರ್ಫ್ಯೂ ಹಾಕಿ, ಪೊಲೀಸ್ನವರು ಫ್ಲ್ಯಾಗ್ ಮಾರ್ಚ್ ಮಾಡಿ, ಒಂದು 50 ಜನ ಆ ಕಡೆಯಿಂದ 50 ಜನ ಈ ಕಡೆಯಿಂದ ಇವರನ್ನೆಲ್ಲ ಅರೆಸ್ಟ್ ಮಾಡಿ, ಮತ್ತೆ ಇದು 1 ವಾರ 10 ದಿವಸ ನಂತರ ನಿಲ್ಲುವುದು. ಕೆಲವು ಆಸ್ಪತ್ರೆಗೆ ಅಡ್ಮಿಟ್ ಆಗಿ, ಕೆಲವು ಕೊಲೆಯಾಗಿ, ಈ ರೀತಿ ನಿಲ್ಲುವುದಲ್ಲದೆ ಸಡನ್ನಾಗಿ ನಿಲ್ಲುವುದಿಲ್ಲ. ನಾವು ತುಂಬ ಸಲ ಇದನ್ನು ನೋಡಿದ್ದೇವೆ. ಆಯ್ತಕ್ಕೆ ಅವರವ್ರು ಗಲಾಟೆ ಮಾಡ್ತಾರೆ, ಮತ್ತೆಲ್ಲ ಸರಿ ಪೊಲೀಸರಿಗೆ ಬೈತಾರೆ. ಇವರು ಪೊಲೀಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಾಗ ಮತ್ತೆ ಕೋರ್ಟು ಕೇಸ್ ಅಂತೇಳಿ ಎಲ್ಲರಿಗೂ ಕೂಡ 1 ತಿಂಗಳು 2 ತಿಂಗಳು ಇಡೀ ನಮ್ಮ ಜಿಲ್ಲೆಯ ವಾತಾವರಣ ಹಾಳಾಗಿ ಬಿಡ್ತದೆ ಆ ಇದರಲ್ಲಿ. ಸೊ ನನಗೆ ಸಡನ್ನಾಗಿ ಬಂತು. ನನಗೆ ಈ ರೀತಿ ಹೇಳಿದ್ದಾರೆ, ಜನರಿಗೆ ಹೇಳೋದು ಮುಖ್ಯ ಅಂತ ನಾವು ಹೇಳಿದ್ದೆ. ಅವರ ತಂದೆಯವರು ನನಗೆ ಹೇಳಿದ್ದಾರೆ ಅಂತ ಯಾವುದೇ ವಿಚಾರದಲ್ಲಿ ಇಲ್ಲ. ಮತ್ತೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗ್ತದೆ. ನೀವು ತನಿಖೆ ಮಾಡಿಗೆ ಪೊಲೀಸ್ನವ್ರಿಗೆ ಅವಕಾಶ ಮಾಡಿ ಕೊಡಿ. ನೀವು ಅಲ್ಲಿ ಗಲಾಟೆ ಮಾಡಿದರೆ ಪೊಲೀಸ್ನವ್ರಿಗೆ ತನಿಖೆ ಮಾಡೋದಾ ಅಥವಾ ಇವರನ್ನು ನಿಮ್ಮ ನಿಲುವನ್ನು ಸುಧಾರಿಸೋದಾ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಮತ್ತು ನನಗೆ ನಾನು ಸತ್ಯ ಹೇಳಿದಲ್ಲ, ಅವ್ರು ಹೇಳಿದ್ದನ್ನು ನಾವು ಹೇಳಿದ್ದು. ನನಗೆ ಅವ್ರು ಹೇಳಿದ್ದನ್ನು ಕಣ್ಣು ಸುಮ್ಮನೆ ಇಟ್ಕೊಳ್ಬೋದಿತ್ತು. ನನಗೆ ಮುಚ್ಚಿರುವಂಥ ಅವಕಾಶ ಏನಿರಲಿಲ್ಲ. ನಾವು ಜನರ ಮಧ್ಯೆ ಬಂದು ಹೇಳಬೇಕಂತದನ್ನು ನಾನು ಹೇಳಿದ್ದೆ. ಮತ್ತು ತನಿಖೆ ಮುಖಾಂತರ ಗೊತ್ತಾಗ್ತಂತೇಳಿ ಆ ಆರೋಪಿಗಳು ಸಿಕ್ಕಿಬಿದ್ದರು. ಆ ತನಿಖೆಯಲ್ಲಿ ಗೊತ್ತಾದ್ರು ತಕ್ಷಣ ಅವನು ಮನೆಯಿಂದ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಯಾಕೆ ಇದಾಗ್ತಂತೇಳಿ ಇದನ್ನೇ ಬಹುಶಃ ಅದನ್ನು ಸಕಾರಾತ್ಮಕವಾಗಿ ತಗೊಳ್ಬೋದು, ನಕಾರಾತ್ಮಕವಾಗಿ ಕೂಡ ತಗೊಳ್ಬೋದು. ಸಕಾರಾತ್ಮಕ ತಗೊಳ್ಳುವವರು ಕೆಲವೊಂದು ವಿಚಾರಗಳನ್ನು ಹೇಳಿದರು. ಒಬ್ಬರು ಉತ್ತಮವಾಗಿ ಮೆಸೇಜ್ ಕಳಿಸಿದರು, ನನಗೆ ಅಷ್ಟು ಗೊತ್ತಿಲ್ಲ ಅವರು. ನಾನು ಭಾಳ ದೀರ್ಘವಾಗಿ ನೋಡಿದ್ದೆ. ಇದು ನೀವು ಟೆನ್ಷನ್ ಕಡಿಮೆ ಮಾಡಲಿಕ್ಕೆ, ಆ ಒಂದು ಉದ್ವೇಗನ ಕಡಿಮೆ ಮಾಡಲಿಕ್ಕೆ ನಿಮಗೆ ಇದ್ದ ವಿಚಾರ ಅಂತ ಇವತ್ತು ಹೇಳಿದ್ದೀರಿ. ಈ ರೀತಿ ಕೆಲವು ರಾಜ್ಯಕ್ಕೆ ತಗೊಂಡು ಹೋಗಿ ಏನೋ ಫಸ್ಟೇ ಇದು ಪರಿಚಯ ಇತ್ತು, ಬೆಂಬಲ ಇತ್ತು, ಅದಕ್ಕೆ ಬೇರೆ ಬೇರೆ ಕತೆ ಅದೆಲ್ಲ ಸ್ವಾಭಾವಿಕ ಇರ್ತದೆ, ಅದೊಂದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅದು ಆ ಸಂದರ್ಭದಲ್ಲಿ ಬಂದಿದೆ, ಅದು ಈಗ ನಿಭಾಯಿಸಿದ್ದೇನೆ. ನಮಗೆ ವಿಶ್ವಾಸ, ಜನ ನಮ್ಮನ್ನು ಆ ರೀತಿ ನಾವು ಬೆಂಬಲ ಕೊಡೋದಿಲ್ಲ, ಸಪೋರ್ಟ್ ಮಾಡೋದನ್ನು ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಆದ ಕಾರಣ ಯಾರು ರಾಜಕೀಯವಾಗಿ ಅದನ್ನು ಯಾರು ಹೇಳಿದರೂ ಕೂಡ ಅದನ್ನು ನಂಬಲಿಕ್ಕೆ ಹೋಗೋದಿಲ್ಲ. ಮತ್ತು ನಾನು ಹೇಳುವಂಥದ್ದು ಅಂತ ಹೇಳಿದರೆ ಇದನ್ನೆಲ್ಲ ತೆಕ್ಕೊಂಡು ರಾಜಕೀಯವನ್ನಾಗಿ ಮಾಡಲಿಕ್ಕೆ ಹೋಗಬಾರ್ದು. ಈ ಧರ್ಮಾಧಾರಿತವಾಗಿ ಅದನ್ನು ಪ್ರತಿಯೊಂದನ್ನು ಕೂಡ ನಾವು ನೋಡಿಕೊಂಡು ಹೋಗೋದು ಈ ಸಮಾಜ ಮತ್ತು ಇದಕ್ಕೆ ಸರಿಯಲ್ಲ. ಯಾರನ್ನು ಕೂಡ ಯಾರಿಗೆ ಕೊಡಲಿಕ್ಕೆ ಅಧಿಕಾರನೇ ಇಲ್ಲ. ಅವ್ರಿಗೇನಿದೆ, ನಾವೆಲ್ಲರೂ ಸೇರಿ ಕಠಿಣವಾದ ಶಿಕ್ಷೆ ಆಗಬೇಕು. ಎಲ್ಲ ಕೂಡ ನೋಡಿ, ಈ ಆರೋಪಿಗಳನ್ನು ಸರಿಯಾಗಿ ಮಾಡಬೇಕಾದ್ರೆ ಪೊಲೀಸ್ ಜೊತೆಯಲ್ಲಿ ಅಡ್ವೊಕೇಟ್ಗಳು ಯಾಕೆ ಇವತ್ತು ವಾದ ಮಾಡಬೇಕು? ಅವರು ಅಡ್ವೊಕೇಟ್ ಜವಾಬ್ದಾರಿ ಕೂಡ ಇದೆಯಲ್ಲ, ಕೋರ್ಟಿನ ಜವಾಬ್ದಾರಿ ಕೂಡ ಇದೆ. ಮೊನ್ನೆ ಎಲ್ಲ ಸಾಕ್ಷಿ ಕಣ್ಣ ಮುಂದೆ ಇವತ್ತಾದರೂ ಕೂಡ ಅವನ ಭಾಷೆ ರಿಲೀಸ್ ಆಗಿ ಇವತ್ತು ಬರ್ತಾರೆ. ಸೊ ಸ್ವಾಸ್ಥ್ಯವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬರೀ ಸರ್ಕಾರ, ಜನಪ್ರತಿನಿಧಿಗಳಲ್ಲ, ಎಲ್ಲರೂ ಬೇಕು. ಅದನ್ನು ಮುಖ್ಯವಾಗಿ ಜನಪ್ರತಿನಿಧಿಗಳು ಬೇಕು.
ನಾವು ಪ್ರತಿಯೊಂದನ್ನು ಕೂಡ ಧರ್ಮ ಆಧಾರಿತವಾಗಿ ಜಾತಿ ಆಧಾರಿತವಾಗಿ ನಾವು ತೆಕ್ಕೊಂಡು ಹೋದರೆ ಅದು ದೇಶಕ್ಕೆ ದೊಡ್ಡ ನಷ್ಟ ಅಲ್ಲದೆ ಬೇರೆ ಯಾರಿಗೂ ಕೂಡ ನಷ್ಟ ಇರೋದಿಲ್ಲ. ಅದಕ್ಕಾಗಿ ಜವಾಹರ್ಲಾಲ್ ನೆಹರು ಅವತ್ತೊಂದು ಮಾತನ್ನು ಹೇಳಿದರು ಸ್ವತಂತ್ರ ಸಿಕ್ಕಿದ ಸಂದರ್ಭದಲ್ಲಿ, ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಕೋಮುವಾದಿ ಆದರೆ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಷ್ಟ ಅಲ್ಲದೆ ಬೇರೆ ಯಾರಿಗೂ ಕೂಡ ನಷ್ಟ ಇರೋದಿಲ್ಲ. ಬಹುಸಂಖ್ಯಾತ ಕೋಮುವಾದಿ ಆದರೆ ಇದು ದೇಶಕ್ಕಾಗುವಂಥ ನಷ್ಟ. ಯಾಕೆ ಎಂಟರ್ ಅಡ್ಮಿನಿಸ್ಟ್ರೇಷನ್ ಇವತ್ತು ಇದಿರ್ತದೆ. ಸೊ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮ್ಮ ದೇಶನ ಬಲಿಷ್ಠಗೊಳಿಸ್ಲಿಕ್ಕೆ ನಾವೇನು ಕೊಡಬೇಕಾ ಅದನ್ನು ನಾವು ಕೊಡಬೇಕು. ನಾವು ಏನೇ ಮಾತಾಡಿದರೂ ರಾಜ್ಯಕವಾಗಿ ನೀವೇನೇ ಬಹುಶಃ ಅದನ್ನು ಧರ್ಮ ತಗೊಂಡು ಹೋದ್ರು ಅದೆಲ್ಲ ಟೆಂಪರರಿ. ಲಾಂಗ್ ಟರ್ಮಲ್ಲಿ ಅದೇನು ಕೂಡ ಪ್ರಯೋಜನ ಆಗೋದಿಲ್ಲ. ನಾವು ಎಷ್ಟೋ ಜನರನ್ನು ನೋಡಿದ್ದೇವೆ, ಏನೆಲ್ಲ ಮಾತಾಡಿದವರಿಗೆ ಎಲ್ಲಿದ್ದಾರೆ, ಏನೆಲ್ಲ ಮಾತಾಡಿದವರು ಎಲ್ಲಿಯಾದರೂ ಬಂದು ದರ ಮುಟ್ಲಿಕ್ಕಾಗಿದೆಯಾ? ಇಲ್ಲ. ಅವರದು ಕರೆಕ್ಟಾಗಿದ್ದಿದ್ರೆ ಅವ್ರು ಎಷ್ಟೋ ದೊಡ್ಡ ಲೀಡರ್ಶಿಪ್ ಆಗಿ ಇವತ್ತು ಆಗ್ತಾಯಿತ್ತು. ಆದ ಕಾರಣ ದೊಡ್ಡ ಮಟ್ಟದ ನಾಯಕತ್ವ ವಹಿಸ್ಕೊಳ್ಳಿಕ್ಕೆ ಈಗ ಜನರಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಶಾರ್ಟ್ ಟರ್ಮ್ ಈಸಿ ಮೆಥಡ್ ನೋಡದೆ ಜನರ ಮಧ್ಯೆ ಸಮಾಜ ಕಟ್ಟುವಂಥ ಕೆಲಸ ಮಾಡಿ. ನೋಡಿ, ಸಮಾಜನ ಬಿಗುಡಾಯಿಸಬೇಕಾದ್ರೆ ಏನು ಕಷ್ಟ ಇಲ್ಲ. ಅದಕ್ಕೆ MLA ಆಗಬೇಕು, MP ಆಗಬೇಕು, ಮಂತ್ರಿ ಆಗಬೇಕು, ಏನು ಯಾರಿಗೂ ಮಾಡ್ಬೋದು. ನೀವೊಂದು ಸಂಸ್ಥೆ ಕಟ್ಟಬೇಕಾದ್ರೆ ಭಾಳ ಕಷ್ಟ ಇದೆ. ಅದನ್ನು ಡಿಸ್ಟ್ರಾಯ್ ಮಾಡಬೇಕಾದ್ರೆ ಒಬ್ಬನಿಗೆ ಸಾಕು. ಸಮಾಜ ಕಟ್ಟಬೇಕಾದ್ರೆ ಭಾಳ ಕಷ್ಟದ ಕೆಲಸ. ಸಮಾಜದಲ್ಲಿ ಬಿಗಡಾಯಿಸಬೇಕಾದ್ರೆ ಒಂದು ಮಾತು ಸಾಕು, ಒಂದು ಸ್ಟೇಟ್ಮೆಂಟ್ ಸಾಕು, ಒಂದು ಕೃತ್ಯ ಸಾಕು. ಸಮಾಜ ಇಡೀ ನಾವು ಕಟ್ಟಿದಲ್ಲಿ ಹಾಳಾಗಿ ಇವತ್ತು ಬಿಡ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವು ಈ ರೈಟ್ ಸೈಡ್ ಮಾತಾಡಬೇಕಾ, ನಿಮ್ಗೆ ಏನು ಒಬ್ಬನ ಪರವಾಗಿ ಮಾತಾಡಬೇಕಾ, ಏನು ಬೇಕಾದರೂ ನೀವು ಮಾತಾಡ್ಬೋದು, ಸುಲಭ. ಇನ್ನೊಬ್ಬನ ಪರವಾಗಿ ಮಾತಾಡಬೇಕಾ, ನಿಮ್ಗೆ ಏನು ಬೇಕಾದರೂ ಮಾತಾಡೋದು ಸುಲಭ, ಅದೇನು ಕಷ್ಟ ಇಲ್ಲ. ನನಗೆ ನೀವು ಬೇಕು ನನ್ನ ಜೊತೆಯಲ್ಲಿ ಮುಂದೆ ಹೋಗ್ಬೇಕಂತೇಳಿ ಇಬ್ಬರನ್ನು ಕೂಡ ಸುಧಾರಿಸಿ ತಗೊಂಡು ಹೋಗೋದೇ ಭಾಳ ದೊಡ್ಡದ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸವನ್ನು ಜನಪ್ರತಿನಿಧಿಗಳು MLAಗಳು ಮಾಡಬೇಕು. ನಾವು ಮಾಡಿದ್ರೆ ಮತ್ತೆ ಇನ್ನೊಬ್ಬರು ನಮಗೆ ಕಷ್ಟ ಆಗ್ತದೆ ಹೇಳಿಕೊಂಡು ನಾವು ಮಾಡದಿದ್ದು ಮತ್ತೆ ಇನ್ನೊಬ್ಬರು ಯಾರು ಮಾಡಲಿಕ್ಕೆ ಸಾಧ್ಯವಿದೆ? ಆ ಕೆಲಸವನ್ನು ಎಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯವರು ಮಾಡಬೇಕನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಸರ್, ಈ ಬಗ್ಗೆ ಮಾತನಾಡಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಒಂದು ಕುತೂಹಲಭರಿತ ಜಾಗದಲ್ಲಿ ಭಾಳಷ್ಟು ದಂಗೆಗಳಾಗ್ತಿರುತ್ತೆ, ಇದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗುತ್ತೆ ಆ ಪರಿಸ್ಥಿತಿನ ಸುಧಾರಿಸೋದಕ್ಕೆ, ಮತ್ತು ಜನನಾಯಕರಿಗೆ ನೀವು ಏನು ಹೇಳ್ತೀರಾ ಸರ್? ಅಂದರೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನಿಮಗೆ ದೂರದಿಂದ ನೋಡುವಾಗ ಆ ರೀತಿ ಕಾಣ್ಬೋದು. ಆದರೆ ಹತ್ತಿರ ಬಂದಾಗ ಅಂತಲ್ಲಿ ಸಬ್ಜೆಕ್ಟೇ ಇಲ್ಲ. ಜನಸಾಮಾನ್ಯರೆಲ್ಲ ಅತ್ಯಂತ ಪ್ರೀತಿ ವಿಶ್ವಾಸದಿಂದ, ಅತ್ಯಂತ ಸೋದರತೆಯಿಂದ ಭಾಳ ಖುಷಿಯಾಗಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಇವರ ರೌಡಿಸಮ್, ಇವರ ಗುಂಪು ಗಲಾಟೆ ಇನ್ನೊಂದು ಸಡನ್ನಾಗಿ ಬಂದಾಗ ಅದೊಂದು ಧರ್ಮಾಧಾರಿತವಾಗಿ ತಗೊಂಡು ಹೋದಾಗ ನಮಗೇನೋ ಒಂದು ಕಾಣ್ಬಿಡ್ತದೆ. ಅದಕ್ಕಾಗಿ ಯಾರೇ ತಪ್ಪು ಮಾಡಲಿ ಅವರೆಲ್ಲರೂ ಸೇರಿಕೊಂಡು ನಾವು ದೂರ ಇಟ್ಟರೆ ಎಲ್ಲ ಕೂಡ ಸರಿ ಇರ್ತದೆ. ಇಲ್ಲೇನಾಗ್ತದೆ, ಆ ಒಂದು ಕೆಲವೊಂದು ಸಂದರ್ಭ ಆದಾಗ ಅದಕ್ಕೆ ವಿಶೇಷವಾದ ಕಲರನ್ನು ಕೊಟ್ಟು, ಈಗ ಇದಕ್ಕಿಂತ ಹೆಚ್ಚಿನ ಘಟನೆಗಳು ಬೇರೆ ಜಿಲ್ಲೆಯಲ್ಲಿ ನಡೀತದೆ. ಅಲ್ಲಿ ಜನ ಪ್ರತಿಯೊಂದು ಕೂಡ ಎಲ್ಲ ಇನ್ವಾಲ್ವ್ ಆಗೋದಿಲ್ಲ, ಅಲ್ಲಿಗೆ ಅದನ್ನು ಬಿಟ್ಟು ಬಿಡ್ತಾರೆ. ಇಲ್ಲಿ ಹಾಗೆಲ್ಲ ಒಂದು ಇಂಚಿನ ತಕ್ಷಣ ಅದಕ್ಕೆ ಬೇರೆ ಬೇರೆ ಕಲರ್ ಕೊಟ್ಟು ವಿಚಾರ ಕೊಟ್ಟು ಆದಾಗ ಈ ರಾಜ್ಯದಲ್ಲಿ ಏನು ಎನಿಸ್ತದೆ, ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿ ಎನಿಸ್ತದೆ. ಆ ಮಂಗಳೂರಿಗೆ ನೀವು ಬಂದು ಅಲ್ಲಿ ನೀವು ನೋಡಿದಾಗ ಅತ್ಯುತ್ತಮವಾದ ಒಂದು ಪ್ರದೇಶ, ವಿಶ್ವಾಸಭರಿತ, ಒಬ್ಬರಿಗೊಬ್ಬ ಸಹಕಾರ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮತ್ತು ಉತ್ತಮವಾದ ಅಭಿವೃದ್ಧಿ ಅಂತ ಜಿಲ್ಲೆ ಬೇರೆ ಎಲ್ಲಿಯೂ ಕೂಡ ನಿಮಗೆ ಸಿಕ್ಕಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಮಾತಾಡುವಾಗ ನಾನೆಲ್ಲರಿಗೂ ಹೇಳ್ತಾ ಇರ್ತೇನೆ, ನೋಡಿ, ಭಾರತ ದೇಶ ಯಾವ ಸಂಸ್ಕೃತಿಯ ಆಧಾರದಲ್ಲಿ ಇವತ್ತು ನಡೀತದೆ? ಭಾರತ ದೇಶ ಇದು ಮಹಾಭಾರತ ಮತ್ತು ರಾಮಾಯಣದ ಸಂಸ್ಕೃತಿಯಲ್ಲಿ ನಡೀತದೆ. ಮಹಾಭಾರತದಲ್ಲಿ ಧರ್ಮಗಳ ಮಧ್ಯೆಯಲ್ಲಿ ಗಲಾಟೆ ಆಗಿದೆಯಾ? ಜಾತಿ ಮಧ್ಯೆಯಲ್ಲಿ ಗಲಾಟೆ ಆಗಿದೆಯಾ? ರಾಮಾಯಣದಲ್ಲಿ ಧರ್ಮ ಮಧ್ಯೆ ಗಲಾಟೆ ಆಗಿದೆಯಾ? ಜಾತಿ ಮಧ್ಯೆ ಗಲಾಟೆ ಆಗಿದೆಯಾ? ಇಲ್ಲ. ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ದುಷ್ಟ ಅದೃಷ್ಟ ಈ ರೀತಿ ಆಗಿದೆ ಹೊರತು ಯಾವ ಜಾತಿ ಈ ಧರ್ಮದ ಎಲ್ಲಿಯೂ ಕೂಡ ಆಗಲಿಲ್ಲ. ಆದಾಗ ನಮ್ದೇನಿದೆ? ನ್ಯಾಯ ಅನ್ಯಾಯ, ಯಾರು ಅನ್ಯಾಯ ಮಾಡ್ತಾರೋ ಅವರೆಲ್ಲರೂ ಕೂಡ ದೂರ ಇಟ್ಟುಕೊಂಡು ಬೇರೆಯವ್ರಿಗೆ ನ್ಯಾಯ ಕೊಡಬೇಕು. ದುಷ್ಟ ಶಕ್ತಿಗಳನ್ನು ನಾವೆಲ್ಲರೂ ಸೇರಿ ದೂರ ಇರಬೇಕು. ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಬೇಕು. ಆಧಾರದಲ್ಲಿ ನಾವು ನಡ್ಕೊಂಡು ಹೋದರೆ ನಮ್ಮ ದೇಶ ತನ್ನಿಂದ ತಾನೇ ಸೂಪರ್ ಪವರ್ ಆಗ್ತದೆ. ಬೇರೆ ಯಾವ ದೇಶ ಕೂಡ ನಮ್ಮನ್ನು ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲ. ಇದು ನಾವು ಪ್ರತಿಯೊಬ್ಬರು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಂತ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಸರ್, ಇನ್ನು ನಮ್ಮ ಇದು ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು. ಈಗ 2016ರಿಂದ 2018ವರೆಗೆ ಆಹಾರ ಮತ್ತು ಸರಬರಾಜು ಒಂದು ಸಚಿವರು ಕೂಡ ನೀವು ಆಗಿರ್ತೀರಾ. ಬಟ್ ಕೆಲವೊಂದು ಅಂದರೆ ನಾನು ಎಲ್ಲ ಜಿಲ್ಲೆನೂ ಕೂಡ ಹೇಳೋದಿಲ್ಲ, ಕೆಲವೊಂದು ಜಿಲ್ಲೆಯಲ್ಲಿ ಈಗಲೂ ಕೂಡ ಕಲಬೆರಕೆ ಫುಡ್ಡು ಸಿಗ್ತಾ ಇರುವಂಥದ್ದು ಅಥವಾ ಸರಿಯಾಗಿ ಅವರಿಗೆ ಆಹಾರ ಸಿಗದೇ ಇರುವಂಥದ್ದು. ಸೊ ಈ ರೀತಿ ಸಿಚುವೇಶನ್ ಇರುತ್ತೆ. ಸೊ ಅವ್ರು ಏನು ಮಾಡ್ಬೇಕು ಸರ್? ಸಾರ್ವಜನಿಕರು ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು? ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು? ಈ ಫುಡ್ ಡಿಪಾರ್ಟ್ಮೆಂಟ್ ಇದು ರಿಯಲ್ ಟೈಮ್ ಡ್ಯೂಟಿ ಅಂತ ಹೇಳಿದರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ನೀವು ಒಮ್ಮೆ ಆದೇಶ ಮಾಡಿ ಕೆಲಸ ಹಾಕ್ಕೊಂಡು ಹೋಗ್ತದೆ. ಇದು ಹಾಗೆಲ್ಲ, ಇದು ಪ್ರತಿ ತಿಂಗಳು ಇದನ್ನು ನೋಡಿಕೊಂಡಿರ್ಬೇಕು ಕೂತ್ಕೊಂಡವರು. ಮಂತ್ರಿಗಳು ಮತ್ತು ಅಧಿಕಾರಿಗಳು ಪ್ರತಿ ತಿಂಗಳು ಸರಿಯಾದ ಅಕ್ಕಿ FCIಯಿಂದ ರಾಜ್ಯಕ್ಕೆ ಬರ್ತದ, ರಾಜ್ಯದಿಂದ ಜಿಲ್ಲೆಗೆ ಬರ್ತದ, ಜಿಲ್ಲೆಯಿಂದ ಅದು ತಾಲೂಕಿಗೆ ಹೋಗ್ತದ, ತಾಲೂಕಿಂದ ಅಂಗಡಿಗೆ ಹೋಗ್ತದ, ಅಂಗಡಿಯಿಂದ ಕರೆಕ್ಟ್ ಮನೆಗೆ ಮುಟ್ತದ ಅಂತೇಳಿ ನೋಡಬೇಕು. ನಾವಿದ್ದಾಗ ಕರೆಕ್ಟ್ ಮುಟ್ಟಿಸಿ ಮತ್ತೆ ರಿಟರ್ನ್ ಪ್ರಾಬ್ಲಮ್ ಅದೇ ರೀತಿ ಬರ್ತದೆ. ಸೊ ನಾನು ಅಧಿಕಾರ ವಹಿಸ್ಕೊಂಡ ನಂತರ ಆವಾಗ ಭಾಳ ಸಮಸ್ಯೆ ಇತ್ತು. ಇದರ ಕಥೆ ಹೇಳಬೇಕಾದ್ರೆ ನಮಗೊಂದು ಪುಸ್ತಕನೇ ಇದಕ್ಕೆ ಬರಿಬೋದು, ಅಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇತ್ತು. ಸೊ ಅದಕ್ಕಾಗಿ ನಾವು ಬೇರೆ ಬೇರೆ ಕ್ರಮ ನಾವು ತಗೊಂಡಿದ್ದೆವು. ಇದನ್ನು ಸ್ಟ್ರೀಮ್ಲೈನ್ ಈ ಬಯೋಮೆಟ್ರಿಕ್ ತಂದದ್ದು ಯಾಕೆ ಜನರಿಗೆ ಮುಂಚೆ ಗೊತ್ತಿರ್ತಿರ್ಲಿಲ್ಲ. ಮುಂಚೆ ಜನ ಹೋಗಿ ಕಾಯ್ತಾ ಇದ್ರು, ಬಡವರು. ಅಂಗಡಿಯವನು ಓಪನ್ ಸಿಕ್ಕರೆ ಬರಲ್ಲ ಮರ ನೀವು ಹೋಗಿ ಅಂತೇಳಿ ಧರ್ಮಕ್ಕೆ ಕೊಟ್ಟಾಗೆ ಇವನು ಮಾಡ್ತಾ ಇದ್ರು. ಪಾಪ ಅವರು 1 ಸಲ ಹೋಗ್ತಾರೆ, 2 ಸಲ ಹೋಗ್ತಾರೆ, 3ನೇ ಸಲ ಬರುವುದಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ತಾರೆ. ಇವನು ಬಂದ ಅಂಗಡಿಯನ್ನು ಅಕ್ಕಿಯನ್ನು ಬೇರೆಯವರಿಗೆ ಪ್ರೈವೇಟ್ ಅವರಿಗೆ ಮಾರ್ತಾನೆ. ಇದರಲ್ಲಿ ದೊಡ್ಡ ಮಟ್ಟದ ವಿಚಾರಗಳಿತ್ತು, ಅಷ್ಟು ಸುಲಭದ ಡಿಪಾರ್ಟ್ಮೆಂಟ್ ಅಲ್ಲ. ಸೊ ಇದಕ್ಕೆ ನಾವು ಮತ್ತು ಅವ್ರ ಸೆಕ್ರೆಟರಿ ಹರ್ಷ ಗುಪ್ತಾ ಇದ್ದರು, ಎಲ್ಲ ಭಾಳಷ್ಟು ನಾವು ಸ್ಟ್ರೀಮ್ಲೈನ್ ಮಾಡಿಕೊಂಡು ಬಂದೆವು. ಒಂದಲ್ಲ ಪ್ರತಿಯೊಂದು ಭಾಳ ಅದು ಹೇಳ್ಬೇಕಾದ್ರೆ ಇದಕ್ಕೆ ಇನ್ನೊಂದು ಸಪ್ರೇಟ್ ಒಂದು ಎಪಿಸೋಡ್ ಮಾಡಬೇಕಾಗ್ತದೆ, ಅಷ್ಟು ಇಂಟ್ರೆಸ್ಟಿಂಗ್ಸ್ ಇದೆ ಈ ಆವತ್ತು ಏನಾಗಿದೆ ಅಂತೇಳಿ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಿತ್ತು, ನಾವು ಒಂದು ಕಾನೂನು ಮಾಡಿದ್ದೆವು. ಯಾರ ಹೆಸರಿಗೆ ಸ್ಯಾಂಕ್ಷನ್ ಆಗಿದೆ ಅವನು ತಂಬು ಕೊಟ್ಟರೆ ಮಾತ್ರ ಫಸ್ಟ್ ಕಂಪ್ಯೂಟರ್ ಹಾಕಿದ್ದೇವೆ ಎಲ್ಲರಿಗೆ. ಅದು ಹಾಕ್ಲಿಕ್ಕೆ ಭಾಳ ಕಷ್ಟ ಆಯಿತು, ಅದೊಂದು ದೊಡ್ಡ ಸಾಹಸ ಆಯಿತು ಹಾಕ್ಸ್ಕೊಳ್ಳಿಕ್ಕೆ ಇದಕ್ಕೆ. ಮತ್ತು ನಾವು ಹೇಳಿದ್ದೆವು, ಯಾರು ನನ್ನ ಹೆಸರಿಗೆ ಆಗಿದ್ದರೆ ನಾನೇ ತಂಬು ಕೊಟ್ಟರೆ ಮಾತ್ರ ಓಪನ್ ಆಗೋದು, ಇಲ್ಲದ್ರೆ ಇಲ್ಲ ಅಂತೇಳಿ. ಆಗ ದೊಡ್ಡ ವಿಚಾರ ಆಯಿತು. ಯಾಕಂದ್ರೆ ನಾವು ಮಾಡಿದೆ ಅಂತ ಹೇಳಿದರೆ 72ರಲ್ಲಿ ಕೊಟ್ಟಿದ್ದಾರೆ, 72ಅಲ್ಲಿ ರೆಸ್ಟೋರೆಂಟ್ಶಿಪ್ ಆವಾಗ ಸ್ಟಾರ್ಟ್ ಆಯಿತು. ನಾನು 10 ಜನ ಕೊಟ್ಟಿರ್ಬೋದು. ನನ್ನ ಈಗ ಮಕ್ಕಳು, ಅವರ ಮೊಮ್ಮಕ್ಕಳು ಇವತ್ತು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಅಡ್ವೊಕೇಟ್ ಆಗಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ನಾನು ಕೂಡ ಅನುಕೂಲಸ್ಥನಾಗಿದ್ದೇನೆ. ನಾನೇನು ಮಾಡ್ತೇನೆ, ಯಾರಿಗೆ ಅದೊಬ್ಬನಿಗೆ ಕೊಡ್ತೇನೆ ನರ್ಸು ಅಂತೇಳಿ. ಅವನು ನನಗೆ ತಿಂಗಳಿಗೆ 15-20 ಸಾವಿರ ಕೊಡ್ತಾನೆ. ಈ ತಗೊಂಡವನು ಅವನಿಗೇನು ಆಸಕ್ತಿ ಇದೆಯಾ? ಅವನು ತಿಂಗಳಿಗೆ 25 ಸಾವಿರ ಕೊಡಬೇಕಾದ್ರೆ ಇದರಲ್ಲಿ ಇವನು 50 ಸಾವಿರ ಲಾಭ ಮಾಡಬೇಕು. ಇವನು ಮಾಡಬೇಕಾದ್ರೆ ಜನರಿಗೆ ಮೋಸ ಮಾಡಿದವನು ಮಾಡ್ಲಿಕ್ಕೆ ಆಗ್ತದೆ. ಇದು ನೀವು ನಂಬಲಿಕ್ಕಿಲ್ಲ. ಇದನ್ನು ನಾವು ಮಾಡೋದು. ಬೆಂಗಳೂರಿನಲ್ಲಿ ಒಬ್ಬನ ಕೈಯಲ್ಲಿ ಸುಮಾರು 30 ಅಂಗಡಿಗಳಿತ್ತು. ಒಬ್ಬನೇ, ನಾನೇ. ಬೇರೆ ಬೇರೆ ಅವರ ಅಂಗಡಿಗಳು, ಅವರೆಲ್ಲ ಒಬ್ಬ ರಿಟೈರ್ ಮಕ್ಕಳು ಫಾರಿನಲ್ಲಿ ಇದ್ದಾರೆ, ಅಮೆರಿಕಾದಲ್ಲಿ ಮೊಮ್ಮಕ್ಕಳೆಲ್ಲ ಇದಾಗಿದ್ದಾರೆ ಅಥವಾ ತೀರಿ ಹೋಗಿದ್ದಾರೆ, ಮಕ್ಕಳು ಬೇರೆ. ಒಬ್ಬನೇ 25-30 ಅಂಗಡಿಯವನ ಕೈಯಲ್ಲಿತ್ತು. ಇಲ್ಲಿ ಬಂದು ಲಾರಿಗಳ ಟ್ರಾನ್ಸ್ಪೋರ್ಟೇಷನ್ಗೆ ಟೆಂಡರ್ ಹಾಕುದು ಇವನೇ. ಯಾರು ಈ 30 ಅಂಗಡಿ ತಗೊಂಡಿದ್ದಾನಲ್ಲ, ಟೆಂಡರ್ ಹಾಕಿ ಲಾರಿ ಅವಂದೇ. ಇದರಲ್ಲಿ ಈ ನನ್ನ ಹತ್ರ ಒಂದು 30 ಅಂಗಡಿ ಇದೆ ಅಂತೇಳಿ ನನ್ನ ಹತ್ರ ನಾನು ದೊಡ್ಡ ಜನ MLAಗಳು ಇವ್ರಿಗೂ ನಾನು ಹೇಳಿದ್ರೆ ಸ್ವಲ್ಪ ಇರ್ತಾರೆ, ಆತ್ಮೀಯರಾಗಿರ್ತಾರೆ. ಯಾರು ಡಿಪೋ ಮ್ಯಾನೇಜರ್ ಆಗಬೇಕಂತೇಳಿ ಇನ್ಫ್ಲುಯೆನ್ಸ್ ಮಾಡೋದು ನಾನೇ. ಎಲ್ಲಿಗೆ? ಈ ಗೋಡೌನಿಗೆ ಡಿಪೋ ಮ್ಯಾನೇಜರ್ ಯಾರು ಆಗಬೇಕಂತೇಳಿ ಇನ್ಫ್ಲುಯೆನ್ಸ್ ನಂದೆ. ಸೊ ಅಂಗಡಿಯೂ ನಂದು 30, ಈ ಲಾರಿಯು ನಂದು. ಇಲ್ಲಿ ಡಿಪ್ಪೋದಿಂದ ಕೊಡುವಂಥ ಡಿಪೋ ಮ್ಯಾನೇಜರ್ ಕೂಡ ನಾನು ಹೇಳಿದವನ್ನೇ ಹಾಕುವಂಥದ್ದು. ಏನು ಮಾಡ್ತೇನೆ ನಾನು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಡಿಪ್ಪೋದಿಂದ ಬಂದ ಅಕ್ಕಿ ಅಂಗಡಿಗೆ ಬರೋದಿಲ್ಲ, ಡೈರೆಕ್ಟ್ ಬೇರೆ ರಾಜ್ಯಕ್ಕೆ ಹೋಗ್ತದೆ. ಇದರಲ್ಲಿ ಇಂತೆಷ್ಟೋ ನಾವು ವಿಚಾರಗಳು ನಾವು ನೋಡಿದ್ದೆವು. ಜನರಿಗೆ ಸಿಗ್ತದೆ, ಜನ ಪಾಪ ನಮಗೆ ಅಕ್ಕಿ ಬರೋದಿಲ್ಲ. ಇನ್ನೊಂದು, ಎಲ್ಲಿಯೂ ಕೂಡ ಕಲಾಪೆ ಅಕ್ಕಿ ಜನರಿಗೆ ಕೊಡಬಾರ್ದೆಲ್ಲ ಸ್ಪಷ್ಟವಾಗಿದೆ. ಅದು ಬಂದ ತಕ್ಷಣ ರಿಜೆಕ್ಟ್ ಮಾಡಬೇಕು. ಇದರಲ್ಲಿ ಮುಂಚೆ ನಾವು ಕೂಪನ್ ಸಿಸ್ಟಮ್ ತಂದೆವು, ಅದರಲ್ಲಿ ಬರೀತಿತ್ತು ಇಷ್ಟು ಅಕ್ಕಿ, ಇಷ್ಟು ನಿಮಗೆ ಏನು ಇದು ನಮ್ಮ ಕೆರೋಸಿನ್ ಸಿಕ್ಕಬೇಕಂತೇಳಿ.
ನನಗೆ ತಂದಾಗ ಬಹುತೇಕ ಬಡವರಿಗೆ ಸೀಮೆಎಣ್ಣೆ ಸಿಗ್ತದೇ ಗೊತ್ತಿರಲಿಲ್ಲ. ಸೀಮೆಎಣ್ಣೆ ಅವ್ರಿಗೆ ಸಿಕ್ಕುವಂಥ ಅವಕಾಶ ಇದೆ ಅವ್ರಿಗೆ ಗೊತ್ತಿರಲಿಲ್ಲ. ಈ ಕೂಪನ್ ನೋಡಿದಾಗ ಗೊತ್ತಾಯ್ತು. ಆ ಕೂಪನ್ ತರಬಾರ್ದಂತೆ ದೊಡ್ಡ ಮಟ್ಟದ ಹೋರಾಟ. ನಮಗೆ ಕೂಪನ್ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ನಮಗೆ ಅದಾಗ್ತದೆ, ಇದಕ್ಕೆ ಭಾಳಷ್ಟು ಕಂಪ್ಲೇಂಟ್. ಮತ್ತೆ ಬಯೋಮೆಟ್ರಿಕ್ ತಂದೆವು. ಬಯೋಮೆಟ್ರಿಕ್ ತಂದಾಗ ಅದಕ್ಕೆ ಭಾಳಷ್ಟು ಕಂಪ್ಲೇಂಟ್. ಅದು ಕಂಪ್ಯೂಟರ್ ಸರಿ ಇಲ್ಲ, ನೆಟ್ ಸರಿ ಇಲ್ಲ, ಸರ್ವರ್ ಸರಿ ಇಲ್ಲ. ಊರಿಡೀ ಸರ್ವರ್ ಸರಿ ಇದೆ, ಇವನ ರೇಷನ್ ಅಂಗಡಿ ಮಾತ್ರ ಸರ್ವರ್ ಸರಿ ಇಲ್ಲ. ಅದು ಹೇಗೆ? ನಾನು ನೋಡಿ, ಇದು ಬೇರೆ. ನಾನು ಹೇಳಿದೆ ಯಾದಗಿರಲ್ಲಿ ನೆಟ್ ಸಿಗ್ತದೆ ಮಾರೆ, ನಿಮ್ಮ ಬೆಂಗಳೂರಲ್ಲಿ ಯಾಕೆ ನೆಟ್ ಸಿಕ್ಕುವುದಿಲ್ಲ? ನಾನು ಬೆಂಗಳೂರಲ್ಲಿ ಹೋಗ್ತಾ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಒಬ್ಬ ಬಂದು ನನಗೆ ಜೋರು ಮಾಡಿದ್ರು, ಅಂದರೆ ಮೆಂಬರೇ, ಏನು ಸರ್ ನೀವು ಬಯೋಮೆಟ್ರಿಕ್ ತಂದು ಬಡವರೆಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ, ಅದು ಡೇಟಾ ವರ್ಕ್ ಆಗೋದಿಲ್ಲ, ಅವನ ಶಾಪ್ ಅವನು ಹೇಳ್ತಾನೆ ಸರ್ಕಾರ ತಂದಿದೆ, ಇದು ಸರಿ ಇಲ್ಲಾಗಿದೆ ಅಂತೇಳಿ ಒಂದು ಮೆಂಬರ್ ಬಂದು ನನಗೆ ಹೇಳಿದ. ನಾನು ಕೇಳಿ ಕಂಪ್ಯೂಟ್ರಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಅಂಗಡಿಯವನು. ನೀನು ಹೋಗಿ ಕೂತ್ಕೊಂಡಿರು ಅಂತ ಹೇಳಿದೆ. ನೀನು ಹೋಗಿರೋ ಕೂತ್ಕೊಳ್ಳು ಅಂತೇಳಿ ಇವನು ಹೋದ. ಕರೆಕ್ಟ್ ಇದೆ. ಅವಾಗ ಈ ಅಂಗಡಿಯವ್ರು ಏನು ಮಾಡ್ತಿದ್ರು ಗೊತ್ತುಂಟ, ಇವರಿಗೆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡು ಈ ಕಂಪ್ಯೂಟರ್ ಅವರು ಬಂದಾಗ ನಿಲ್ಲಿಸಿ, ಇದು ಸರಿ ಇಲ್ಲ, ಸರ್ಕಾರಕ್ಕೆ ತಲೆ ಕೆಟ್ಟೋಗಿದೆ, ಇದು ಕಂಪ್ಯೂಟರ್ ಆಗಿದ್ದಾರೆ, ಜನರು ನಮಗೆ ಬೈಯುವುದು. ಜನರಿಗೆ ಗೊತ್ತಿರೋದಿಲ್ಲ. ಆಯ್ತಲ್ಲಿ ಮುಂಚೆ ಅವನಿಗೆ 5 kg ಕೊಡ್ಬೇಕಂತ ಹೇಳಿದ್ರೆ ಅವ್ನು 4 kg ಕೇಳೋದು ಶಕ್ತಿ ಕೂಡ ಇರಲಿಲ್ಲ. ಯಾವಾಗ ನಾವು ಬಯೋಮೆಟ್ರಿಕ್ ಸ್ಲಿಪ್ ತಂದೆಯ ನನಗೆ 5 kg ಕೊಡ್ಬೇಕು ಕೊಡು ಅಂತ ಕೇಳುವಂತ. ಆದರೂ ಕೂಡ ಇವತ್ತು ನಡೀತಾ ಇದೆ ಮೋಸ, ಇವತ್ತು ಆಗ್ತಾ ಇದೆ ಇದರಲ್ಲಿ. ಅದಕ್ಕಾಗಿ ನಾನು ಅವತ್ತು ಆಹಾರ ಸಚಿವನಾಗಿದ್ದಾಗ ನಾವು ಇನ್ನೊಂದು ಸಿಸ್ಟಮ್ ಮಾಡಿದ್ದೆವು. ಇದಕ್ಕೆ ಒಂದು ಕಡೆ ಟ್ರಯಲ್ ಕೂಡ ಮಾಡಿದ್ದೆವು. ಮತ್ತು ಅದಕ್ಕೆ ಮತ್ತೆ ಬೇಡ ಅಂತ ಆಯಿತು. ಅದು ಆದಿದ್ರೆ ಯಾಕೆಂತೇಳಿ ನಾವು ಅಕ್ಕಿ ಕೊಡೋ ಬದಲು, ಅಂದರೆ ಅದನ್ನು ಅಂಗಡಿಯಲ್ಲಿ ಕೊಡೋ ಬದಲು ನನ್ನ ಊರಲ್ಲಿ ನಾನೇ ಹೋಗಿ ಅಂಗಡಿಯಿಂದ ಅಕ್ಕಿ ತಗೊಳ್ಳುವಂಥದ್ದು, ಆಟೋಮೆಟಿಕ್ಕಾಗಿ ಆ ದುಡ್ಡು ಅಂಗಡಿಗೆ ಹೋಗಿ ಸೇರುವಂಥದ್ದು ನೇರವಾಗಿ ಆಧಾರರಹಿತವಾಗಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೋದಾಗ ನನಗೆ ಯಾವಾಗ ಅಕ್ಕಿ ಬೇಕು, ಈ ತಿಂಗಳು ನನಗೆ ವೈಟ್ ರೈಸ್ ಆದರೆ ವೈಟ್ ತಗೊಳ್ಬೇಕು, ನನಗೆ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ತಗೊಳ್ಬೇಕು, ನನಗೆ ಗೀ ರೈಸ್ ಆ ತಿಂಗಳಿಗೆ ನಾನು ಯಾವ್ದು ಬೇಕು ತಗೊಳ್ಬೇಕು, ನಾನು ಎಷ್ಟು ತಗೊಂಡಿದ್ದೇನೆ ತತ್ಕ್ಷಣ ಅಂಗಡಿಯವನಿಗೆ ಆಧಾರರಹಿತವಾಗಿ ಆ ದುಡ್ಡು ಹೋಗಿ ಅವನಿಗೆ ಆಟೋಮೆಟಿಕ್ ಬೀಳ್ತದೆ. ಅದರಿಂದ ಏನು ಪ್ರಯೋಜನ ಆಗ್ತದೆ? ಒಂದು ಈ ಮೋಸ ಮಾಡೋದು, ಈ ಲಾರಿಗೆ ಚಾರ್ಜ್ ಮಾಡೋದು, ಇನ್ನೊಂದೆಲ್ಲವೂ ಕೂಡ ಕಡಿತ ಆಗ್ತದೆ. ಎರಡನೇದು ಏನದು, ಆ ವ್ಯಾಪ್ತಿಯ ಅಂಗಡಿಗಳಲ್ಲಿ ಎಲ್ಲರಿಗೂ ಕೂಡ ವ್ಯಾಪಾರ ಆಗ್ತದೆ. ಈಗ ಉದಾಹರಣೆ ಹೇಗಿತ್ತಂತ ಹೇಳಿದರೆ, ಈಗ ಒಂದು ಗ್ರಾಮ ಇದೆ, ಆ ಗ್ರಾಮದ 1,000 ಕಾರ್ಡ್ ಇದೆ. ಆ ಗ್ರಾಮದ ಯಾವುದೇ ಅಂಗಡಿಯನ್ನು ಹೋಗಿ ಅವನು ರಿಜಿಸ್ಟರ್ ಮಾಡುವ. ಇದು ನನ್ನ ಹತ್ರ ಅಂಗಡಿ ಇದ್ದರೆ 10-20 ಅಂಗಡಿ ಇದ್ದರೆ ನಾವು ರಿಜಿಸ್ಟರ್ ಮಾಡಬೇಕು, ನಮ್ಮ ಅಕೌಂಟ್ ನಂಬರ್ ಕೊಡಬೇಕು ಅವರಿಗೆ ಇದಿರ್ತದೆ. ನಾನು ಯಾವ ಅಂಗಡಿ ಹೋಗಿದ್ದೆ ಹಾಗೇನು ದುಡ್ಡು ಕೂಡ ಈ ಅಂಗಡಿ ವ್ಯಾಪ್ತಿಯಲ್ಲೇ ಬರ್ತದೆ. ಈಗ ಯಾರಿಗೆ ಹೋಗೋದು? ಎಲ್ಲವೂ ಕೂಡ ನಾರ್ತ್ ಇಂಡಿಯಾದವರಿಗೆ ಹೋಗುವ ಒಂದು ಅಕ್ಕಿ ಅಲ್ಲಿಂದ. ಸೊ ಬೇರೆ ಬೇರೆ ಆಲೋಚನೆ ಇರುವಂಥ ವಿಚಾರಗಳು ತರುವಂಥದ್ದು ಇದಿತ್ತು ಅದರಲ್ಲಿ. ಅದೇ ಮತ್ತು ಇದನ್ನು ಡೇ ಟೈಮ್ ಇದು ನಾವು ರೆಗ್ಯುಲರ್ ನೋಡಿದ್ರೆ ಮಾತ್ರ ಇದು ಬರ್ತದೆ. ಇಲ್ಲದಿದ್ದರೆ ಇದನ್ನು ಒಂದಲ್ಲೊಂದು ರೀತಿಯಿಂದ ಮಿಸ್ಯೂಸ್ ಆಗ್ತದೆ. ಈಗ ಹಿಂದಿಗಿಂತಲೂ 90%, 95% ಹಿಂದಿಂದಲೂ ಕಡಿಮೆ ಆಗಿದೆ. ನಾನು ಮಂತ್ರಿ ಆದಾಗ ನೀವು ನಂಬಲಿಕ್ಕಿಲ್ಲ, ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ 150 ಬೋಗಸ್ ಕಾರ್ಡ್ ಇತ್ತು. ಬೋಗಸ್ ಕಾರ್ಡಿಂದ ನಾನು ಫುಡ್ ಇನ್ಸ್ಪೆಕ್ಟರ್ ಆಗಿದ್ದೇನೆ, ನಿಮ್ಮ ಹತ್ರ ಅಂಗಡಿ ಇದೆ, ನೀವು ಹೇಳ್ತೀವಿ ನನಗೊಂದು 100 ಕಾರ್ಡ್ ಕೊಡಬೇಕಂತೇಳಿ. ನಾನು ಹೋಗಿ ಯಾರ್ಯಾರ ಹೆಸರಲ್ಲಿ ಮಾಡಿಕೊಂಡು ನಿಮ್ಮ ಕೈಗೆ 100 ಕಾರ್ಡ್ ಕೊಡ್ತೇನೆ. ಅವನು ಇಲ್ಲವೇ ಇಲ್ಲ ಊರಲ್ಲಿ, ಆದರೂ ಕಾರ್ಡ್ 100 ಕಾರ್ಡ್ ಆಯಿತು. ನಿಮ್ಮ ಅಂಗಡಿಗೆ 100 ಕಾರ್ಡ್ ಸಿಕ್ಕಂತ ಹೇಳಿದರೆ ಒಬ್ಬನಿಗೆ ಒಂದು ಕಾರ್ಡಲ್ಲಿ 100 ಕಾರ್ಡ್ನಲ್ಲಿ 4 ಜನ ಅಂತ 400 ಜನ ಇತ್ತು. ಒಬ್ಬನಿಗೆ 5 kg ಅಂತ ಹೇಳಿದರೆ 20,000 kg ಅಕ್ಕಿ ನಿಮಗೆ ಗೌರ್ಮೆಂಟಿಂದ ಬರ್ತಾ ಇತ್ತು. ತೆಕ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ, ಅದನ್ನು ನೀವೇ ಬೇರೆ ಕಡೆಗೆ ಕಳಿಸಿದ್ದೆ. ಆಗ ನಿಮ್ಗೆ 20,000 kg ಅಂತ ಹೇಳಿದರೆ 20 ರೂಪಾಯಿ ದರ ಎಷ್ಟಾಯಿತು? 80 ಎಷ್ಟಾಗ್ತದೆ? 80 ಲಕ್ಷ, 8 ಲಕ್ಷ ಅಲ್ಲ, ಎಷ್ಟೇ ಆಗಲಿ ಎಷ್ಟೋ ಲಕ್ಷ ಈ ಅಂಗಡಿಯವರಿಗೆ ಧರ್ಮಕ್ಕೆ ಅದು ಇವನಿಗೆ ಗೊತ್ತಿತ್ತು, ಫುಡ್ ಇನ್ಸ್ಪೆಕ್ಟ್ರಿಗೆ. ಸೊ ತಿಂಗಳಿಗೆ ಫುಡ್ ಇನ್ಸ್ಪೆಕ್ಟ್ರಿಗೆ ಕೂಡ ಇವನು ಸಹಾಯ ಮಾಡ್ತಾಯಿದ್ದ. ಇದೆಲ್ಲ ಒಂದು ಕನೆಕ್ಷನ್ ಇತ್ತು. ಅದಕ್ಕೆ ನಾವು ಬಂದು ಆಧಾರ್ ಸೀಟಿಂಗ್ ಅಂತ ಮಾಡಿದ್ದೆವು. ಅದಕ್ಕೆ ಎಷ್ಟು ಬೊಬ್ಬೆ ಆಧಾರ್ ಸೀಟಿಂಗ್ ಮಾಡಿಸುವ ಅಂತೇಳಿ ಅಲ್ಲಿ ತನಕ ನಾವು ಯಾರಿಗೂ ಹೊಸ ರೇಷನ್ ಕಾರ್ಡೇ ಕೊಡಲಿಲ್ಲ.
ಎಷ್ಟೋ ಲಕ್ಷ ಕಾರ್ಡ್ಗಳು ರದ್ದಾಯಿತು ಆಧಾರ್ ಕಾರ್ಡ್ ಮಾಡಿದಾಗ ಫಸ್ಟಿಗೆ. ಅದಕ್ಕೆ 6 ತಿಂಗಳು ಬರೀ ಆಧಾರ್ ಶೇರಿಂಗ್ ಅಂತ ಮಾಡಿದಾಗ ಫಸ್ಟ್ ಇಂಡಿವಿಜುವಲ್ ಮಾಡಿದೆವು, ಮತ್ತು ಫಸ್ಟ್ ಒಂದು ಮನೆದು ಮಾಡಿದೆವು. ಮಾಡಿದಾಗ ಬರೀ ಕಾರ್ಡ್ಗಳು ರದ್ದಾಯಿತು. ಮತ್ತು ಇಂಡಿವಿಜುವಲ್ ಹೆಸರು ಈಗ ನನ್ನ ಹೆಸರು, ನನ್ನೊಂದು ಕಾರ್ಡಿದೆ, 10 ಜನ ಇದೆ, ನಾನು ಇರೋದು 5 ಜನ, ನಾನು 5 ಜನ ಸುಮ್ಮನೆ ಹಾಕಿದ್ದೇನೆ ಬೇರೆಯವರನ್ನು. ನನಗೆ ಒಂದು ರೇಷನ್ ಶಾಪ್ ಇದೆ, ನೀವು ನನ್ನ ಪರ್ಚೇಸರು, ನನಗೆ ಮಾತಾಡಿಕೊಂಡು ನಿಮ್ಮ ಮನೇಲಿ 5 ಜನ ಇದ್ದರೆ ನಾನು ಇನ್ನೂ 5 ಜನ ಹೆಸರು ಹಾಕಿರ್ತೇನೆ, ಕಾರ್ಡ್ ಇದೆ ಮತ್ತು ಮೆಂಬರ್ ಜಾಸ್ತಿ. ಇಂಥ ಎಷ್ಟೋ ವಿಚಾರ ಇದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಿಕೊಂಡು ಹಂತಕ್ಕೆ ಬಂದಿದೆ. ಆದರೂ ಕೂಡ ಇವತ್ತು ಇದಲ್ಲಿದೆ. ನಾವು ಇಲ್ಲಿಗೆ ಹೋದೆವು, ನಾವು ಕಂಪ್ಲೇಂಟ್ ಬಂತು ಊರು ಮೆಡಿಕಲ್, ಅಲ್ಲೊಂದು ಮಿಲ್ಲಿಗೆ ಹೋದೆವು. ಮಿಲ್ಲಿಗೆ ಹೋಗಿ ಒಂದು ಫುಲ್ಲು ರೈಸ್ ಮಿಲ್ ಇದರಲ್ಲಿ ಅವನು ಯಾರಿಗೂ ಕೂಡ ಒಂದು ಸೀಸ್ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಬಲಿಷ್ಠ ಇನ್ಫ್ಲುಯೆನ್ಸ್ ಎಲ್ಲ ಒಂದು ಎಷ್ಟೋ ವರ್ಷದಿಂದ. ನಮ್ಗೆ ಹೇಳಿದ್ರು ಫೋನ್ ಈ ರೀತಿ ಇದ್ದರೆ ನಾವು ಎಷ್ಟು ಕಂಪೇರ್ ಮಾಡೋದಾಗಲಿಲ್ಲ ಅಂತ ಹೇಳಿಕೊಂಡು ಅಲ್ಲಿ ಹೋದಾಗ, ಈಗೊಂದು ರೈಸ್ ಮಿಲ್ ಬರಬೇಕಾದ್ರೆ ಗದ್ದೆ ಆದರೂ ಬೇಕಲ್ಲ ಸ್ವಲ್ಪ. ಅದು ಇಡೀ ಸುತ್ತಮುತ್ತ ಎಲ್ಲಿಯೂ ಕೂಡ ಅಕ್ಕಿ ಬೆಳೆಸೋದೇ ಇಲ್ಲ. ಬರೇ ಇದ್ದು ಈ ರೇಷನ್ ಅಂಗಡಿಗಳ ಅಕ್ಕಿ ಅಂತ ತಗೊಂಡು ಅಲ್ಲಿ ಪ್ರೀ ಪಾಲಿಶಿಂಗ್ ಮಾಡಿ ಪಾರ್ಸಲ್ ಮಾಡಲಿಕ್ಕೆ ಈ ಒಂದು ಮಿಲ್ ಇದಕ್ಕೆ. ಅಲ್ಲಿ ಹೋಗಿ ನಾವು ಫಸ್ಟ್ ಟೈಮ್ ಅದನ್ನು ಕ್ಲೋಸ್ ಮಾಡಿ ಅದನ್ನು ಸೀಸ್ ಮಾಡಿ ಬಂದೆವು ಇದಕ್ಕೆ. ಸೊ ಇಂಥ ದೊಡ್ಡ ಮಟ್ಟದ ಸೋಷಿಯಲ್ ಪ್ರಾಬ್ಲಮ್ ಅಷ್ಟು ಸುಲಭದಲ್ಲಿ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಅವತ್ತು ನಾವು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಕೆಲಸಗಳು ಹಲವಾರು, ನಾವು ಮತ್ತು ಸೆಕ್ರೆಟರಿ ಅಧಿಕಾರಿ ಕೂತ್ಕೊಂಡು, ನಾನು ಒಬ್ಬನೇ ಅಂತಲ್ಲ, ಅದಕ್ಕೆ ಪ್ರಾಮಾಣಿಕವಾದ ಅಧಿಕಾರಿಗಳು ಇದ್ದ ಕೂಡ ಕಾರಣ ಆಗಿದೆ. ಇಲ್ಲ ಅವ್ರು ನಮಗೆ ರಿಪೋರ್ಟ್ ಕೊಡದಿದ್ದರೆ ನಮಗೇನು ಗೊತ್ತಾಗ್ತದೆ ತಳಮಟ್ಟದಲ್ಲಿ. ಆದಾಗ ನಮ್ಮ ಅಧಿಕಾರಿಗಳ ಪಾಲು ಕೂಡ ಇದರಲ್ಲಿದೆ. ಸೊ ಅದು ಒಂದು ನಿಮಗೆ ಇನ್ನೊಂದು ದಿವಸದವ್ರು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ, ಅದು ಸಪ್ರೇಟ್ ಒಮ್ಮೆ ಮಾಡ್ಬೋದು ಅದರಲ್ಲಿ. ಅದು ನಿಮ್ಗೆ ಹೇಗಾದರೂ ಪೊಲೀಸಿಂಗೆ ಅದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ ಅದರಲ್ಲಿ. ಅಂಥ ಒಂದು ದೊಡ್ಡ ಎಪಿಸೋಡೇ ಮಾಡ್ಬೋದು. ಆವಾಗ ಯಾವ ರೀತಿ ಇತ್ತು ಏನು ಬೇರೆ. ಈಗ ನಾನು ಒಂದು ಮಾತು ಹೇಳಿದ್ದೆ, ಈ ಕಾರ್ಡ್ದೊಂದು ಸ್ಟೋರಿ ಹೇಳಿದ್ದೆ, ಇನ್ನೊಂದು ಅಂಗಡಿದ ಸ್ಟೋರಿ ಹೇಳಿದ್ದೆ. ಇಂಥ ಕೆರೋಸಿನ್ದು ತುಂಬ ಸ್ಟೋರಿಗಳು ಇವತ್ತು ಇರುವಂಥದ್ದು. ಅದನ್ನೆಲ್ಲ ನಾವು ಬಂದ್ ಮಾಡಿಸಿದ್ದೆವು ಇದರಲ್ಲಿ. ಸೊ ಬೇರೆ ಬೇರೆ ಟೈಪ್ ಇದು. ಸೊ ಎಲ್ಲ ಕೂಡ ಯಾವುದೇ ಸರ್ಕಾರ ಯಾವುದೇ ಅಂತ ಇದನ್ನು ಸಡನ್ ಆಗಿ ಒಬ್ಬನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಕಂಟ್ರೋಲ್ ಅದು ಇವತ್ತು ನಮಗೆ ಮಾಡ್ಬೋದು ಇದರಲ್ಲಿ. ಎಲ್ಲಿ ಜನರು ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಇದ್ರ ಬಗ್ಗೆ? ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಕ್ಕಿ ಸಿಕ್ಕದಿದ್ದರೆ ಅಲ್ಲಿ ನಮ್ಮ ಗ್ಯಾರಂಟಿ ಈಗ ಅಧಿಕಾರಿಗಳಿದ್ದಾರೆ, ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತು DD ಅಂತಿದ್ದಾರೆ. ಇದನ್ನು ಸಮರ್ಪಕವಾಗಿ ಬರಬೇಕಂತೇಳಿ ಇವತ್ತು ಗ್ಯಾರಂಟಿಯ ಕಮಿಟಿ ಮಾಡಿದ್ದಾರೆ. ಆ ತಾಲೂಕಿನಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮತ್ತು ಸದಸ್ಯರಿದ್ದಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಅದನ್ನಲ್ಲಿ ರಿವ್ಯೂ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಅದಕ್ಕಾಗಿ ಜನರಿಗೆ ಈಸಿ ಆಗಬೇಕಂತೇಳಿ ಇದನ್ನು ಮಾಡಬೇಕು. ಎಲ್ಲಕ್ಕಿಂತಲೂ ಈಸಿ ಏನಿದೆ ಅಲ್ಲಿ MLAಗಳ ಹತ್ರ ತಾಲೂಕು ಜಿಲ್ಲಾ ಪಂಚಾಯತ್ ಹೇಳಬೇಕು. ನಮ್ಮ ಕೆಲಸವಿದಲ್ವಾ, ಅಧಿಕಾರಿ ಯಾವ್ದು ಸರಿಪಡಿಸೋದಿಲ್ಲ. ಎಲ್ಲಿ ಕೆಲಸ ಸರಿ ಆಗ್ತದೆ ಅಲ್ಲಿ ಜನ ಯಾರು MLA ಹತ್ರ ಬರೋದಿಲ್ಲ, ಅವನವನು ಮಾಡಿಕೊಂಡು ಹೋಗ್ತಾನೆ. ಎಲ್ಲಿ ಕೆಲಸ ಜನರ ತೊಂದರೆ ಆಗ್ತದೆ ಜನರಿಗೆ, ಅವ್ರು ಮಾತ್ರ ಬರುವಂಥದ್ದು. ಆಗ ನಾವು ಅವರ ಕೆಲಸ ನಾವು ಮಾಡಿಕೊಡ್ಬೇಕಾಗ್ತದೆ ಇದರಲ್ಲಿ. ಸರ್, ಇನ್ನು ನೀವು ಸರಳತೆ ಪ್ರಾಮಾಣಿಕತೆಗೆ ಭಾಳಷ್ಟು ಹೆಸರು ಮಾಡಿದರೆ, ಯಾಕಂದರೆ ಭಾಳಷ್ಟು ಜನರು ಕೂಡ ಅದನ್ನು ನಿಮ್ಮಲ್ಲಿ ಮೆಚ್ಚುಗೆಯನ್ನು ಪಡ್ಕೊಂಡಿರುವಂಥದ್ದು, ಬಹಳಷ್ಟು ಪ್ರಾಮಾಣಿಕವಾಗಿರ್ತಾರೆ, ಸರಳತೆ ಇರ್ತಾರೆ ಅಂತ. ಸೊ ಈಗಿನ ರಾಜಕೀಯದಲ್ಲಿ ಎಷ್ಟು ನೈತಿಕತೆ ಇದೆ ಸರ್ ಇನ್ನೂ ಕೂಡ? ಮತ್ತು ನೀವು ಮೊದಲು ರಾಜಕೀಯಕ್ಕೆ ಬಂದಾಗ ಇದ್ದಂಥ ರಾಜಕೀಯ ಕೂಡ ಈಗ ಇರೋ ರಾಜಕೀಯ ಎಷ್ಟು ವ್ಯತ್ಯಾಸಗಳಿದೆ? ನೋಡಿ, ತುಂಬ ವ್ಯತ್ಯಾಸಗಳಿದೆ. ನಾವು ನೋಡಿದಾಗ 70ರಿಂದ 80 ತನಕದ ಒಂದು ರಾಜಕೀಯ ವ್ಯವಸ್ಥೆ ಬೇರೆ, 70ರಿಂದ 90-95ವರೆಗೆ ಬೇರೆ, ಈಗ ಬೇರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಹಿಂದಿನ ಕಾಲ 70ರಿಂದ 80 ಅಥವಾ 60ರಿಂದ 80 ತನಕ ಏನಿತ್ತು, ರಾಜಕೀಯ ಮಾಡುವವನು ರಾಜಕೀಯ ಮಾಡ್ತಾಯಿದ್ರು. ಸೋಷಲ್ ಸರ್ವಿಸ್ ಅವ್ರದ್ದು ನಿಮಗೆಲ್ಲ ಗೊತ್ತಿದೆ. ಅವತ್ತು ರಾಜಕೀಯ ನೋಡೋ ಎಲ್ಲ ಗಾಂಧಿ ಟೈಪ್ನಲ್ಲಿ ಅವರ ಡ್ರೆಸ್ ಅದು ಇದೆಲ್ಲ ಹೋಗುವ ನಡತೆ, ಅವರು ಮಾತಾಡೋ ಸ್ಟೈಲೆಲ್ಲ ಆವತ್ತಿನ ಕಾಲ ಭಾಳ ಸ್ಟ್ರಿಕ್ಟ್ ಇದರಲ್ಲಿ. ಬಿಸ್ನೆಸ್ ಮಾಡುವವನು ಬಿಸ್ನೆಸ್ ಮಾಡ್ತಾಯಿದ್ದ. ಆವಾಗಿನ ಕಾಲದಲ್ಲಿ ಯಾರು ಕೂಡ ಶ್ರೀಮಂತರು ಬಿಸ್ನೆಸ್ ಮೆನ್ MLA ಮಂತ್ರಿ ಆದದ್ದು ಯಾರು ಕೂಡ ಇಲ್ಲ. ನೀವು ತಗೊಂಡು ನೋಡುವಾಗ ಬಿಸ್ನೆಸ್ ಮಾಡ್ತಾಯಿದ್ರು, ಪಾಲಿಟಿಕ್ಸ್ನವರು ಪಾಲಿಟಿಕ್ಸ್ ಮಾಡ್ತಾಯಿದ್ರು. ಬಿಸ್ನೆಸ್ ಮೆನ್ಗೆ ಏನಾದ್ರು ಉಪಕಾರ ಮಾಡಬೇಕಾದಾಗ ಪಾಲಿಟಿಕ್ಸ್ನವರು ಬಿಸ್ನೆಸ್ ಮೆನ್ಗೆ ಉಪಕಾರ ಮಾಡ್ತಾಯಿದ್ರು ಬಿಸ್ನೆಸ್ ಡೆವಲಪ್ ಆಗಲಿಕ್ಕೆ. ಪಾಲಿಟಿಕ್ಸ್ನವ್ರಿಗೆ ಇಲೆಕ್ಷನ್ಗೆ ಸಹಾಯ ಬೇಕಾದರೆ
ಬಿಸ್ನೆಸ್ ಮಾಡೋಣ, ಆವಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಇದು ವಿಚಾರ ನಡೀತಿದ್ದು. ಮತ್ತೆ ಎಂತಾಯಿತು, ಈ ರಾಜಕೀಯದ ಆಲೋಚನೆ ಮಾಡಿದ, ನಾನು ಇವನಿಗೆ ಹೆಲ್ಪ್ ಮಾಡಿ ಇವನು ಬಿಸ್ನೆಸ್ ಮಾಡೋ ಬದಲು ನಾನು ಸ್ವಲ್ಪ ಬಿಸ್ನೆಸ್ ಮಾಡಿದರೆ ಏನಂತ ಹೇಳಿ ಬಿಸ್ನೆಸ್ ಎಂತ ಆಲೋಚನೆ ಮಾಡಿದ್ದ, ನಾನು ಇಲೆಕ್ಷನ್ಗೆ ದುಡ್ಡು ಕೊಟ್ಟು ಇವನು ಎಮ್ ಎಲ್ ಎ ಆಗ್ಬೋದು, ನಾನೊಂದು ಎಮ್ ಎಲ್ ಎ ಆದರೆ ಏನಂತ ಹೇಳಿ. ಈಗ ಒಟ್ಟು ಆ ಕಡೆಗೆ ಒಟ್ಟಲ್ಲಿ ಮಿಕ್ಸ್ ಆಗಿದ್ದಾರೆ ಬಂದು ಇದರಲ್ಲಿ ಬಿಸ್ನೆಸ್ ಮೆನ್ ಅವರು ಒಟ್ಟಾಗಿದ್ದಾರೆ. ಎಲ್ಲ ಕೂಡ ಬಂದು ಎಮ್ ಎಲ್ ಎ ಆಗುವಂಥದ್ದು, ರಾಜಕಾರಣಿಗಳಂಥದ್ದು ಆಗಿ ಒಟ್ಟಾರೆ ಮಿಕ್ಸ್ ಆಗಿ ಬಿಡುವಂಥ ವಿಚಾರ ಇವತ್ತಾಗಿದೆ, ಅವತ್ತಿಗೆ ಮತ್ತು ಇವತ್ತು. ಆಗ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇವತ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಅದೇ ಸೋಷಲ್ ಸರ್ವಿಸ್ ಬಂದವರು ಸೋಷಲ್ ಸರ್ವಿಸ್ ಮೆಂಟಾಲಿಟಿ ಹೋಗ್ತಾರೆ. ಕೆಲವರು ಶ್ರೀಮಂತರಿದ್ದರು ಕೂಡ ಬಿಸ್ನೆಸ್ ಇದ್ದರೂ ಕೂಡ ಮಾನವೀಯತೆ ನೆಲೆಯಲ್ಲಿ ಅವರು ಕೂಡ ಕೆಲವು ಬಿಸ್ನೆಸ್ ಟೈಪನ್ನೇ ಪೊಲಿಟಿಕ್ಸ್ ತಗೊಂಡು ಮಾಡಲಿಕ್ಕೆ ಹೋಗಿರ್ತಾರೆ. ಸೊ ಆ ರೀತಿ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಮತ್ತು ಇಂದಿನ ಕಾಲದಲ್ಲಿ ಯಾರು ಸತ್ಯವಿದ್ದ ಮತ್ತು ಯಾರು ಕರೆಕ್ಟ್ ಇದ್ದ ಅವನಿಗೆ ಜನ ಬೆಂಬಲ ಕೊಡ್ತಾಯಿದ್ರು. ಈಗ ಸತ್ಯವಾದ ಅಂತ ಲೆಕ್ಕ ಇಲ್ಲಿ ಇದರಲ್ಲಿ ಜನಸಾಮಾನ್ಯರು ಕೂಡ ಇವತ್ತು ಹಾಗಾಗಿ ಬಿಟ್ಟಿದ್ದಾರೆ. ಜನರಿಗೆ ಕೂಡ ಇವತ್ತೇನಾಗಿದೆ, ನಾನು ಸತ್ಯ ಇದ್ದಿದ್ದು ಜನ ನನ್ನ ಗಮನಕ್ಕೆ ಕೊಡದಿದ್ದರೆ ನಾನು ಯಾಕೆ ಇರಬೇಕಂತೇಳಿ ಕಷ್ಟಪಡಬೇಕು, ನಾನು ನನ್ನ ಕುಟುಂಬ ಕಷ್ಟಪಡಬೇಕಂದ್ರೆ ಅವನು ಕೂಡ ಅದೇ ರೀತಿ ಹೋಗುವಂಥ ಪರಿಸ್ಥಿತಿ ಆಗಿದೆ. ಅಧಿಕಾರಿಗೆ ಮುಂಚೇನಿದೆ ಎಮ್ ಎಲ್ ಎಗಳು ಅವರಿವರ ಪ್ರಾಮಾಣಿಕತೆ ಅಂದಿರೋದು, ಅಧಿಕಾರಿಗಳನ್ನೆಲ್ಲ ಬಹುಶಃ ಟ್ರಾನ್ಸ್ಫರ್ ಅದು ಮಾಡುವಾಗ ಬಹುಶಃ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಮಾಡು. ಮತ್ತೆ ನೋಡೋಗೇನು, ಅಧಿಕಾರಿಗ ಮಕ್ಕಳು ಅಮೆರಿಕದಲ್ಲಿ ಕಲಿಯೋದು, ಇವನ ಮಕ್ಕಳು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ, ಇವನೇನು ಮಾಡ್ತಾರೆ, ಇವನ ಮಕ್ಕಳು ಮತ್ತೆ ಅಮೆರಿಕದಲ್ಲಿ ಕಲಿಯೋದು, ನನ್ನ ಮಕ್ಕಳು ಯಾಕೆ ಅಮೆರಿಕಲ್ಲಿಗೆ ಆಗುತ್ತಾ, ಇವನು ಒಟ್ಟಾಗಿ ಮಿಕ್ಸ್ ಆಗಿ ಬಿಟ್ಟು ಇದನ್ನು ಈಗ ನಿಭಾಯಿಸಲಿಕ್ಕೆ ಕಷ್ಟದ ಕೆಲಸ ಇವತ್ತಾಗುವಂಥ ಪರಿಸ್ಥಿತಿ ಆಗಿದೆ. ಸೊ ಪ್ರತಿ ಹಂತದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಬರೀ ರಾಜಕಾರಣಿಗಳನ್ನೇ ದೋಷಿಸುತ್ತಲ್ಲ, ಅಧಿಕಾರಿಗಳು ಏನು ಮಾಡ್ತಾರೆ, ಜನ ಏನು ಮಾಡ್ತಾರೆ, ಇದರಲ್ಲಿ ಪ್ರಾಮಾಣಿಕತೆ ಯಾರು ಇದ್ದರೆ ಅವ್ರಿಗೇನು ಸಂಪೂರ್ಣವಾಗಿ ಇವತ್ತು ಯಶಸ್ವಿಯಾಗಿ ಆಗ್ತದೆ. ಜನ ಆತ್ಮಾವಲೋಕನ ಮಾಡಿಕೊಳ್ಬೇಕಲ್ಲ. ಸೊ ಎಲ್ಲರೂ ಕೂಡ ಒಂದು ಸಮಾಜದ ಒಟ್ಟಾರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರ ಒಂದು ಪಾಲುದಾರಿಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ಇನ್ನು ಸ್ಪೀಕರ್ ಹುದ್ದೆಯ ನಂತರ ಮುಂದಿನ ದಾರಿ ಯಾವುದಾಗಿರ್ಬೋದು ಅಥವಾ ಯೋಚನೆಗಳೇನಾದರೂ ಮಾಡ್ತೀರಾ? ನಾನು ಹೇಳಿದೆ ಅಲ್ಲ, ನಾನು ಯೋಚನೆ ಯಾವುದೂ ಇಲ್ಲ. ಈಗ ಸ್ಪೀಕರ್ ಸ್ಥಾನದಿದ್ದಂದ್ರೆ ನಾನು ಎಮ್ ಎಲ್ ಎ ಇದ್ದಾಗ ಸತತವಾಗಿ ಕೆಲಸ ಮಾಡಿ ಸದನ ವೀರ ಪ್ರಶಸ್ತಿ ಪಡೆದೆ. ನಾನು ಆರೋಗ್ಯ ಸಚಿವರ ಆಹಾರ ಸಚಿವನಾಗಿ ಬೇರೆ ಸಚಿವನಾದಾಗ ರಾಜ್ಯ ರಾಷ್ಟ್ರ ಮತ್ತು ಪ್ರಶಸ್ತಿ ಅದಕ್ಕೆ ಬಂತು. ನಾನು ಪ್ರತಿಪಕ್ಷದಿದ್ದಾಗ ನಮ್ಮ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ನನ್ನನ್ನು ಉಪನಾಯಕನಾಗಿ ಮಾಡಿದರು. ಆ ಕೆಲಸ ನಿಭಾಯಿಸಿದ ಕಾರಣ ಈಗ ಸ್ಪೀಕರ್ ಸ್ಥಾನ ಕೊಟ್ಟಿದ್ದಾರೆ. ಈಗ ಅದರಲ್ಲೇ ಚೆನ್ನಾಗಿ ಕೆಲಸ ಮಾಡುವಂಥದ್ದು, ಏನು ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ಕೆಲಸ ಮಾಡಿಕೊಂಡು ಹೋಗುವಂಥದ್ದು. ಮುಂದೆ ಅದು ಏನಾಗ್ತದಂತ ಇಲ್ಲ, ಯಾವುದು ಬಂದರೂ ಕೂಡ ನಿಭಾಯಿಸ್ಕೊಂಡು. ಇನ್ನು ಬರಲಿಲ್ವಾ ಸಂತೋಷ ಇರೋದು, ಇನ್ನು ರಿಟೈರ್ಮೆಂಟ ಆರಾಮದಲ್ಲಿ ಇರೋದು. ನಾನು ಯಾವುದೇ ಒಂದು ಇದಕ್ಕೆ ಅನುಗುಣವಾಗಿ ನನ್ನ ಮೈಂಡ್ಸೆಟ್ ಇರೋದಿಲ್ಲ. ನಮಗೇನು ಸಮಾಧಾನ ಕೊಡ್ತದೆ, ನಮಗೇನು ಖುಷಿ ಕೊಡ್ತದೆ, ಆರಾಮದಲ್ಲಿ ನಾವು ಇರಬೇಕು, ಯಾವುದೇ ಅಪೇಕ್ಷೆ ಇಲ್ಲ. ಅದಾಗ ನಾವು ಯಾರಿಗೆ ಕೆಲಸ ಮಾಡೋಗಳು ಕೂಡ ಅಪೇಕ್ಷೆ ಕೆಲಸ ಮಾಡೋದೇ ಇಲ್ಲ. ಏನಾದರೂ ಅವ್ನು ನನ್ನ ನೆನಪಿಟ್ಟುಕೊಳ್ತಾನೆ, ಅಪೇಕ್ಷೆ ಇಟ್ಕೊಂಡು ಅದು ನಮಗೆ ಸುಮ್ಮನೆ ನಮಗೆ ಯಾಕೆ ಮತ್ತು ನಮಗೆ ಅದರಲ್ಲಿ ಬೇಸರ ಆಗುವಂಥದ್ದು, ಅದು ಬೇಡ. ಅದಕ್ಕೆ ಇದ್ದಂಥ ಕೆಲಸ ಮಾಡಿಕೊಂಡು ಹೋಗೋದು, ಅದು ನಮಗೆ ಖುಷಿ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ಒಂದು ಕಡೆ ಶಾಸಕರಾಗಿ ಇನ್ನೊಂದು ಕಡೆ ಸ್ಪೀಕರ್ ಆಗಿ ಎರಡೂ ಕೂಡ ನಿಭಾಯಿಸ್ಬೇಕಂದ್ರೆ ಕಷ್ಟ ಆಗಿತ್ತ? ಟಾಸ್ಕ್ ಸ್ಟಾರ್ಟಿಂಗ್ ಆಗಿತ್ತು, ಯಾಕಂದರೆ ಕೆಲವು ನಿಬಂಧನೆಗಳು ಪ್ರೋಟೋಕಾಲ್ ಎಲ್ಲ ಇತ್ತು. ಅದಕ್ಕೆ ನನಗೆ ಪ್ರೋಟೋಕಾಲ್ಗೆ ನಾನು ಹೆಚ್ಚು ಮಹತ್ವ ಕೊಡ್ತೇನೆ. ಯಾಕೆ ನಾನು ಶಾಸಕನಾಗಿದ್ದಾಗ ಸಣ್ಣ ಅಂಗಡಿಗಳಿಗೆ, ಸಣ್ಣ ಹೋಟೆಲ್ಗಳಿಗೆ, ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಕೂಡ ಸಕ್ರಿಯವಾಗಿ ಭಾಗವಹಿಸಿದೆ. ಸ್ಪೀಕರ್ ಆದ ನಂತರ ಅದ ಘನತೆ ಪ್ರೋಟೋಕಾಲ್ ಅದನ್ನು ನಾನು ತಲೆಗಿಟ್ಕೊಳ್ಳಿಲ್ಲ. ಅದಕ್ಕಾಗಿ ನಾನು ಹೇಳಿದೆ, ನಾನು ಎಲ್ಲಿ ಕೆಲಸ ನಿಭಾಯಿಸ್ತೇನೆ, ಎಲ್ಲಿ ಮತ್ತು ಈ ವಿಚಾರ ಇಟ್ಟುಕೊಂಡು ಜನರ ಮಧ್ಯೆ ನಾವು ದೂರ ಆಗುವಂಥ ಅವಕಾಶ ನಾನು ಎಲ್ಲಿ ಕೂಡ ಕೊಡಲಿಲ್ಲ. ಅಲ್ಟಿಮೇಟ್ಲಿ ಏನಿದೆ, ಒಂದು ಕರೆಕ್ಟಾದ ಜನಪ್ರತಿನಿಧಿ ಏನು ಅಂತ ನನ್ನ ಲೆಕ್ಕದಲ್ಲಿ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ನಾನು ಅನ್ಕೊಂಡದ್ದು, ನಾವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಾವು ಕಾರಿಂದ ಇಲ್ಲದ ತಕ್ಷಣ ಅತ್ಯಂತ ಕಡು ಬಡ ಬಂದು ನಮ್ಮ ಕೈ ಇಟ್ಕೊಂಡು ಧೈರ್ಯ ಬರಬೇಕು. ಅವನಿಗೆ ದೂರ ನಿಂತು ನೋಡೋದಲ್ಲ, ಅವನು ಹತ್ತಿರ ಬಂದು ಸಣ್ಣ ಮಕ್ಕಳಿಂದ ಬಡವರಿಗೆ ಕೂಡ ಬಂದು ಕೈ ಕೊಟ್ಟು ಅವನಿಗೇನು ಕೆಲಸ ಆಗಬೇಕಾ ಹೇಳುವಂಥ ಧೈರ್ಯ ಅವನಿಗೆ ಬರಬೇಕು. ಅವನಿಗೆ ಕೆಲಸ ಆಗದಿದ್ದರೆ ಕನಿಷ್ಠ ನೆಕ್ಸ್ಟ್ ಟೈಮ್ ಅದು ಕೇಳುವಂಥ ಧೈರ್ಯ ಅದರಲ್ಲಿ ಬರಬೇಕು. ನನಗೆ ಕೆಲಸ ಯಾಕೆ ಆಗಲಿಲ್ಲ, ಈ ಒಂದು ನಾವು ಸೃಷ್ಟಿಸಬೇಕು. ಇಲ್ಲದೆ ನಾವು 4-5 ಪೊಲೀಸ್ ಇಟ್ಟು ಬರಲಿಕ್ಕೆ ಬಿಡದಿದ್ದರೆ ಅಥವಾ ಹೆದರಿಕೆ ದೂರ ನಿಂತದ್ದು ಏನು ಕೂಡ ಪ್ರಯೋಜನ ಕೂಡ ಆಗಲಿಕ್ಕಿಲ್ಲ. ಆ ಒಂದು ಕಂದಕವನ್ನು ದೂರ ಮಾಡೋದು ಎಲ್ಲ ಜನಪ್ರತಿನಿಧಿ ದೊಡ್ಡ ಮಟ್ಟದ ಜವಾಬ್ದಾರಿ. ಎಲ್ಲರಂತಲ್ಲ, ನಾನು ಕೆಲವರು ನೋಡ್ತಾ ಇದ್ದೇನೆ, ಅವರದ್ದು ಹೋಗ್ಲಿಕ್ಕೆ ಕೆಲವರು
ಭಯ ಪಡ್ತಾರೆ. ಹೌದು, ಕೆಲವೊಂದು ಭಯ ಇರ್ತಾರೆ, ಅವ್ರು ಮುಂದೆ ಹೋಗೋದಿಲ್ಲ. ಕೆಲವರು ಪೊಲೀಸರು ಬರಲಿಕ್ಕೆ ಬಿಡುದು ಕೂಡ ಕಮ್ಮಿ. ಸೊ ಅದನ್ನು ಜನ ಆದಷ್ಟು ಕ್ಲಿಯರ್ ಮಾಡಬೇಕು. ಯಾಕಂದ್ರೆ ಆ ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪನ್ನು ಫ್ರೀ ಮಾಡಬೇಕು. ಇದರ ಜೊತೆಯಲ್ಲಿ ನಾನು ಯಾವ ಸಾಮಾಜಿಕ ಚಿಂತನೆಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ, ಯುವಕರಿಗೆ ದುಶ್ಚಟರಹಿತ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಪ್ರತಿಯೊಬ್ಬರ ಕೊಡಲೇಬೇಕು. ದುಶ್ಚಟ ಮತ್ತು ದೇಶಮುಕ್ತವಾದ ಸಮಾಜವೇ ನಮ್ಮನ್ನು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿ ನಮ್ಮ ಮುಂದಿನ ಜನಾಂಗಕ್ಕೆ ಪ್ರಯೋಜನ ಆಗ್ತದೆ. ದ್ವೇಷ ಇಲ್ಲದಂಥ ಸಮಾಜ ಇವತ್ತು ಕಟ್ಟಬೇಕಾದ್ರೆ ಎಲ್ಲ ಜಾತಿ ಧರ್ಮದವರು ಒಟ್ಟು ಸೇರಿ ಪರಸ್ಪರ ಪ್ರೀತಿ ವಿಶ್ವಾಸ ಹಂಚಿಕೊಂಡು ಹೋಗುವಂಥ ವಿಚಾರವನ್ನು ಆಗಬೇಕು. ಪ್ರತಿಯೊಂದು ಧರ್ಮದವರ, ಪ್ರತಿಯೊಂದು ರಾಜ್ಯಕ್ಕೆ ಸಂಘ ಸಂಸ್ಥೆಯವರ ಜವಾಬ್ದಾರಿ ಕೂಡ ಇದೆ. ಈಗ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ನಾವು ಬೇರೆಯವರನ್ನು ಕರೆದ್ರೆ ನಮ್ಮ ವಿಚಾರ ಅವ್ರಿಗೆ ಗೊತ್ತಾಗ್ತದೆ, ಅವರು ನಮ್ಮನ್ನು ಕರೀತಾರೆ, ಅವ್ರ ವಿಚಾರ ನಮ್ಗೆ ಗೊತ್ತಾಗ್ತದೆ. ಆ ಒಂದು ದೊಡ್ಡ ಮಟ್ಟದ ಒಂದು ಸೇತುವೆ ನಿರ್ಮಾಣ ಆಗಿ ವಿದ್ಯಾರ್ಥಿ ಯುವಕರು ಕೂಡ ಸಕಾಲದಲ್ಲಿ ಬಂದು ವಿಶ್ವಾಸ ಬರೋ ಸಮಾಜ ನಿರ್ಮಾಣ ಆಗ್ತದೆ. ಇನ್ನು ದುಶ್ಚಟ, ಇದಕ್ಕೆಲ್ಲರೂ ಕೂಡ ಭಾಗವಹಿಸಿ ಆಗಬೇಕು. ದುಶ್ಚಟ ಇವತ್ತು ಇರುವಂತಹ ಬೇರೆ ಮಾದಕ ದ್ರವ್ಯ ಇನ್ನಿತ ವಿಚಾರಗಿರಲಿ, ಇನ್ನು ನಾವು ಸ್ಟೂಡೆಂಟ್ ಇದ್ದಾಗಲೂ ಕೂಡ ಇತ್ತು, ಇಷ್ಟಲ್ಲ. ಆಗ ನಾನು ನನ್ನ ಸ್ಟೂಡೆಂಟ್ ಲೆವೆಲಲ್ಲಿ ಆ್ಯಂಟಿ ಡ್ರಗ್ ಸ್ಕ್ವಾಡ್ ಅಂತ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ. ಆ್ಯಂಟಿ ಡ್ರಗ್ ಸ್ಕ್ವಾಡ್ ಅಂತ ಹೇಳಿದರೆ ಯಾರಾದರೂ ನಮಗೆ ಇಂಥ ಮಾಹಿತಿ ಇದೆ, ನಮಗೆ ಮಾಹಿತಿ ಕೊಡಬೇಕು. ನಾವು ಅದನ್ನು ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಎಷ್ಟೋ ಸಲ ನಾವು ಮಾಹಿತಿ ಕೊಟ್ಟಿದ್ದೇವೆ, ಅದನ್ನು ಹಿಡಿದಿದ್ದಾರೆ. ಮತ್ತು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಹೋಗಿ ಇವರು ಹಲ್ಲೆ ಮಾಡಿದ್ದು ಕೂಡ ಇದೆ ಈ ಗ್ಯಾಂಗಲು. ಅವತ್ತೇ ಇದು ಇವತ್ತು ಸ್ಟೋರಿ ಅಲ್ಲ, 30-35 ವರ್ಷಗಳ ಈಗ ಅದು ವ್ಯಾಪಕವಾಗಿ ಬಿಟ್ಟಿದೆ ಒಂದು ವಿಚಾರ ಇವತ್ತಾಗಿದೆ. ಸೊ ಎಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ. ಯಾಕೆ ಇದಕ್ಕೆ ಟಾರ್ಗೆಟ್ ಮಾಡೋರು ಯಾರು? ಅವರು ಸ್ಟೂಡೆಂಟನ್ನೇ ಟಾರ್ಗೆಟ್ ಮಾಡೋದು. ಸ್ಟೂಡೆಂಟ್ ಒಮ್ಮೆ ಟಾರ್ಗೆಟ್ ಮಾಡಿದರೆ ಮತ್ತೆ 40 ವರ್ಷ ಅವನಿಗೆ ಪರ್ಮನೆಂಟ್ ಗಿರಾಕಿ ಅವನು. ಅವರು ಟಾರ್ಗೆಟ್ ಮಾಡದೆ ಅಂಥವ್ರು ಸುಲಭದಲ್ಲಿ. ಇದನ್ನು ಬರೀ ಪೊಲೀಸ್ನವರೇ ನಿಭಾಯಿಸ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎತ್ತವರು, ಕ್ಯಾಂಪಸ್ನವರು ಮತ್ತು ಕಾನೂನು, ಇದಕ್ಕೆ 3 ಸೇರಿದ ನಿಭಾಯಿಸುವಂಥ ಕೆಲಸ ಆಗಬೇಕು. ಹೆತ್ತವರು ಮೊದಲ ಆದ್ಯತೆ ಇರಬೇಕು. ನೋಡಿ, ತಂದೆ ತಾಯಂದಿರು ಇವರ ಮಕ್ಕಳು 10 ಗಂಟೆ ತನಕ ರಾತ್ರಿ ಮನೆಗೆ ಬರುವುದಿಲ್ಲ ಅಂತ ಹೇಳಿದರೆ ಏನೋ ಡೇಂಜರ್ ಇದೆ ಅಂತೇಳಿ ಆಲೋಚನೆ ಮಾಡಬೇಕು. ಅಥವಾ 9 ಗಂಟೆ ನಂತರ 9 ಗಂಟೆ ನಂತರ ಸ್ಟೂಡೆಂಟ್ಗೆ ಏನು ಕೆಲಸ? ಮಾರ್ಗ ಬದಿಯಲ್ಲಿ ನಿಂತು ಒಂದು ಅದನ್ನು ನಿಭಾಯಿಸಬೇಕು. ಸೆಕೆಂಡ್, ಪೊಲೀಸ್ ಏನಾದರೂ ಹಿಡಿದ್ರೆ ಪೊಲೀಸಿಗೆ ಬೆಂಬಲ ಕೊಡಬೇಕು. ಈಗೇನು ಪೊಲೀಸ್ ಯಾರೊಬ್ಬನ ಕರೆಕ್ಟಾಗಿ ಹಿಡಿದ್ರೂ ಕೂಡ ನನ್ನ ಮಗ ಸರಿ ಇದ್ದಾನೆ, ಈ ಪೊಲೀಸ್ ಸರಿ ಇಲ್ಲ ಅಂತೇಳಿ ತಂದೆ ತಾಯಿ ದೂರೋದು. ಆಗ ಪೊಲೀಸ್ಗೆ ಏನಾಗ್ತದೆ, ನಮಗೇನು ಇವನಿಗೆ ಸರಿಯಾದರೆ ಸರಿಯಾಗದೆ ಅವ್ರು ಬಿಟ್ಟು ಬಿಡ್ತಾರೆ. ಅವನೊಂದು ದೊಡ್ಡ ಮಟ್ಟದ ಸಮಸ್ಯೆ ಆಗಿ. ಸೊ ಒಬ್ಬರು ಇದ್ದಾಗ ಪೊಲೀಸ್ ಬೆಂಬಲ ಕೊಟ್ಟು ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿಕೊಂಡು ಅವಕಾಶ ಆಗಬೇಕು. ಅಲ್ಲದೆ ಕಟ್ಟುನಿಟ್ಟಿನವಾದ ಕ್ರಮವನ್ನು ತಗೊಳ್ಬೇಕು. ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿದರೆ 10th ಪಾಸಾಗಿ PUC ಕಾಲೇಜ್ ಸೇರಬೇಕಾದ್ರೆ ಒಂದು ಟೆಸ್ಟ್ ಮಾಡಲೇಬೇಕು. ಆವಾಗ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಅವನಿಗೆ ಶಿಕ್ಷೆ ಕೊಡಬೇಕಂತಲ್ಲ, ಅವಾಗ ಹೆತ್ತವ್ರು ಹೇಳ್ಬೋದು ನಿಮ್ಮ ಮಗ ಹೀಗಿದ್ದಾನೆ, ಆಗ ಅವನು ಸರಿಪಡಿಸ್ಲಿಕ್ಕೆ ಆಗ್ತದೆ. ನೀವು ಆ 1, 2, 3 ವರ್ಷ ಆದ ಮತ್ತೆ ನಿಮ್ಮ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಕಟ್ಟುನಿಟ್ಟಿನ ಕಾರ್ಯಕ್ರಮ ಬರಬೇಕು. ಕಟ್ಟಿನ ವ್ಯವಸ್ಥೆ ಇವತ್ತು ಆಗಬೇಕು. ಮತ್ತು ಮೊನ್ನೆ ಏನಿತ್ತು, ಎಲ್ಲಿಂದ ಏನು ಬರ್ತದೆ, ಮೊನ್ನೆ ಭಾಳ ಸ್ಪಷ್ಟವಾಗಿ ಆ 70 ದೊಡ್ಡ ಮಟ್ಟದ ಹಿಡಿದ್ರು ಬೆಂಗಳೂರಿನಲ್ಲಿ. ಮುಂಚೆ ಅಲ್ಲಿಂದ ಇಲ್ಲಿಂದ ಬರ್ತಿರ್ತಿತ್ತು. ಈಗ ಕ್ಲಿಯರ್ ಗೊತ್ತಾಯಿತು, ನೈಜರಿಂದ ಡೆಲ್ಲಿಯಲ್ಲಿ ತಯಾರಾಗ್ತದೆ, ಡೆಲ್ಲಿಯಿಂದ ಇಲ್ಲಿಗೆ ಬರ್ತದೆ, ಅಲ್ಲಿಂದ ಎಲ್ಲ ಜಿಲ್ಲೆಗಳಿಗೆ. ಇವನು ಕರೆಕ್ಟ್ ಪತ್ತೆ ಹಚ್ಚಿ ಯಾರ್ಯಾರು ಏಜೆಂಟ್ ಇದ್ದಾರೆ ಏನು ನಮಗೆ ಗೊತ್ತಾಗೋದಿಲ್ಲ. ನಾವು ಪೇಪರಲ್ಲಿ ಹಿಡಿತಾರಂತ ಕಾಣ್ತದೆಪ್ಪ. ಹಿಡಿದ ನಂತರ ಇದು ಯಾರು ತಂದು ಕೊಟ್ಟರು, ಯಾರಿಗೆ ಕೊಟ್ಟರು, ಎಲ್ಲಿ ಆಯಿತು, ಏನಾಯಿತು, ಇದು ನಾವು ಕರ್ನಾಟಕ, ಕೇರಳ ಕರ್ನಾಟಕ ಎಲ್ಲ ರಾಜ್ಯದ ಚರ್ಚೆ ಮಾಡಿಕೊಂಡು ನೀವೊಂದು ರೀತಿ ತಂದು ಇದಕ್ಕೆ ಸಂಬಂಧಪಟ್ಟ ಪಾನು ಮಾಡಬೇಕಲ್ಲ. ಆದ ಕಾರಣ ಒಂದು ಸಿಸ್ಟಮ್ ಇದಕ್ಕೆ ತರುವಂಥ ಕೆಲಸದ ಅತ್ಯಗತ್ಯವಾಗಿದೆ. ಅದು ಕೂಡ 100 ಆಗುತ್ತಂತಲ್ಲ, ಎಷ್ಟು ಸಾಧ್ಯ ಇದೆ. ನಾನು ಆರೋಗ್ಯ ಸಚಿವನಾಗಿದ್ದಾಗ ಸಿಗರೇಟ್ ಬ್ಯಾನ್ ಮಾಡಿದ್ದೆ. ಯಾಕೆ? ಸಿಗರೇಟ್ ಇತ್ತು, ಸಿಗರೇಟನ್ನೇ ನಾವು ಸಿಂಗಲ್ ಬ್ಯಾನ್ ಮಾಡಿದ್ದೆವು. ಪ್ಯಾಕೆಟಲ್ಲಿ ಅದು ಮಾತ್ರ ಕೊಡಬೇಕು. ಯಾಕೆ? ಮಕ್ಕಳಿಗೆ ಪ್ಯಾಕೆಟ್ ತೆಗೆದು ದುಡ್ಡು ಇರ್ತದೆ, ಅಷ್ಟು ದುಡ್ಡು ಸಿಕ್ಕುವುದಿಲ್ಲ ಸ್ಟೂಡೆಂಟ್. ಒಂದೊಂದಾದರೆ ಸಿಕ್ತಂತೇಳಿ ಇಂಡಿವಿಜುವಲ್ ಇಲ್ಲ ಅಂತೇಳಿ ಮಾಡಿಬಿಟ್ಟು. ಮತ್ತು ಸಿಗರೇಟ್ ಇತ್ತು, ಅದನ್ನು ಕೂಡ ಬ್ಯಾನ್ ಮಾಡಿ. ಯಾಕೆ? ಸ್ಟಾರ್ಟಿಂಗ್ ಅದು ಮಕ್ಕಳಿಗೆ ಸಿಗರೇಟ್ ತೆಗಿತಾರೆ, ಮತ್ತು ಅದಕ್ಕೆ ಬೇರೆ ಬೇರೆ ಆಗ್ತಾರೆ, ಒಂದು ಅವ್ರಿಗೆ ರೂಟ್ ಕೊಟ್ಟಂಗೆ ಆಗ್ತದೆ. ಆದರೂ ಅಷ್ಟು ಸುಲಭದಲ್ಲಿ ನಿಭಾಯಿಸಲಿಕ್ಕೆ ಇದು ಎಲ್ಲ ನಾನು ಹೇಳುವಂಥದ್ದು. ಬರೀ ನೀವು ಹೆಚ್ಚು ಕಮ್ಮಿ ಆದಾಗ ಇದು ಸರ್ಕಾರ, ಜನಪ್ರತಿನಿಧಿ, ಅಧಿಕಾರಿಗಳಂತಲ್ಲ, ಪ್ರತಿಯೊಂದು ಮನೆಯವರು ಕೂಡ ಜವಾಬ್ದಾರಿ ಇದೆ.
ಪ್ರತಿಯೊಂದು ಮನೆಯವರು ಕೂಡ ಜವಾಬ್ದಾರಿ ಇದ್ದರೆ ಮಾತ್ರ ಇದು ಸರಿ. ನಿಭಾಯಿಸಲಿಕ್ಕೆ ಸಾಧ್ಯ. ಆದಷ್ಟು ಮತ್ತೆ ಅದನ್ನು ನಾವು ಆಲೋಚನೆ ಮಾಡಿಕೊಂಡು ನಾವು ಟೆನ್ಷನ್ ಮಾಡಿಕೊಂಡು ಹೋದರೆ ಪ್ರಯೋಜನ ಇಲ್ಲ. ಈಗಲೇ ಬಗ್ಗೆ ಅದನ್ನು ನಾವು ಕಾರ್ಯಪ್ರವೃತ್ತ ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ಇನ್ನು ಕೊನೆಯದಾಗಿ ಈಗಿನ ಯುವ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ಯುವ ಜನಾಂಗಕ್ಕೆ ನಾನು ಹೇಳೋದಿಷ್ಟೇ, ಹಿರಿಯರ ಅನುಭವ ಮತ್ತು ಅವ್ರು ಪಟ್ಟಂಥ ಕಷ್ಟ, ಅವರ ತಾಳ್ಮೆ, ಅವರ ವ್ಯಕ್ತಿತ್ವ ನೀವು ಅರ್ಥ ಮಾಡಿಕೊಂಡು ಈಗಿನ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ಮೈಗೂಡಿಸಿಕೊಂಡು ಅವ್ರ ಹೆಜ್ಜೆಯನ್ನು ಮುಂದೆ ಇಡಬೇಕು. ಬರೀ ಈಗಿನ ಶಿಕ್ಷಣವೇ ನಿಮ್ಮನ್ನು ಸಂತೋಷ ಮತ್ತು ನೆಮ್ಮದಿಯನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯರ ಅನುಭವ, ಅವ್ರ ಮಾರ್ಗದರ್ಶನ ನಮಗೆ ಭಾಳಷ್ಟು ಅಗತ್ಯ. ಎಲ್ಲ ಧರ್ಮದ ಧಾರ್ಮಿಕ ಮುಖಂಡರುಗಳ ಆಶೀರ್ವಾದ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯ. ಯಾಕಂತ ಹೇಳಿದರೆ ಹಿಂದೆಲ್ಲ ನಾವು ಯಶಸ್ವಿ ಆಗಬೇಕಾದ್ರೆ ನಮ್ಮ ತಲೆಯಲ್ಲಿ ಏನಿತ್ತು, 90% ಶ್ರಮ ಪಡಬೇಕು, 10% ಆಶೀರ್ವಾದ ಬೇಕಂತೇಳಿ. ಈಗ ನಮಗೆ ಗೊತ್ತಾಗ್ತದೆ ಅದು 90% ಆಶೀರ್ವಾದ, 10% ಶ್ರಮ. ಇಲ್ಲಾಂದ್ರೆ ನೀವು ಎಷ್ಟೇ ಶ್ರಮ ಪಟ್ಟರು ಕೂಡ ಗ್ರಹಚಾರಕ್ಕೆ ಕಡೆಗಳಿಗೆ ಏನೊಂದಾಗಿ ಬಿಡ್ತದೆ. ಇನ್ನೊಂದು ನೀವು ಏನು ಮಾಡೋದು ಬೇಡ, ಆರಾಮದಲ್ಲಿ ಹೋಗಿ ಆಟೋಮೆಟಿಕ್ ಹೋಗಿ ಅಲ್ಲಿಗೆ ಮುಟ್ತದೆ. ಇಲ್ಲ ನೋಡಿ, ಎಷ್ಟೇ ಶ್ರಮ ಪಟ್ಟು ಲಾಸ್ಟ್ ಮೂಮೆಂಟಲ್ಲಿ ಏನದಾಗಿ. ಯಾಕೆಂದರೆ ಅದಕ್ಕಾಗಿರುವಂಥದ್ದು ಹಿರಿಯರೆಲ್ಲರ ಜನಸಾಮಾನ್ಯರ ಆಶೀರ್ವಾದ ಪಡ್ಕೊಳ್ಬೇಕು, ಧಾರ್ಮಿಕ ಮುಖಂಡಗಳದು, ಮತ್ತು ಈ ಒಂದು ವಿಚಾರ ಬೇಕು. ಹಿರಿಯರ ಅನುಭವವನ್ನು ಪಡ್ಕೊಂಡು ಹೋಗಬೇಕು, ಹಿರಿಯರ ಅನುಭವವನ್ನು ನೋಡಿಕೊಂಡು ಹೋಗಬೇಕು. ಅವಾಗ ಅವ್ರು ಹೇಗಿತ್ತು ಅಂತ ಹೇಳಿ ಈಗ ನನಗೆ ಹೊಂದಿಕೊಂಡು ಹೋದರೆ ಮಾತ್ರ ಅವರು ಸಂತೋಷ ಆಗಲಿಕ್ಕೆ ಸಾಧ್ಯವಾಗ್ತದೆ. ಸಮಾಜ ಕೂಡ, ದೇಶ ಕೂಡ ಮುಂದೆ ಹೋಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ನಮ್ಮ ದೇಶಕ್ಕೆ ಇಡೀ ವಿಶ್ವದವರು ಗೌರವ ಕೊಡಬೇಕಾದ್ರೆ ಅದು ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು, MP ಗಳನ್ನು, ಮಂತ್ರಿಗಳನ್ನು ನೋಡಿ ಯಾರು ಕೂಡ ಗೌರವ ಕೊಡೋದಲ್ಲ. ನಮ್ಮ ದೇಶದ ಯುವ ಜನಾಂಗವನ್ನು ನೋಡಿ ಇವತ್ತು ಗೌರವ ಕೊಡ್ತಿದ್ದಾರೆ. ಯಾಕೆ? ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಯುವಕರು ವಿಶ್ವದ ಎಲ್ಲ ಕಡೆ ಅದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತಾರೆ. ನಾವು ಇವತ್ತು ದೊಡ್ಡ ಆಸೆ ಸಂಪತ್ತಾಗಿದ್ದುಕೊಂಡು ಹೋಗಬೇಕು, ಸತ್ಪಜಾಗಿರಬೇಕು. ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಇವತ್ತು ಆಗ್ತದೆ. ಇದು ಒಂದು ಕುಟುಂಬದಲ್ಲಿ ಜನಸಂಖ್ಯೆ ಇದ್ದಾಗೆ ಅತ್ಯಂತ ಕಡುಬಡ ಕುಟುಂಬದಲ್ಲಿ ಕೂಡ 10 ಜನ ಮಕ್ಕಳಿದ್ದರು. ಆ ಮಕ್ಕಳು ಇವತ್ತು ಅತ್ಯುತ್ತಮವಾಗಿದ್ದರೆ ಅಥವಾ ಕಷ್ಟಪಟ್ಟು ದುಡಿದು ಬೇರೆ ಬೇರೆ ಸ್ಥಾನಕ್ಕೆ ಹೋದರೆ ಇಡೀ ತಂದೆ ತಾಯಿಯಿಂದ ಎಷ್ಟೇ ಕಷ್ಟದಲ್ಲಿ ಕೂಡ ಇವತ್ತು ಅತ್ಯಂತ ಸಂತೋಷದಲ್ಲಿರ್ತಾರೆ. ಅದೇ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ 2 ಮಕ್ಕಳಿದ್ರು ಕೂಡ ಅವರು ಸರಿ ಇಲ್ಲದಿದ್ದರೆ ಈ ಕುಟುಂಬವೇ ನಶಿಸೋ. ಮತ್ತು ಅದು ಸೇಮ್ ಅಲ್ವಾ? ಸೊ ನಂಬರ್ ಇಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿ ಆ ನಂಬರ್ಗಳನ್ನು ಕರೆಕ್ಟಾಗಿ ನಾವು ತಗೊಂಡು ಹೋಗೋದು ಅತ್ಯಗತ್ಯ ಇಂಪಾರ್ಟೆಂಟ್ ಆಗಿರ್ತದೆ. ಅದು ನಮ್ಮ ಪ್ರತಿಯೊಬ್ಬ ಯುವ ಜನ ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಮತ್ತು ಸಡನ್ನಾಗಿ ಕೋಪ ಬರೋದು, ಸಡನ್ನಾಗಿ ಅರ್ಜೆಂಟಾಗಿ ದುಡ್ಡು ಆಗುವಂಥದ್ದು, ಈ ಫಾಸ್ಟ್ ಫುಡ್ ಊಟ ಮಾಡಿ ಎಲ್ಲರಿಗೆ ಫಾಸ್ಟ್ ಸಮಾಧಾನ ಅಂತ ಇಲ್ಲ, ಇರುವುದಿಲ್ಲ. ಅರ್ಜೆಂಟ್ ದುಡ್ಡು ಆಗಬೇಕು, ಅರ್ಜೆಂಟ್ ಮೇಲೆ ಹೋಗಬೇಕು, ಈ ರೀತಿಯಲ್ಲಿ ಇರ್ತದೆ. ಸೊ ನೀವು ಅರ್ಜೆಂಟ್ ನಿಮ್ಮ ಮೇಲೆ ತಗೊಂಡು ಹೋಗ್ತದೆ, ನೀವು ಯಾವ ಕೆಳಗೆ ಬೀಳ್ತದೆ ಅಂತ ಗೊತ್ತಿರೋದಿಲ್ಲ. ನೀವು ಸಮಾಧಾನದಿಂದ ಹೋದರೆ ಮಾತ್ರ ಕರೆಕ್ಟಾಗಿ ನಿಲ್ಲುವಂಥ ಕೆಲಸ ಆಗ್ತದೆ. ಆದರೆ ಯುವ ಜನಾಂಗ ಈ ರೀತಿಯ ವ್ಯಕ್ತಿತ್ವವನ್ನು, ಸಮಾಧಾನದ ವ್ಯಕ್ತಿತ್ವ ಮೈಗೂಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲ ಯುವಕರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ ವಿಚಾರಕ್ಕೆ ಬಂದರೆ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ. ನಾವು ಅವಾಗಲೂ ಕೂಡ ಮಾತನಾಡ್ತಾ ಇದ್ವಿ, ಹಿಂದೆ ಹೇಗಿತ್ತು ಹೇಗಿದೆ ಅಂತ. ಬಟ್ ಆದರೆ ಇಷ್ಟು ಟೆಕ್ನಾಲಜೀಸ್ ಬರ್ತಾ ಇದ್ರೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟೋ ಒಂದು ಕಡೆ ಇನ್ನೂ ಹಾಗೆ ಇದೆ, ಏನು ಅಭಿವೃದ್ಧಿಗಳಾಗ್ತಾ ಇಲ್ಲ ಅಥವಾ ಸರಿಯಾಗಿ ಮೆಡಿಸಿನ್ ಸಿಗ್ತಿಲ್ಲ. ಆ್ಯಂಡ್ ಇನ್ನೂ ಕೂಡ ಎಷ್ಟೋ ಡಾಕ್ಟರ್ಸು ಪೇಮೆಂಟ್ ತೊಗೊತಾ ಇದ್ದಾರೆ. ಗೌರ್ಮೆಂಟ್ ಫ್ರೀ ಅಂತ ಹೇಳಿರುತ್ತೆ, ಬಟ್ ತೊಗೊಳ್ತಾ ಇದ್ದಾರೆ. ಸೊ ಈ ಒಂದು ವ್ಯವಸ್ಥೆಗೆ ಏನು ಹೇಳ್ತೀರಾ ಸರ್? ಮತ್ತು ಮುಂದಿನ ಅಭಿವೃದ್ಧಿಗಳೇನಾದರೂ ಈ ಬಗ್ಗೆ ಪ್ಲಾನ್ ಇದೆಯಾ? ಈಗ ಗೌರ್ಮೆಂಟ್ ಈಗಾಗಲೇ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಕ್ವಿಪ್ಮೆಂಟಲ್ಲಿ ಕೆಲವೊಂದು ಕಡೆ ಚೆನ್ನಾಗಿದೆ. ಮತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳಿದರೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಲ್ಲಿ ಪ್ರಾಥಮಿಕವಾದ ಚಿಕಿತ್ಸೆ ಸಿಕ್ಕುವಂಥದ್ದು. ಅಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ರೋಗಗಳಿಗೆ ಸಿಕ್ಕುವುದಿಲ್ಲ. ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿದರೆ ಸಮುದಾಯ ಮಟ್ಟದ ಒಂದು ಆಸ್ಪತ್ರೆ, ಸೆಕೆಂಡ್ ಲೆವೆಲ್. ತಾಲೂಕು ಮಟ್ಟದ ಆಸ್ಪತ್ರೆ, ತಾಲೂಕು ಮಟ್ಟದ ವ್ಯವಸ್ಥೆ. ಜಿಲ್ಲಾ ಮಟ್ಟದ ಆಸ್ಪತ್ರೆ, ಅದು ಜಿಲ್ಲೆ ಮಟ್ಟದ ವ್ಯವಸ್ಥೆ. ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರುವಂಥದ್ದು. ಸೊ ಒಂದು ಕೆಲವೊಂದು ಕಡೆ ಅತ್ಯುತ್ತಮವಾಗಿ ಅದು ಪ್ರೈವೇಟ್ ಏನಾಗಿದೆ ಅಂತ ಹೇಳಿದರೆ ಒಂದೇ ಕಡೆ ಎಲ್ಲ ಕೂಡ ಮಾಡಿಬಿಡ್ತಾರೆ ಇದನ್ನು. ಇಲ್ಲಿ ವಿಚಾರ ಯಾವುದಂತ ನಮಗೆ ಹೇಳಿದರೆ, ಕೆಲವೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಕೂಡ ಚೆನ್ನಾಗಿದೆ. ನೀವು ಹೇಳಿದಾಗೆ ಯಾರು ಈ ಡಾಕ್ಟ್ರು ಕಲಿತವರು ಬುದ್ಧಿವಂತರಿದ್ದಾರೆ, ಇವರ ಸಮಸ್ಯೆ ಇವತ್ತು ಜಾಸ್ತಿ ಆಗಿದೆ. ನಮ್ಮ ದೇಶಕ್ಕೆ ಈಗ ಒಂದು ಕಡೆ ನೋಡುವಾಗ ಯಾರು ಜಾಸ್ತಿ ಕಲ್ತಿದ್ದಾನೆ ಇವೊಂದು ಜಾಸ್ತಿ ಸಮಸ್ಯೆ, ಕಡಿಮೆ ಕಲ್ತವ್ರದ್ದು ಈಗ ಕಡಿಮೆ ಸಮಸ್ಯೆ ನಮಗೆ ಇದರಲ್ಲಿ.
ಸೊ ಕೆಲವೊಂದು ಕಡೆ ನಾನು ಎಲ್ಲ ವೈದ್ಯರಂತಲ್ಲ, ಕೆಲವೊಂದು ಕಡೆ ಈ ವೈದ್ಯರ ಮಿಸ್ಟೇಕ್ ಕೂಡ ಇದೆ. ಇವತ್ತು ನೋಡಿ ಜಯದೇವ್ ಆಸ್ಪತ್ರೆ ಎಲ್ಲಕ್ಕಿಂತ ಹೆಚ್ಚು ಮೆಚ್ಚುಗೆ ಹೇಗಿದೆ, ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ. ಯಾಕೆಂದರೆ ಅಲ್ಲಿ ಡಾಕ್ಟರ್ಸ್ನವರು ಚೆನ್ನಾಗಿ ನಿಭಾಯಿಸೋ ಕಾರಣ ಇವತ್ತು ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ನಿಮ್ಹಾನ್ಸ್ ಆಸ್ಪತ್ರೆ ಯಾಕೆ ಈ ಅಷ್ಟು ರಶ್ ಇದೆ ಅಲ್ಲಿ? ಕೆಲವೊಂದು ಕಡೆ ಈ ಒಂದು ಮಿಸ್ಟೇಕ್ ಇದೆ. ಅದು ಎಲ್ಲ ಕಡೆ ಅಂತಲ್ಲ, ಕೆಲವೊಂದು ವೈದ್ಯರುಗಳು ನಾನು ನೋಡಿದ್ದೇನೆ. ಇನ್ನೊಂದು ಕೆಲವು ಕಡೆ ಏನಿದೆ, ಚೆನ್ನಾಗಿ ಮಾಡಿದ ತಕ್ಷಣ ಡಿಮಾಂಡ್ಗಳು ಜಾಸ್ತಿ. ಚೆನ್ನಾಗಿ 100 ಬೆಡ್ ಇದೆ, ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಗೌರ್ಮೆಂಟ್ ಫ್ರೀ ಅಲ್ವಾ, 500 ಜನ ಬರ್ತಾರೆ, ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಇದರಲ್ಲಿ. ಈ ಎಲ್ಲಿ ಡಿಮಾಂಡ್ಗಳು ಜಾಸ್ತಿ ಬಂತು ಫೆಸಿಲಿಟೀಸ್ ಕಡಿಮೆ ಆಗ್ತದೆ, ಆಟೋಮೆಟಿಕ್ ಅದು ಕೆಟ್ಟು ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಇನ್ನು ಕೆಲವು ಕಡೆ ಈ ಊರವರ ಸಮಸ್ಯೆ, ಊರವರು ಅನಗತ್ಯವಾಗಿ ಡಾಕ್ಟ್ರಿಗೆ ಬೈಯೋದು, ನರ್ಸಿಗೆ ಗೌರ್ಮೆಂಟ್ ಆಸ್ಪತ್ರೆ ಅಂತ ಹೇಳಿಕೊಂಡು ಇವರಿಗೆ ಹೆಚ್ಚು ಕಮ್ಮಿ ಆದ ತಕ್ಷಣ ನೋಡಿ, ಡಾಕ್ಟ್ರುಗಳು ದೇವರಲ್ಲ, ಅವರ ತಂದೆ ತಾಯಿನ ಬದುಕಿಸಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಕೂಡ ಸಡನ್ ಬದುಕಿಸ್ಬೇಕಂತ ಹೇಳಿಕ್ಕೆ ಆಗ್ತದೆ. ಹೆಚ್ಚು ಕಮ್ಮಿ ಆದರೆ ಜನ ಅರ್ಥ ಮಾಡಿಕೊಳ್ಳೋ ಬದಲು ಒಂದು ಏಕವಚನದ ಬೈಯೋದು, ಬಾಯಿಗೆ ಬಂದಾಗೆ ಬೈದಾಗ ಡಾಕ್ಟ್ರುಗಳಿಗೆ ಮತ್ತು ಕೆಲವು ಸ್ಟಾಫ್ಗಳಿಗೆ ಅವರಿಗೆ ಸಂಬಳ ಮುಖ್ಯ ಅಲ್ಲ, ಅವರಿಗೆ ಗೌರವ ಮುಖ್ಯ. ಸೊ ಒಂದು ಗ್ರಾಮೀಣ ಮಟ್ಟದಲ್ಲಿ ಊರವರು ಅರ್ಥ ಮಾಡಿಕೊಳ್ಬೇಕು, ಇದು ನಮ್ಮ ಆಸ್ಪತ್ರೆ, ಡಾಕ್ಟ್ರುಗಳು ಇವರಿಗೆ ಗೌರವ ಕೊಡಬೇಕು, ಪ್ರೀತಿ ವಿಶ್ವಾಸ ಎದ್ದುಕೊಂಡು ಬರೋದು. ಸೊ ಒಂದೊಂದು ಕಡೆ ಒಂದೊಂದು ವಿಚಾರಗಳು ಇವತ್ತು ಇರ್ತದೆ. ಗೌರ್ಮೆಂಟ್ ಆಸ್ಪತ್ರೆ ಈಗ ಬಹುತೇಕ ಅತ್ಯುತ್ತಮವಾದ ವ್ಯವಸ್ಥೆ ಇದೆ, ಆದರೂ ಕೂಡ ಕೆಲವೊಂದು ಡಾಕ್ಟ್ರುಗಳ ಆ ಜವಾಬ್ದಾರಿ ವಹಿಸ್ತಾರೆ ಯಾರು, ಅವ್ರ ನಿರ್ಲಕ್ಷ್ಯದಿಂದ ಮತ್ತು ಅವರ ಸ್ವಪ್ರತೆ ಒಂದು ಇದರಿಂದಾಗಿ ಆ ಒಂದು ಸಮಸ್ಯೆಗೆ ಕೆಟ್ಟ ಹೆಸರು ಬರ್ತದೆ. ನೀವು ಹೇಳಿದ್ರೆ ತಪ್ಪಂತ ಹೇಳೋದಿಲ್ಲ, ಕೆಲವೊಂದು ವೈದ್ಯರುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾದರೂ ಕೂಡ ಅವರು ಪ್ರೈವೇಟಲ್ಲಿ ವರ್ಕ್ ಮಾಡ್ತಾರೆ. ಕೆಲವು ಡಾಕ್ಟ್ರುಗಳು ಬಂದು ಕಾರ್ ಸ್ವಿಚ್ ಆಫ್ ಮಾಡೋದಿಲ್ಲ, ಗಾಡಿ ರನ್ನಿಂಗಲ್ಲಿ ಇರ್ತದೆ, AC ಆನ್ ಇರ್ತದೆ, ಅಲ್ಲಿ ಹೋಗಿ ಸೈನ್ ಮಾಡಿ ಕಾರಲ್ಲಿ ಹೋಗಿ ಮತ್ತೆ ಹೋಗ್ತಾನೆ ಅವನು ಬೇರೆ ಕಡೆಗೆ. ಅಷ್ಟು ಬಿಡಿಸೋದು, ಸ್ವಿಚ್ ಆಫ್ ಮಾಡಲಿಕ್ಕೆ ಬಿಡಿಸೋದು ಕೂಡ ಇರೋದಿಲ್ಲ. ಸೊ ಹೇಳಿದಾಗೆ ಒಂದೊಂದು ಹಂತಕ್ಕೆ ಆ ಒಂದು ಎಲ್ಲಿ ಸಿಸ್ಟಮ್ ಸರಿ ಇಲ್ವೋ ಅಲ್ಲಿ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಕ್ವಿಪ್ಮೆಂಟ್ ಕೊಡಬೇಕು. ಎಲ್ಲಿ ಸರಿ ಇದೆ ಅಲ್ಲಿ ಆ ವೈದ್ಯರು ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು. ಎಲ್ಲಿ ಎರಡೂ ಕೂಡ ಇದೆ ಅಲ್ಲಿ ಹೆಚ್ಚು ಕಮ್ಮಿ ಅದೇ ಊರವರು ತಮ್ಮ ಸಹಕಾರ ಕೊಡೋದ ಕೆಲಸ ಇವತ್ತು ಆಗಬೇಕು. ಮುಂದೆ ಈಗ ಯೋಜನೆಗಳೇನಾದರೂ ಬರ್ಬೋದಾ? ಈಗ ಆಗ್ತಾ ಇದೆ, ಇಲ್ಲಂತಲ್ಲ. ಈಗ ನಾವು ನೋಡಿದ ಮಟ್ಟಿಗೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮೆಡಿಕಲ್ ಕಾಲೇಜ್ ಆಗಿ ಸೂಪರ್ ಸ್ಪೆಷಲ್ ಆಸ್ಪತ್ರೆ ಆಗ್ತಾಯಿದೆ. ಎಲ್ಲ ಆಸ್ಪತ್ರೆ ಕೂಡ ಇಂಪ್ರೂವ್ಮೆಂಟ್ ಇವತ್ತು ಆಗ್ತಾ ಇದೆ. ಅದು ಜನರ ಡಿಮಾಂಡ್ ಜಾಸ್ತಿ ಇದೆ. ಅಲ್ಲ ನಾನು ಹೇಳಿದಾಗೆ ಈಗ ಡಿಮಾಂಡ್ಗಳು ಜಾಸ್ತಿ ಇದೆ, ಬೆಡ್ ಸಿಕ್ಕುವುದಿಲ್ಲ. ಈಗ ನಮ್ಮಲ್ಲಿ 1,500 ಬೆಡ್ ಇದ್ದರೂ ಕೂಡ 1,000 ಜನ ಬರ್ತಾರೆ. ಈಗ ಮಂಗಳೂರು ಆಸ್ಪತ್ರೆ, ವೆನ್ಲಾಕ್ ಆಸ್ಪತ್ರೆ ಈಗ ಇಂಪ್ರೂವ್ಮೆಂಟ್ ಆಗಿ ಇವತ್ತು ಚೆನ್ನಾಗಿದೆ. ಇಲ್ಲಿಗೆ ಪೇಷಂಟ್ಗಳು ಬರೋದು ಎಲ್ಲಿಂದ? ಚಿಕ್ಕಮಗಳೂರು, ಮಡಿಕೇರಿ, ಚಿತ್ರದುರ್ಗ, ದಾವಣಗೆರೆ, ಇಲ್ಲಿದೆ ಮಡಿಕೇರಿ ಎಲ್ಲ ಬರುತ್ತೆ. ಅಲ್ಲಿ ಬಂದಾಗ ಇನ್ನು ನಾವು ಕಾಸರಗೋಡು ಪಕ್ಕದಲ್ಲಿ ಕೇರಳದವ್ರು ಕೂಡ ಬರೋದು. ಬಡವರು ಬಂದಾಗ ನೀವು ಕೇರಳ ಕರ್ನಾಟಕದ ಇವರಿಗೆ ಹೇಳಲಿಕ್ಕೆ ಆಗ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇಲ್ಲಿ ಮತ್ತೆ ಬಂದಾಗ ಅಲ್ಲಿ ಬೆಡ್ ಇಲ್ಲ, ಅಲ್ಲಿ ICU ಇಲ್ಲ. ಇನ್ನು ICU ಇಲ್ಲ, ಬೆಡ್ ಇಲ್ಲ ಅಂತ ಹೇಳಿದಾಗ ಇವರು ಮಾನವೀಯತೆಯಿಂದ ಅಲ್ಲಿ ಸೈಡಲ್ಲಿ ಬೆಡ್ ಹಾಕಿ ಕೊಡ್ತಾರೆ. ಈ ಸೈಡಲ್ಲಿ ಬೆಡ್ ಹಾಕಿ ಕೊಟ್ಟರೆ ಗ್ರಾಚಾರ ಮೀಡಿಯಾದಲ್ಲಿ ಬಂದು ಅದನ್ನೇ ತೋರಿಸೋದಲ್ಲೇ ಒಳಗೆ ಮರಗಿದ್ದ ಯಾರನ್ನು ಕೂಡ ತೋರಿಸೋದಿಲ್ಲ. ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರ್ತದೆ ಇದರಲ್ಲಿ. ಕನ್ನಡ ಟೈಮ್ನ ಸಂಸ್ಥೆಯವರು ಕಳೆದ 13 ವರ್ಷಗಳಿಂದ ಮಾಸಿಕವಾದ ಕನ್ನಡ ಪತ್ರಿಕೆಯನ್ನು ಇವತ್ತು ಪ್ರಾರಂಭ ಮಾಡಿ ಜನಸಾಮಾನ್ಯರಿಗೆ ಅತ್ಯುತ್ತಮವಾದ ವಿಚಾರಗಳನ್ನು ತಿಳಿಸುವ ಮುಖಾಂತರ ಸಮಾಜದಲ್ಲಿ ಆಗುವಂಥ ಹಲವಾರು ಆಗು ಹೋಗುಗಳನ್ನು ವಾಸ್ತವವಾಗಿ ತಿಳಿಸುವ ಮುಖಾಂತರ ವಿಶೇಷವಾದ ವಿಶ್ವಾಸವನ್ನು ಪಡ್ಕೊಂಡಿದ್ದಾರೆ. ಯುವಕರು ಮತ್ತು ಯುವತಿಯರು ಸೇರಿಕೊಂಡು ನಡೆಸುವಂಥ ಈ ಒಂದು ಕನ್ನಡ ಟೈಮ್ಸ್ ಈಗಿನ ವಾತಾವರಣಕ್ಕೆ ಅನುಗುಣವಾಗಿ ಪೊಲೀಸ್ ಟೈಮ್ಸ್ ಅಂತೇಳಿ ತಮ್ಮ ಡಿಜಿಟಲ್ ಚಾನಲ್ ಕೂಡ ಇವತ್ತು ಪ್ರಾರಂಭ ಮಾಡಿರೋದು ನಮಗೆ ಅತ್ಯಂತ ಸಂತೋಷ. ನನಗೆ ವಿಶ್ವಾಸ ಇದೆ ತಮ್ಮೆಲ್ಲ ಅನುಭವ ಮತ್ತು ಸಮಾಜಕ್ಕೆ ಉತ್ತಮವಾದ ಒಂದು ಕೊಡುಗೆಯನ್ನು ಕೊಡಬೇಕು, ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಪೊಲೀಸ್ ಟೈಮ್ ತಮ್ಮ ವಸ್ತುನಿಷ್ಠವಾದ ವರದಿಗಳನ್ನು ಮತ್ತು ಸಮಾಜದ ಎಲ್ಲ ವರ್ಗದ ಜನರಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ಕೊಡುವಂಥ ಹಲವಾರು ನ್ಯೂಸ್ಗಳನ್ನು ಇವತ್ತು
ಮತ್ತು ಆ ವಿಚಾರಗಳನ್ನು ತಿಳಿಸುವ ಮುಖಾಂತರ ಸಮಾಜಕ್ಕೆ ಪೂರಕವಾಗಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ಹಮ್ಮಿಕೊಂಡು ಸರ್ವರ ವಿಶ್ವಾಸಕ್ಕೆ ಪಾತ್ರರಾಗುವಂಥ ಮತ್ತು ಅತ್ಯಂತ ಯಶಸ್ವಿಯ ಪೊಲೀಸ್ ಟೈಮ್ಸ್ ನ್ಯೂಸ್ ಆನ್ಲೈನ್ ನ್ಯೂಸ್ ಆಗಿ ಪರಿವರ್ತನೆ ಆಗ್ತದೆ. ಇದಕ್ಕೆ ಸರ್ವರು ಕೂಡ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ವಿಶ್ವಾಸ ಇಡ್ತಾರೆಂಬ ಭಾವನೆ ಇಟ್ಟುಕೊಂಡು ನಾನು ಪೊಲೀಸ್ ಟೈಮ್ಸ್ನ ಹಾಗೂ ಕನ್ನಡ ಟೈಮ್ಸ್ನ ಸಂಪಾದಕರಿಗೆ, ಅದರ ಸಿಬ್ಬಂದಿ ವರ್ಗದವರಿಗೆ, ಈ ಒಂದು ಟೀಮಿನ ಸರ್ವರಿಗೆ ಕೂಡ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಸರ್, ಇಷ್ಟೊತ್ತು ನಮ್ಮ ಒಟ್ಟಿಗೆ ಇದ್ದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಾ. ಬಿಕಾಸ್ ಗೊತ್ತು ನಮಗೆ ನೀವು ಎಷ್ಟು ಬ್ಯುಸಿ ಇರ್ತೀರಾ ಅಂತ. ಬಟ್ ಸ್ಟಿಲ್ ಇಲ್ಲ, ಏನೋ ಒಂದು ಮಾಡಬೇಕು, ನೀವು ಏನೋ ಒಂದು ಮಾಡ್ತಾ ಇದ್ದೀರಾ, ನಾನು ಒಂದು ಮಾಡ್ತೀನಿ ಅಂತ ಹೇಳಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀರಾ. ಭಾಳಷ್ಟು ಖುಷಿ ಆಯಿತು ಸರ್. ಭಾಳಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೂಡ ಪೊಲೀಸ್ ಟೈಮ್ನ ತಂಡದವರಿಗೆ ಮತ್ತು ನಿಮಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಇವತ್ತು ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ನಿಮ್ಮೆಲ್ಲ ಉದ್ದೇಶ ಏನಿದೆ, ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕು, ಉತ್ತಮವಾದ ಸಂದೇಶವನ್ನು ಯಾರೆಲ್ಲ ಸಮಾಜದಲ್ಲಿ ಯಶಸ್ವಿಯಾಗಿದ್ದಾರೆ ಅವ್ರ ಮುಖಾಂತರ ಕೊಡಬೇಕೆಂಬ ನಿಮ್ಮ ಆಸಕ್ತಿ ಮತ್ತು ನಿಮ್ಮ ವಿಶೇಷವಾದ ಒಂದು ಬದ್ಧತೆ ಬಹುಶಃ ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ಇನ್ನು ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ನಮ್ಮ ಚಾನಲ್ನಲ್ಲಿ ನೀವು ಡೈನಾಮಿಕ್ಸ್ ಕಾರ್ಪ್ಸ್ IAS IPS ಅಧಿಕಾರಿಗಳನ್ನ ನೋಡ್ತಾ ಇದ್ರೆ, ಇವತ್ತು ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ UT ಖಾದರ್ ಸರ್ ಇಷ್ಟೊತ್ತು ಕೂಡ ಅವರ ರಾಜಕೀಯ ಜೀವನ ಆಗಿರ್ಬೋದು, ವೈಯಕ್ತಿಕ ಜೀವನ ಆಗಿರ್ಬೋದು ಮತ್ತು ಸಮಾಜದ ಆಗು ಹೋಗುಗಳ ಬಗ್ಗೆನೂ ಕೂಡ ಭಾಳಷ್ಟು ಮಾಹಿತಿಯನ್ನು ಕೂಡ ನೋಡಿದ್ದಾರೆ. ಸೊ ಇದರಿಂದ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.